ಶಂಕರೇಶ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತೇನೆ. ಸುಸ್ವಾಗತ ಸರ್. ನಿಮಗೆ ಅದ್ಭುತವಾದ ವಿಷಯದೊಂದಿಗೆ ನೀವು ಬಂದಿದ್ದೀರಿ. ನಮ್ಮೆಲ್ರಿಗೂ ಸಾಕಷ್ಟು ಜ್ಞಾನವನ್ನ ಕೊಡೋಕ್ಕೋಸ್ಕರ ಇವತ್ತು ಇಲ್ಲಿ ಉಪಸ್ಥಿತರಿದ್ದೀರಿ. ನೀವು ನಮಗೆ ಸಾವಿಲ್ಲದವರು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡು ಸ್ವಾಗತ ಸರ್. ನಿಮ್ಗೆ ನಮಸ್ಕಾರ. ಧನ್ಯವಾದಗಳು ಮೇಡಮ್ ಅವರೇ. ಥ್ಯಾಂಕ್ ಯು ಸರ್. ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ, ಪ್ರಪ್ರಥಮವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರ ದಿವ್ಯ ಚೇತನಕ್ಕೆ ವಂದಿಸುತ್ತಾ, ಸುವರ್ಣಮಾಲ ಅಮ್ಮನವರು ಕೂಡ ವಂದಿಸುತ್ತಾ, ಆರೋಗ್ಯದ ಬಗ್ಗೆ ಸಾಕಷ್ಟು ವಿಷಯವನ್ನ ಮಕ್ಕಳಿಗೂ ವಯಸ್ಕರಿಗೂ ಕೂಡ ಮತ್ತೊಂದು ವಿಷಯವನ್ನು ತಿಳಿಸಿರ್ತಕ್ಕಂಥ ಮಾಲಿನಿ ಮೇಡಮ್ ಅವರಿಗೂ, ಅದ್ಭುತವಾಗಿ ಧ್ಯಾನವನ್ನು ನೀಡಿರ್ತಕ್ಕಂಥ ನಮ್ಮ ಯಶೋಧ ಮೇಡಮ್ ಅವರು ಕೂಡ ವಂದಿಸುತ್ತಾ, ಜೂಮ್ ಹಾಗೂ ಯೂಟ್ಯೂಬ್ಗಳಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ನನ್ನ ಎಲ್ಲಾ ಧ್ಯಾನ ಬಂಧುಗಳಿಗೆ ಅನಂತ ವಂದನೆಗಳು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಈ ಮಹಾವತಾರ ಫೌಂಡೇಶನ್ ರಂಗನಾಥ್ ಸರ್ಗೂ ನಾನು ಅನಂತ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈಗ ಆತ್ಮೀಯ ಗ್ರೇಟ್ ಮಾಸ್ಟರ್ಸ್, ಇಲ್ಲಿವರೆಗೆ ನಮ್ಮ ಮೇಡಮ್ ಅವರು ಹೇಳಿದ ಹಾಗೆ ಬೇರೆ ಬೇರೆ ಜ್ಞಾನವನ್ನು ನಾವು 1ನೇ ತಾರೀಕಿನಿಂದ ಪಡ್ಕೋತಾ ಬಂದಿದ್ದೀವಿ. ಇವತ್ತು ಕೂಡ ವಿಶೇಷವಾಗಿರ್ತಕ್ಕಂಥ ವಿಷಯವನ್ನ ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಬೇಕು ಅಂತ ನಾನು ನಾನು ಬಂದಿದ್ದೀನಿ. ಆ ವಿಷಯ ಮೇಡಮ್ ಹೇಳಿದ ಹಾಗೆ ಸಾವಿಲ್ಲದವರು ನಾವು, ನಮಗೆ ಸಾವಿಲ್ಲ ಅಂತಕ್ಕಂಥದ್ದನ್ನ ಪತ್ರಿಜಿಯವರೇ ಯು ಆರ್ ಮೈ ಗಾಡ್ಸ್ ಅಂತ ಅವ್ರು ಹೇಳಿರ್ತಕ್ಕಂಥ ಆ ವಿಷಯವನ್ನ ಹೇಳುವ ಮೊದಲು ನಾನೊಂದು ಪತ್ರಿಜಿ ಅವರ ವಾಣಿಯನ್ನ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಆ ವಾಣಿ ಏನಿದೆ, ಪತ್ರಿಜಿ ವಾಣಿ ಅಂದ್ರೆ ಆಧ್ಯಾತ್ಮಿಕತೆಯ ದೃಷ್ಟಿಯನ್ನು ಹೊಂದಿರುವುದೇ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕ ದೃಷ್ಟಿಯನ್ನು ಹೊಂದಿರುವುದೇ ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ ನೋಡಿ. ಶರೀರದ ದೃಷ್ಟಿಯಿಂದ ನೋಡುವುದೇ ಪ್ರಾಪಂಚಿಕತೆ. ನಾವು ಶರೀರದ ದೃಷ್ಟಿಯಿಂದ, ಶರೀರಕ್ಕಾಗಿ ಸುಖ ದುಃಖ ಶರೀರದ ಬಗ್ಗೆ ನಾವು ವಿಚಾರ ಮಾಡಿದಾಗ, ಶರೀರ ದೃಷ್ಟಿಯಲ್ಲಿ ನಾವಿದ್ದಾಗ ಅದು ಪ್ರಾಪಂಚಿಕತೆ ಆಗ್ತದ. ದೇಹದ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ದುಃಖ, ಎಲ್ಲವೂ ನರಕ. ನಾವು ದೇಹ ದೃಷ್ಟಿಯಿಂದ ನೋಡಿದಾಗ ನಮ್ಮಲ್ಲಿ ಬರೀ ದುಃಖಗಳೇ, ಕಷ್ಟಗಳೇ, ನರಕಗಳನ್ನ ನಾವು ಅನುಭವಿಸ್ತೀವಿ. ನಾವಲ್ಲಿ ಆತ್ಮ ದೃಷ್ಟಿಯಿಂದ ನೋಡಿದರೆ ನೋಡಿ, ನಾವು ದೇಹ ಅಂತ ತಿಳಿದುಕೊಂಡಾಗ ಏನಾಗ್ತದೆ, ನಾವು ಆತ್ಮದಿಂದ ತಿಳಿದುಕೊಂಡಾಗ ಏನಾಗ್ತದೆ ಅಂತಕ್ಕಂಥ ನಾವು ತಿಳಿಸಿರ್ತಕ್ಕಂಥದ್ದು. ಆತ್ಮ ದೃಷ್ಟಿಯಿಂದ ನೋಡಿದ್ರೆ ಎಲ್ಲವೂ ಸ್ವರ್ಗ ನೋಡಿ. ಅವ್ರು ಹೇಳ್ತಾರ ಎಲ್ಲವೂ ಸ್ವರ್ಗ, ಎಲ್ಲವೂ ವೈಭೋಗ, ಆನಂದ. ಯಾವಾಗ? ಆತ್ಮ ದೃಷ್ಟಿಯಿಂದ ನಾವು ಇದ್ದಾಗ. ಅದಕ್ಕೆ ಹೇಳ್ತಾರ ಅವರು, ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ದೃಷ್ಟಿ ಇರಲೇಬೇಕು ಮತ್ತು ಆಧ್ಯಾತ್ಮಿಕದ ಗಮನವಿರಬೇಕು. ನಮ್ಮಲ್ಲಿ ಆಧ್ಯಾತ್ಮಿಕ ದೃಷ್ಟಿ ಇರಬೇಕು ಮತ್ತು ಆಧ್ಯಾತ್ಮಿಕದ ಗಮನವಿರಬೇಕು ಅಂತಕ್ಕಂಥದ್ದು. ಪ್ರತಿ ಸಂದರ್ಭದಲ್ಲಿ ನಾವು ಶರೀರಧಾರಿಗಳಲ್ಲ, ನಾವು ಆತ್ಮಗಳು. ನಮಗೆ ಸಾವಿಲ್ಲ ಅಂತಕ್ಕಂಥ ಭಾವನೆಯನ್ನ ನಾವು ಹೊಂದಿರಬೇಕಂತಕ್ಕಂಥ ಅವರು ನಮ್ಮ ವಾಣಿಯಲ್ಲಿ ಅಲ್ಲಿ ಹೇಳಿರ್ತಕ್ಕಂಥದ್ದು. ಇವತ್ತು ನಾವು ಈ ಒಂದು ಸಾವಿಲ್ಲದವರು ಯಾಕೆ ನಮಗೆ ಸಾವಿಲ್ಲ, ಆ ಸಾವು ಎಂದರೇನು ಅಂತಕ್ಕಂಥ ನಾವು ಇವತ್ತ ವಿವರವಾಗಿ ಕೂಲಂಕಷವಾಗಿ ನಾವು ತಿಳಿದುಕೊಳ್ಳೋಣ. ಎಲ್ಲ ಮತಗಳ ಆಧ್ಯಾತ್ಮಿಕ ಗುರುಗಳ ಬೋಧನೆ ಒಂದೇ ನೋಡಿ. ಎಲ್ಲ ಒಂದು ಗುರುಗಳು ನೋಡಿ, ಎಲ್ಲ ಆಧ್ಯಾತ್ಮಿಕ ಗುರುಗಳಲ್ಲಿ ಹೇಳ್ತಕ್ಕಂಥದ್ದು ಎಲ್ಲವೂ ಅವರು ನಾವು ಶರೀರ ಮಾತ್ರ ಅಂತ ಹೇಳಿರೋರು. ಎಲ್ಲಾ ಕಡೆ ಅವ್ರು ಹೇಳ್ತಕ್ಕಂಥದ್ದು ನಾವು ಶರೀರ ಮಾತ್ರ, ನಾವು ಸಾಯುವುದಿಲ್ಲ ಅಂತಕ್ಕಂಥದ್ದು. ಸಾವು ಶರೀರಕ್ಕೆ ಮಾತ್ರ ಅಂದಾಗ ಏನು, ನಾನು ಯಾರು ಅಂತ ತಿಳಿದುಕೊಳ್ಳುವುದು. ರಮಣ ಮಹರ್ಷಿಗಳು ತಮ್ಮಲ್ಲಿ ಯಾರು ಬಂದಾಗ ನೀನು ಯಾರು ಅಂತ ಕೇಳ್ತಾರೆ. ನಾನು ಯಾರು, ಆ ಹೆಸರು ಈ ಹೆಸರು, ಅಲ್ಲಿದ್ದು ಬಂದೆ ಇಲ್ಲಿದ್ದು ಬಂದೆ ಅಂತಲ್ಲ. ನೀನು ಯಾರು ಅಂದ್ರೆ ಅವ್ರು ತಿಳಿದಕ್ಕಂತ ನಾನು ಆತ್ಮ ಅಂತಕ್ಕಂಥ ದೃಷ್ಟಿಯಿಂದ ಇರಬೇಕಂತ ಹೇಳಿರ್ತಕ್ಕಂಥದ್ದು ಆತ್ಮ. ಸೊ ಅಲ್ಲಿ ಈ ಒಂದು ಶರೀರಕ್ಕೆ ಸಾವಿದೆ ಮಾತ್ರ, ನೀನು ಶರೀರವಲ್ಲ ಅಂದಾಗ ನೀನು ಶಕ್ತಿ, ಜ್ಞಾನ, ಚೈತನ್ಯದಿಂದ ಕೂಡಿದ ಒಂದು ಆತ್ಮ. ಒಂದು ಆತ್ಮ ಹೆಂಗಿರ್ತಂದ್ರೆ ಜ್ಞಾನ, ಚೈತನ್ಯ ಮತ್ತು ಶಕ್ತಿಯಿಂದ ತುಂಬಿರ್ತಕ್ಕಂಥ ಒಂದು ಆತ್ಮ ಇದೆ ಅಂತ. ಅದು ನಿರಂತರವಾಗಿರ್ತಕ್ಕಂಥ, ಶಾಶ್ವತವಾಗಿರ್ತಕ್ಕಂಥ ಸತ್ಯವಿದೆ ಅಂತ ಅವರು ಹೇಳಿರ್ತಕ್ಕಂಥದ್ದು. ಈ ಒಂದು ಆತ್ಮ
ಏನು ಜ್ಞಾನ ಶಕ್ತಿ ಚೈತನ್ಯದ ಈ ಆತ್ಮ ನಿನ್ನ ಶರೀರದಲ್ಲಿ ಇದೆ, ಅಂದ್ರೆ ಈ ಶರೀರದಲ್ಲಿ ಇದೆ, ಅಂದ್ರೆ ನಾವು ಈ ಶರೀರದಲ್ಲಿ ಇದ್ದೀವಿ. ನಾನು ಅಂದರೆ ಶರೀರವಲ್ಲ, ಈ 3 ಅಂಶಗಳನ್ನ ಹೊಂದಿರತಕ್ಕಂಥ ಆತ್ಮ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ನೀನು ಶಾಶ್ವತ ಆತ್ಮ ಅಂತ ತಿಳಿರ್ತಕ್ಕಂಥದ್ದು. ಆ ಶಾಶ್ವತ ಆತ್ಮಕ್ಕೆ ಆದಿ ಅಂತ್ಯ ಇರುವುದಿಲ್ಲ, ಜನನ ಮರಣ ಇರೋದಿಲ್ಲ ಅಂತಕ್ಕಂಥದ್ದು ನಾವು ಇಲ್ಲಿ ತಿಳಿದುಕೊಳ್ತಕ್ಕಂಥದ್ದು. ಬುದ್ಧ ಭಗವಾನರಿಗೆ ಜ್ಞಾನೋದಯವಾದಾಗ, ದಿವ್ಯ ಚಿಕ್ಷುಗಳವರಿಗೆ ಓಪನ್ ಆದಾಗ, ತೆರೆದಾಗ, ಅವರು ಸೂಕ್ಷ್ಮ ಶರೀರ ಯಾನವನ್ನ ಮಾಡಿದಾಗ ಆ ಮೂಲಕ ಅವರು ಏನ್ ತಿಳ್ಕೊಂಡ್ರೆ ಪುನರ್ಜನ್ಮ ಬಗ್ಗೆ ಪರಂಪರೆಯನ್ನು ತಿಳ್ಕೊಂಡ್ರು. ಈ ಜನ್ಮ ಪರಂಪರೆಯನ್ನು ತಿಳ್ಕೊಂಡ್ರು. ಅವರು ಎಷ್ಟು ಸಲ ಈ ಭೂಮಿಗೆ ನಾನು ಬಂದಿದ್ದೀನಿ ಅಂತ ತಿಳ್ಕೊಂಡ್ರು. ಎಷ್ಟು ಸಲ ಬರದು ಹೋಗೋದು, ಎಷ್ಟು ಸಲ ನಾನು ಎಷ್ಟು ಬಾರಿ ನಾನು ಶರೀರಧಾರಿಯಾಗಿ ಈ ಭೂಮಿಗೆ ಬಂದಿದ್ದೇನೆ ಮತ್ತು ಹೋಗಿದ್ದೇನೆ ಅಂತ ನಾನು ತಿಳ್ಕೊಂಡ್ರು. ಅಂದ್ರೆ ಹುಟ್ಟು ಸಾವಿನ ಆ ಒಂದು ಜಂಜಾಟದ ಬಗ್ಗೆ ತಿಳ್ಕೊಂಡ್ರು. ಅಂದ್ರೆ ಅವ್ರು ಏನ್ ಕೊನೆಗೆ ಯಾವ ಒಂದು ನಿರ್ಧಾರಕ್ಕೆ ಬಂದ್ರೆ, ನಾನು ಎಷ್ಟು ಸಲ ಬಂದು ಎಷ್ಟು ಜನ ಹೋಗಿದ್ದೀನಿ ಅಂತಂದ್ರ ನಾನು ಶಾಶ್ವತ, ಶರೀರ ಮಾತ್ರ ಅದು ಬೇರೆ ಬೇರೆ ಆಗಿರ್ತಕ್ಕಂಥ ಶರೀರವನ್ನು ನಾನು ಹೊಂದಿದ್ದೇನೆ, ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆ ಶರೀರವನ್ನು ನಾನು ಹೊಂದಿದ್ದೇನೆ ಅಂತಕ್ಕಂಥದ್ದನ್ನ ಅವರು ತಿಳಿದುಕೊಂಡರು. ಅವಾಗ ಅವರು ಸಿದ್ಧಾರ್ಥನು ಶುದ್ಧನಾದ ಅಂತಕ್ಕಂಥ ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಈ ಜ್ಞಾನವನ್ನ ಅವರು ಅರಿತು ಎಲ್ಲರಿಗೂ ಈ ಒಂದು ಜ್ಞಾನವನ್ನು ಅವರು ತಿಳಿಸಿದರು. ಯಾವಾಗ ಅವರು ಮನೆಯಿಂದ ಹೊರಗೆ ಬಂದಾಗ ಆ ಮರಣ ಹೊಂದಿದ್ದ ವ್ಯಕ್ತಿಯನ್ನ, ರೋಗ ಹೊಂದಿದ್ದ ಒಂದು ವ್ಯಕ್ತಿಯನ್ನ, ಮುದುಕಾದ ವ್ಯಕ್ತಿಯನ್ನ ಕಂಡಾಗ ಅವ್ರು ಇದನ್ನೇ ನಾವು ತಿಳಿದುಕೊಡ್ಬೇಕು ಸತ್ಯಾನ್ವೇಷಣೆಗಾಗಿ ಅವರು ಎಷ್ಟೋ ವರ್ಷಗಳ ಕಾಲ ಹೊರಗೆ ಹೋಗಿ ಆ ಒಂದು ಜ್ಞಾನವನ್ನು ಪಡೆದುಕೊಂಡು ಆ ಜ್ಞಾನವನ್ನ ಎಲ್ಲರಿಗೂ ಹಂಚಿದರು. ಸಾವಿನ ಬಗ್ಗೆ ಹೆದರಿಕೆ ಇರುವುದೆಂದರೆ ನಗೆಪಾಟಲು ಆಗುತ್ತದೆ. ಪತ್ರಿಜರು ಹೇಳ್ತಾರೆ, ಸಾವಿನ ಬಗ್ಗೆ ಹೆದರ್ತಾರೆ, ನಗೆಪಾಟಲು ಅಂತ ಹೇಳ್ತಾರೆ. ಯಾಕಂದ್ರೆ ಜನಗಳು ಸಾವಿಗೆ ಏಕೆ ಹೆದರುತ್ತಾರೆ ಎಂದರೆ ಅವರಿಗೆ ಆ ವಿಷಯದ ಬಗ್ಗೆ ತಿಳುವಳಿಕೆ ಇಲ್ಲ. ನೋಡಿ, ಯಾವ್ದಾದ್ರು ನಮ್ಗೆ ತಿಳುವಳಿಕೆ ಹೆದರ್ತೀವಿ ನಾವು. ಒಂದು ಕತ್ತಲಲ್ಲಿ ಹಗ್ಗ ಬಿದ್ದಿತ್ತಂದ್ರೆ ನಾವು ಹೆದರ್ತೀವಿ, ಅದೇನೋ ಇರುವುದನ್ನು ಬಂದು ಹೆದರ್ತೀವಿ ನಾವು. ಯಾಕೆ? ಅಜ್ಞಾನ. ಯಾವಾಗ ನಾವು ಆ ಬೆಳಕು ಹಾಕಿ ನೋಡಿದಾಗ, ಲೈಟ್ ಹಾಕಿದಾಗ ಅದು ಹಗ್ಗ ಇದೆ ಅಂತ ತಿಳಿದಾಗ ನಮಗ ಧೈರ್ಯ ಬರ್ತದೆ. ನೋಡಿ, ತಿಳಿದೇ ಇದ್ದಾಗ ಹೆದರಿಕೆ, ತಿಳಿದಾಗ ಧೈರ್ಯ. ಅದಕ್ಕ ತಿಳುವಳಿಕೆ ಬಂದಾಗ ನೋಡಿ, ಯಾವಾಗ ಅವರಿಗೆ ಸಾವಿನ ಬಗ್ಗೆ ತಿಳುವಳಿಕೆ ಬಂದಾಗ ಅವರು ಅದಕ್ಕ ಸಂಭ್ರಮದಿಂದ ಆಚರಿಸುತ್ತಾರೆ ಅಂತ ಹೇಳಿದ್ರು ಅವರು. ಪತ್ರಿಜಿಯವರು ಒಂದ್ಸರಿ, ಎಲ್ಲರಿಗೂ ಗೊತ್ತಿದೆ, ಒಂದ್ಸರಿ ಯಾವುದೋ ಒಂದು ಬರ್ತ್ಡೇಗೆ ಹೋದಾಗ ಅವರು ಆ ಮಗುವಿನ ಬರ್ತ್ಡೇಗೆ ಹೋದಾಗ ಚಾಕ್ಲೇಟ್ ಅನ್ನು ತೆಗೆದುಕೊಂಡು ಹೋದಾಗ ಅರ್ಧ ಚಾಕ್ಲೇಟ್ ಅನ್ನು ಹಂಚಿ ಅರ್ಧವನ್ನ ಇಟ್ಟುಕೊಂಡ್ರಂತವ್ರು. ಯಾಕಂದ್ರೆ ಈ ಅರ್ಧವನ್ನ ನಾಳೆ ಮಗು ಮರಣ ಹೊಂದಿದಾಗ ಇವು ಹಂಚ್ಬೇಕಾಗ್ತದ ಅಂತ ಹೇಳಿದ್ರ. ನೋಡಿ, ಅಂದ್ರೆ ಇಲ್ಲಿ ಜನನ ಮತ್ತು ಮರಣ ಎಲ್ಲವೂ ಮಧುರ. ಜನನ ಮಧುರ, ಮರಣ ಮಧುರ. ಅದಕ್ಕ ಸಾವಿಗೆ ಹೆದರೋದು ಬೇಕಾಗಿಲ್ಲ. ಅದರ ಸಾವಿನ ಜ್ಞಾನವನ್ನು ತಿಳಿದುಕೊಂಡಾಗ ಅದರಲ್ಲಿ ಹೆದರಿಕೆ ಇಲ್ಲ. ಆಚರಣೆಯನ್ನ ನಾವು ಮಾಡ್ತೀವಿ, ಸಂಭ್ರಮಿಸ್ತೀವಿ. ಅಯ್ಯೋ, ನಾ ಇಲ್ಲಿಂದ ನಾನು ಬೇರೆ ಲೋಕಕ್ಕೆ ಹೋದೇನೆ, ಅಥವಾ ಮತ್ತೊಂದು ಪಾಠವನ್ನು ತೆಗೆದುಕೊಳ್ಳಿಕ್ಕೆ ಹೋದೆ, ನಾನು ಮತ್ತೊಂದು ಅನುಭವನ ತೆಗೆದುಕೊಳ್ಳಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಅಲ್ಲಿ ತಿಳಿದುಕೊಳ್ತಕ್ಕಂಥದ್ದನ್ನ ನಿಜವಾದ. ಯಾರಿಗೆ ಅದು ಬರೀ ಶರೀರ ಜ್ಞಾನದಲ್ಲಿ ಇರ್ತಾರೋ ಅವ್ರು ಎಲ್ಲೋ ದುಃಖ. ಎಷ್ಟೋ ಜನ ಒಬ್ಬೊಬ್ರು ತಿಂಗಾನಗಟ್ಲೆ ದುಃಖದಿಂದಿರ್ತಾರೆ. ಅಯ್ಯೋ, ನನಗೆ ಗಂಡ ಬಿಟ್ಟು ಹೋದ, ಅಯ್ಯೋ ನನಗೆ ಮಗು ಬಿಟ್ಟು ಹೋದ ಅಂತಕ್ಕಂಥ ದುಃಖ ಇರ್ತದ ಅವರಿಗೆ. ಆದ್ರೆ ನಿಜವಾದ ಸಾವಿನ ಅರಿವು ಯಾವಾಗ ಬರ್ತದೋ, ಯಾವಾಗ ಜ್ಞಾನ ಅವರಿಗೆ ಬರ್ತದೋ ಅವರು ಹೆದರುದಿಲ್ಲ, ಅವರು ಧೈರ್ಯದಿಂದ ಇರ್ತಾರ ಅಂತಕ್ಕಂಥಲ್ಲಿ ತಿಳ್ಕೊತಕ್ಕಂಥದ್ದು. ಸಾವು ಈ ಭೌತಿಕ ಶರೀರಕ್ಕೆ ಮಾತ್ರ, ಆದ್ರೆ ಈ ಶಕ್ತಿ, ಚೈತನ್ಯ, ಜ್ಞಾನ ಹೊಂದಿರತಕ್ಕಂತ ಈ ಒಂದು ಆತ್ಮಕ್ಕೆ ಇಲ್ಲಿ ಯಾವುದೇ ಸಾವಿಲ್ಲ. ಇದೇನ್ ಮಾಡ್ತದಂದ್ರೆ ಈ ಆತ್ಮ ಶರೀರದಿಂದ ಬೇರ್ಪಟ್ಟು, ಈ ಆತ್ಮ ಮತ್ತು ಶರೀರ ತಮ್ಗೆಲ್ಲ ಗೊತ್ತದ, ಆತ್ಮ ಭೌತಿಕ, ಶರೀರ ಶರೀರ ಅಂತಕ್ಕಂಥ ಭೌತಿಕ, ಆತ್ಮ ಅಂತಕ್ಕಂಥದ್ದು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಇದು ಶರೀರದಿಂದ ಬೇರ್ಪಟ್ಟು ಏನ್ ಮಾಡ್ತಂದ್ರೆ ಅದು ಹೊರಗಿನ ಪ್ರಯಾಣ, ಹೊರಗಿನ ಪ್ರಪಂಚಕ್ಕೆ, ಬೇರೆ ಬೇರೆ ಲೋಕಗಳಿಗೆ ಅದು ಹೋಗ್ತದ. ಬೇರೆ ಬೇರೆ ವಿದ್ಯುತ್ ತರಂಗದ ಲೋಕಗಳಿಗೆ ಅದು ಮುಂದಿನ ಪ್ರಯಾಣವನ್ನು ಮಾಡುತ್ತದೆ. ಅಂದ್ರ ಈ ಸಾವಿನಲ್ಲಿ ಈ ಭೌತಿಕ ದೇಹದಿಂದ ಆತ್ಮ ಅದು
ಬೇರೆ ಬೇರೆ ಲೋಕಗಳಿಗೆ ಅದು ಹೋಗ್ತದ. ಅಂದ್ರೆ ಸಾವು ಆದಾಗ ತನ್ನ ಆ ದೇಹವನ್ನು ಬಿಟ್ಟು ಬೇರೆ ಕಡೆ ಹೋಗ್ತದ, ಬೇರೆ ಕಡೆ ಪ್ರಯಾಣ ಮಾಡ್ತದ ಅಂತ ನಾವಿಲ್ಲಿ ತಿಳ್ಕೊಬೇಕು. ನಾವು ಶಾಶ್ವತ ಸತ್ಯ, ನಾವಂದ್ರೆ ಆತ್ಮ, ನಾವೆಲ್ಲರೂ ಶಾಶ್ವತವಾದ ಸತ್ಯವನ್ನು ಹೊಂದಿರ್ತಕ್ಕಂಥದ್ದು. ನಾವು ಸಾವಿಲ್ಲದವರು, ನಾವು ಸಾವಿಲ್ಲದ ಆತ್ಮಗಳು ಅಂತ ನಾವು ತಿಳ್ಕೊಬೇಕು. ಯಾವಾಗಿದು ಸರಿಯಾಗಿ ತಿಳ್ಕೊತೀವೋ, ಯಾರಾದ್ರೂ ಮರಣ ಹೊಂದಿದಾಗ ನಮಗೆ ಯಾವ ಭಾವನೆನೂ ಆಗೋದಿಲ್ಲ, ಯಾವ ಭಾವನೆನೂ ಆಗೋದಿಲ್ಲ. ಅಯ್ಯೋ ಇದು ಬಿಟ್ಟು ಹೋದ್ರು, ಒಳ್ಳೆ ಒಂದು ಇವ್ರದ್ದು ಪ್ರಮೋಷನ್ ಆಯ್ತಂತ ಅರ್ಥ. ನಮ್ಮ ಆಫೀಸಿಂದ ಯಾರಾದ್ರೂ ಹೋದ್ರಂದ್ರೆ ಅವ್ರಿಗೆ ಪ್ರಮೋಷನ್ ಆಯ್ತಂತ ನಾವು ತಿಳ್ಕೊಬೇಕು. ಬೇರೆ ಲೋಕಕ್ಕೆ ಹೋಗ್ತಾ ಇದ್ದಾರ, ಬೇರೆ ಅನುಭವವನ್ನು ಪಡ್ಕೋತಾ ಇದ್ದಾರಾ, ಎಷ್ಟು ವರ್ಷ ಅಂತ ನಾವ್ ಇಲ್ಲೇ ಇರ್ಬೇಕು? ಇಲ್ಲ. ಈ ರೀತಿಯಾದ ನಾವು ಅದನ್ನ ವಿಚಾರ ನಾವು ತಿಳ್ಕೊಬೇಕು. ನಾವು ಅನಿವಾರ್ಯವಾಗಿ ಈ ಭೌತಿಕ ಶರೀರದಲ್ಲಿ ಅನೇಕ ಕಾರಣದಿಂದ ನಾವು ಸೇರುತ್ತೇವೆ. ನಾವು ಯಾಕೆ ಬಂದಿದ್ದೀವಿ ಅಂತಂದಾಗ ನಾವು ಬೇರೆ ಬೇರೆ ಕಾರಣಗಳಿಂದ ಈ ಆತ್ಮ ಅಂತಕ್ಕಂಥ ನಾವು ಈ ಶರೀರದಲ್ಲಿ ಸೇರಿಕೊಂಡಿದ್ದೇವೆ. ಏಕೆ? ಕೆಲವು ಪಾಠವನ್ನು ಕಲಿಯಲು, ಕೆಲವು ಸಲ ಸುಖವನ್ನು ಅನುಭವಿಸಲು, ಕೆಲವು ಮತ್ತೆ ಮತ್ತೆ ಬೇರೆ ಆತ್ಮಗಳ ಜೊತೆ ಇರಲು, ಅಥವಾ ಅನುಭವವನ್ನು ಪಡೆದುಕೊಳ್ಳಲು, ನಮ್ಮ ಕರ್ಮವನ್ನು ಕಳೆದುಕೊಳ್ಳಲು, ಜ್ಞಾನವನ್ನು ಪಡೆದುಕೊಳ್ಳಲು ನಾವು ಈ ಭೂಮಿಗೆ ಆ ಶರೀರದಲ್ಲಿ ನಾವು ಬಂದಿದ್ದೇವೆ ಅಂತ ನಾವು ತಿಳ್ಕೊಬೇಕು. ಶೇಕ್ಸ್ಪಿಯರ್ ಹೇಳಿದ ಹಾಗೆ, ಶೇಕ್ಸ್ಪಿಯರ್ ಹೇಳ್ತಂದ್ರೆ ಪ್ರಪಂಚವೆಲ್ಲ ಒಂದು ನಾಟಕ, ಪ್ರಪಂಚವೆಲ್ಲ ಒಂದು ನಾಟಕ, ನಾವು ಬರೀ ಪಾತ್ರಧಾರಿಗಳು. ನಾವು ರೇಗುತ್ತೇವೆ ಅಂದ್ರೆ ನಾವು ಸಿಟ್ಟಿಗೆ ಬರ್ತೇವೆ ಮತ್ತು ಆವೇಶಗೊಳ್ಳುತ್ತೇವೆ. ನಾವು ನಮ್ಮ ಪಾತ್ರವನ್ನು ಮಾಡುತ್ತೇವೆ ಮತ್ತೆ ಹಿಂದಿರುಗುತ್ತೇವೆ. ನಾವು ಏನು ಪಾತ್ರ ಮಾಡಕಂತ ಬಂದಿದ್ದೀವಿ ಇಲ್ಲಿಗೆ, ಈ ನಾಟಕದಲ್ಲಿ, ಈ ರಂಗಭೂಮಿಯಲ್ಲಿ ಆ ಪಾತ್ರವನ್ನು ಮಾಡಿ ಏನು ಸಿಟ್ಟು ಬರೋದಾಗಿರ್ಬೋದು, ಜಗಳಾಡೋದಾಗಿರ್ಬೋದು, ಸಂತೋಷ ಆಗಿರ್ಬೋದು ಎಲ್ಲವನ್ನ ಮಾಡಿ ಮತ್ತೆ ಹಿಂದಿರುಗುತ್ತೇವೆ. ಯಾವ ರೀತಿ ನಾವು ಟ್ರೈನ್ನಾಗ ಟಿಕೆಟ್ ತೆಗ್ಸ್ಕೊಂಡ್ ಕುಂತಾಗ ಟ್ರೈನ್ ಹೋಗುತ್ತೆ ಹಂಗೇ ಹೋಗ್ತೀವ, ನಾವು ಎಲ್ಲಿಗೆ ಹೋಗ್ತಿರ್ತೀವಿ ಹಂಗೆ ಹೋಗೋದಿಲ್ಲ. ನಾವು ನಮ್ಮ ಸ್ಟೇಜ್ ಬಂದ ಕೂಡಲೇ ಪಟ್ ಅಂತ ಯಾರೇ ಹೇಳದೆ ಹೋಗಿ ಇಳಿದು ಬಿಡ್ತೀವಿ ನಾವು. ಆ ರೀತಿಯಾಗಿ ನಾವು ಯಾರಿಗೂ ಹೇಳದೆ ನಾವು ಹೋಗಿ ಬಿಡ್ತೀವಿ ಅಂತಕ್ಕಂಥದ್ದು. ಅದಕ್ಕ ನಾವು ಈ ಒಂದು ಮಾಯ ಪ್ರಪಂಚಕ್ಕೆ ಒಳಗಾಗಬಾರದು. ಅಂದ್ರೆ ನಾವು ಏನು ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀವಿ, ಈ ಪಾತ್ರವೇ ನಾವೆಂದು ಎಲ್ಲವನ್ನು ನಾವೇ ಗರ್ವದಿಂದ ಇರದೆ, ಇದು ಒಂದು ಕ್ಷಣಿಕ, ಇದು ಒಂದು ಪಾತ್ರ, ಇದು ಒಂದು ಅನುಭವ ಅಂತ ನಾವು ತಿಳ್ಕೊಂಡು ಜೀವನವನ್ನ ಮಾಡ್ಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ಹೇಳ್ತಾರ, ಮಾಯಾ ಪ್ರಪಂಚ ಇದು ಒಂದು ಮೋಹಿಸಿ ಕುಳಿತೆ ನಾನೆಂದು ಕರುಣಿಸಿ ಕಾಯಯ ಗುರು ಮಹಾಂತೇಶ. ಅಂದ್ರ ಈ ನಮ್ಮ ಪತ್ರಿಜಿಯವರು ಬಂದು ನಮ್ಗೆಲ್ಲ ಏನ್ ನಮ್ಮ ಮಾಯಾ ಪ್ರಪಂಚದಲ್ಲಿ ನಾವು ಏನು ಇದ್ದೀವೋ ಅದನ್ನ ಅವರು ಆ ಮಾಯಾ ಪ್ರಪಂಚದಿಂದ ನಮ್ಮನ್ನ ದೂರ ಮಾಡಿದ್ದಾರ. ಆ ಮಾಯಾ ಪ್ರಪಂಚ ನಮ್ಮನ್ನ ನಾವಿದ್ರೂ ಕೂಡ ಇಲ್ಲದಂತೆ ಅವರು ಮಾಡಿದ್ದಾರೆ. ಅದಕ್ಕಾಗಿ ಯು ಆರ್ ಮೈ ಗಾಡ್ಸ್ ಅಂತ ಯಾಕೆ ಹೇಳಿದ್ರು ಅವರು? ಯು ಆರ್ ಮೈ ಫ್ರೆಂಡ್ಸ್ ಅಂತ ಅವ್ರು ಹೇಳಿದ್ರು ಯಾಕ? ಇದನ್ನ ನಾವು ತಿಳ್ಕೊಂಡಾಗ ನಾವು ನಿಜವಾಗಿ ನಾವು ಯಾರು, ನಮ್ಮನ್ನ ನಾವು ತಿಳಿಯೋದು. ತನ್ನ ತಿಳಿದ ಮೇಲೆ ಇನ್ನೇನು, ತನ್ನನ್ನು ತಾನು ಅರಿತುಕೊಂಡಾಗ ಏನು ಕಲಿಯೋದು ಏನು ಇಲ್ಲ ಅಂತಕ್ಕಂಥ ನಾವು ತಿಳ್ಕೊಬೇಕು. ಅದಕ್ಕಾಗಿ ಜಗದೀಶ ನಾಡುವ ನಾಟಕ ಅಂತ ಹೇಳಿ, ಇದೇ ನಾಟಕ ರಂಗ ಅಂತ ನಾವಿಲ್ಲಿ ತಿಳ್ಕೊತೀವಿ. ಇದು ನಾವು ಇಲ್ಲಿ ಈ ಭೂಮಿಗೆ ಯಾಕೆ ಬಂದಿದ್ದೀವಿ ಅಂತ ನಾವು ತಿಳ್ಕೊತಕ್ಕಂಥದ್ದು. ಆದ್ದರಿಂದ ಭೂಮಿಗೆ ಪಾತ್ರ ಮಾಡಲು ಬಂದಿದ್ದೇವೆ ಅಂದಾಗ ಪಾತ್ರ ಮುಗಿದ ನಂತರ ನಿರ್ಗಮಿಸುತ್ತೇವೆ, ಅದೇ ಸಾವು. ಸಾವಂದಾಗ ನಮ್ಮ ಪಾತ್ರ ಮುಗಿದಾಗ ಒಂದು ಕ್ಷಣ ಕೂಡ ನಾವು ಇರೋದಿಲ್ಲ, ಯಾರಿಗೆ ಹೇಳೋದಿಲ್ಲ ಕೇಳೋದಿಲ್ಲ, ಒಂದು ನಿಮಿಷದಾಗೆ ನಾವು ಹೋಗಿ ಬಿಡ್ತೀವಿ. ಎಷ್ಟೊಂದು ನಾವು ಮೋಹ ಮಾಯ ನಂದು ನಾವು ಹೇಳ್ತಿರ್ತೀವೋ, ಹೋಗುವ ಸಮಯ ಬಂದಾಗ ನಾವು ಗೊತ್ತಿಲ್ಲದೆ ನಾವು ಹೋಗಿರ್ತೀವಿ. ಅದೇ ಸಾವನ್ನ ತಿಳ್ಕೋಬೇಕು. ಅದು ಆತ್ಮವನ್ನು ನಾಶಗೊಳಿಸುವುದಿಲ್ಲ. ಸಾವಾದಾಗ ಆತ್ಮ ನಾಶವಾಗುವುದಿಲ್ಲ, ಶರೀರ ಮಾತ್ರ ನಾಶ ಆಗುತ್ತದ. ಇದು ಆಧ್ಯಾತ್ಮಿಕ ಸಾರ. ಇದೇ ಆಧ್ಯಾತ್ಮ ಶಾಸ್ತ್ರ ಏನ್ ಹೇಳ್ತದ, ಆಧ್ಯಾತ್ಮಿಕ ಸಾರ ಏನ್ ಹೇಳ್ತಂದ್ರೆ, ನೀನು ಶರೀರ ಅಲ್ಲ, ನೀನು ಶಾಶ್ವತ ಆತ್ಮ. ಭೂಮಿಗೆ ಬಂದಾಗ ಜನನ, ಭೂಮಿಯಿಂದ ಹೋದಾಗ ಮರಣ ಮಾತ್ರ. ನೀ ಮಾತ್ರ ಬೇರೆ ಬೇರೆ ಪ್ರಪಂಚದಲ್ಲಿ ಬೇರೆ ಬೇರೆ ಜ್ಞಾನಕ್ಕಾಗಿ ಹಾಗೆ ನೀನು ಹೋಗ್ತಾ ಪಾತ್ರಗಳನ್ನ ಮಾಡ್ತಾ ಜ್ಞಾನವನ್ನ ಪಡಿತಾ ಅಂಶಾತ್ಮ ಆಗಿರ್ತಕ್ಕಂಥ ನೀನು ಏನಾಗ್ತದಂದ್ರೆ ಪೂರ್ಣಾತ್ಮದೆಡೆಗೆ ನೀನು ಹೋಗ್ತಿದಿ. ನಮ್ಮ ಒಂದು ಗುರಿ ಏನಂತಂದ್ರೆ ಪೂರ್ಣಾತ್ಮದೆಡೆಗೆ ನಮ್ಮ ಗುರಿ. ಎಲ್ಲಿವರೆಗೆ ನಾವು ಬರೀ ಒಂದು ಮಾಯ ಪ್ರಪಂಚದಲ್ಲಿ ನಾವು ಬಿದ್ದಾಗ ಪುನರಪಿ ಜನನಂ
ಪುನರಪಿ ಮರಣ, ಹಾಗೆ ನಾವು ಬರ್ತಾ ಹೋಗ್ತೀವಿ ಎಲ್ಲಿವರೆಗೆ ನಾವು ಶರೀರ ಜ್ಞಾನದಲ್ಲಿ ಇರ್ತೀವೋ ಬರ್ತಾ ಹೋಗ್ತಾ ಇರ್ತೀವಿ. ಯಾವಾಗ ನಮ್ಮ ಆತ್ಮಜ್ಞಾನ ನಮಗ್ ಬರ್ತದೋ, ನಾವು ಯಾರನ್ನ ನಾವು ತಿಳ್ಕೊತೀವೋ, ನಮ್ಮ ಗುರಿಯನ್ನ ನಾವು ತಿಳ್ಕೊತೀವೋ, ಯಾಕೆ ನಾವು ಬಂದಿದ್ದೀವನ್ನ ನಾವು ತಿಳ್ಕೊತೀವೋ, ಅವಾಗ ನಾವು ಆ ಜನ್ಮ ರಾಹಿತ್ಯದ ಕಡೆ ನಾವು ಹೋಗ್ತೀವಿ ಅಂತಕ್ಕನ್ನ ನಾವು ತಿಳ್ಕೊಬೇಕು. ಈ ಜ್ಞಾನ ಬಂದಾಗ ಮಾತ್ರ ನಾವು ಜನ್ಮರಾಹಿತ್ಯಕ್ಕೆ ಹೋಗ್ತೀವಿ. ಅದನ್ನ ಇವು ತಿಳಿಸ್ಕೊಡ್ತಕ್ಕಂಥ ಪತ್ರಿಜಿ ಅವರು ಈ ಧ್ಯಾನದ ಮೂಲಕ ಅದನ್ನ ನಾವು ಪ್ರತಿ ಧ್ಯಾನದ ಮೂಲಕ ನಾವು ಮನಸ್ಸನ್ನು ಶೂನ್ಯ ಮಾಡಿಕೊಂಡು ನಾವು ಆ ಒಂದು ಜ್ಞಾನವನ್ನ ಪಡ್ತಾ ಹೋಗ್ತೀವಿ. ಅದಕ್ಕಾಗಿ ಪತ್ರಿಜಿ ಅವರು ಜ್ಞಾನ ಮುಕ್ತಿ ಅಂತ ಹೇಳ. ನೀವು ಧ್ಯಾನ ಮಾಡಿದಾಗ ನಿಮ್ಗೆ ಜ್ಞಾನ ಬರ್ತದ. ಜ್ಞಾನ ಯಾವಾಗ ಬರ್ತದೋ ಅವಾಗ ನಿಮಗ ಮುಕ್ತಿ ಸಿಗ್ತದ ಅಂತಕ್ಕಂಥದ್ದು. ನಾವೆಲ್ಲರೂ ಮುಕ್ತಿಯನ್ನ ಪಡೆಯಲು ನಾವೆಲ್ಲ ಧ್ಯಾನಕ್ಕೆ ಶರಣಾಗಿದ್ದೀವಿ. ನಾವೆಲ್ಲ ನಿರಂತರವಾಗಿ ಧ್ಯಾನದಿಂದ ಜ್ಞಾನವನ್ನ ಪಡ್ಕೊಂಡಿದ್ದೀವಿ. ಅದೇ ಆತ್ಮಜ್ಞಾನ. ನಾನು ಶರೀರ ಇಲ್ಲ, ಆತ್ಮ ಅಂತಕ್ಕಂಥ ಯಾವಾಗ ನಾವು ಪಡಿತೀವೋ ಸದಾ ಆನಂದ. ಪತ್ರಿಜರ ವಾಣಿಯಲ್ಲಿ ನಾವು ಹೇಳಿದಾಗೆ ಸದಾ ಆನಂದ. ಆತ್ಮ ದೃಷ್ಟಿಯಲ್ಲಿ ನಾವಿದ್ದಾಗ ಆನಂದವೇ ಆನಂದ. ದುಃಖರಹಿತ ಜೀವನವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಅವ್ರು ಹೇಳ್ತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಹೇಳ್ತಾನ, ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ವಾ ನ ಭೂಯಂ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ನ ಹನ್ಯತೆ ಹನ್ಯಮಾನೆ ಶರೀರೇ ನೋಡಿ. ಅಂದ್ರೆ ಇಲ್ಲಿ ಆತ್ಮ ಅಂತಕ್ಕಂಥದ್ದು ಯಾವುದಿಂದ ಹೊಡೆದ್ರು ಕೂಡ ಏನು ಆಗೋದಿಲ್ಲ, ಅದು ಒಂದು ಶಾಶ್ವತವಾಗಿರ್ತದ ಅಂತ. ಯಾವ ನೀರು ಬೆಂಕಿ ಗಾಳಿ ಅದಕ್ಕೆ ಏನು ಮಾಡೋದಿಲ್ಲ ಅಂತ ಅವ್ರು ಹೇಳ್ತಕ್ಕಂಥ ಹೇಳ್ತಾರ. ಅದು ಜನಿಸಲಿಲ್ಲ, ಅದಕ್ಕೆ ಮರಣವಿಲ್ಲ ನೋಡಿ. ಜನನೇ ಇಲ್ಲ ಅಂದ್ಮೇಲೆ ಮರಣ ಹೆಂಗ್ ಸಾಧ್ಯ ಅದಲ್ಲಿ? ಅದು ಎಲ್ಲ ಕಾಲಗಳಿಗೂ ಸಾಕ್ಷಿಯಾಗಿರುತ್ತದೆ ಅಂತ. ಆತ್ಮ ಅಂತಕ್ಕಂಥದ್ದು ಎಲ್ಲ ಕಾಲಗಳಿಗೂ ಅದು ಸಾಕ್ಷಿಯಾಗಿರುತ್ತದೆ. ಅದು ಬಹಳ ಪುರಾತನ ಕಾಲದಿಂದಲೂ ಬರುತ್ತಲೇ ಇದೆ ನೋಡಿ. ಎಷ್ಟೋ ಜನ್ಮಗಳು ಬುದ್ಧ ಭಗವಾನ್ 500 ಜನ್ಮ ತಾಳಿದ. ನಾವು ಮುಕ್ತಿ ಹೊಂದ್ಬೇಕಾದ್ರೆ ಎಷ್ಟು ಜನ್ಮ ತಾಳ್ಬೇಕಾ? ಬರ್ತಾ ಹೋತಾ ಅದು ಇರುತ್ತದೆ. ಭೌತಿಕ ಶರೀರ ನಿರ್ಗಮಿಸಿದ್ರೆ ಅದು ಸಾಯಲ್ಲ. ಅದು ಬರುತ್ತೆ ಶರೀರ ಹಾಗೇ ಬರ್ತಾ ಹೋಗ್ತದ, ಹಾಗೇ ಬರ್ತಾ ಹೋಗ್ತದ. ಅದಕ್ಕೆ ಓಶಿ ಅವರು ಹೇಳ್ತಾರೆ ಒಂದ್ ಕಡೆ, ನಾನು ಎಂದಿಗೂ ಹುಟ್ಟಲೇ ಇಲ್ಲ. ನಾನು ಎಂದಿಗೂ ಹುಟ್ಟಲೇ ಇಲ್ಲ, ನಾನು ಎಂದಿಗೂ ಸಾಯುವುದಿಲ್ಲ ನೋಡಿ. ಹುಟ್ಟಲೇ ಇಲ್ಲ, ಸಾಯುವುದಿಲ್ಲ. ನಾನು ಕೇವಲ ಈ ಭೂಮಿಯ ಮೇಲೆ ಪ್ರಯಾಣಿಸಿದೆ. ಒಮ್ಮೆ ಈ ಊರಿಗೆ ಬಂದು ಹೋದೆನಾ. ಹೇಗ್ ನಾವು ಬೆಂಗಳೂರಿಗೆ ಹೋಗ್ತೀವೋ, ನಮ್ ಕೆಲಸ ಮುಗಿದೋ ಮತ್ತೆ ವಾಪಸ್ ಬಂದಿವಿ, ಮತ್ತೆ ಯಾವ ಊರಿಗೆ ಹೋಗ್ತೀವೋ ಮತ್ತೆ ವಾಪಸ್, ಈ ರೀತಿ ಬಂದು ಹೋದೆ ಅಂತ ಓಶಿ ಅವರು ಕೂಡ ಅಲ್ಲಿ ಹೇಳ್ತಕ್ಕಂಥ ಅರ್ಥ ಇಲ್ಲಿ ನಾವು ತಿಳ್ಕೊಂಡಾಗ ಇಲ್ಲಿ ಆತ್ಮ ಶಾಶ್ವತವಾಗಿ ಬರುತ್ತದೆ ಹೋಗ್ತದೆ ಅಂತಕ್ಕಂಥದ್ದು. ಶರೀರ ಮಾತ್ರ ಅದಕ್ಕೆ ಅದು ತನ್ನವನ್ನ ಮರಣ ಜನನ ಮಾಡಕ್ಕೆ ಅದು ಒಳಗಾಗ್ತದ. ಶರೀರಕ್ಕೆ ಶಕ್ತಿಯನ್ನು ಭರ್ತಿ ಮಾಡಲು ವಿಶ್ರಾಂತಿ ಬೇಕು ನೋಡಿ. ನಾವೀಗ ನಮ್ಮ ಶರೀರ ನೋಡಿ ಹಗಲ ನಾವೆಲ್ಲ ಎಷ್ಟೋ ಕಾರ್ಯಗಳನ್ನ ಮಾಡಿ ದಣದಿರ್ತೀವಿ, ಅದಕ್ಕೆ ಶಕ್ತಿಯನ್ನ ಬೇಕಾಗ್ತದ. ಅದಕ್ಕಾಗಿ ಅವರಲ್ಲಿ ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ಇರುವ ಆತ್ಮಗಳು ಆಗಾಗ ತಮ್ಮ ಶರೀರವನ್ನ ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾವ, ಪ್ರಯಾಣ ಮಾಡ್ತಾವ ಅಂತ ಹೇಳ್ತಾರೆ. ಅದು ನಿದ್ರೆ ಅಂತ. ನಾವು ನಿದ್ರೆ ಮಾಡಿದಾಗ ನಮ್ಮಲ್ಲಿ ಆತ್ಮ ಬೇರೆ ಕಡೆ ಪ್ರಯಾಣ ಮಾಡ್ತದ ಅಂತ ಹೇಳ್ತಾರೆ. ಅಂದ್ರೆ ಆತ್ಮ ನಮ್ಮಲ್ಲಿ ಹೊರಗೆ ಹೋದಾಗ ಈ ನಮ್ಮ ಶರೀರ ಅದು ಶಕ್ತಿಯನ್ನ ಪಡ್ಕೋತದ. ನಿದ್ರೆ ಎಂದರೆ ಈ ಒಂದು ನಿಜವಾದ ಮೈ ಮರೆತ ಸ್ಥಿತಿ ನೋಡಿ. ನಾವು ನಿದ್ರೆ ಇಲ್ಲ ಎಲ್ಲ ಮೈ ಮರೆತವೆ, ಏನು ಒಂಥರ ಮರಣ ಹೊಂದಿದಾಗೆ. ಅಲ್ಲಿ ಆತ್ಮ ಬೇರೆ ಕಡೆ ಪ್ರಯಾಣ ಮಾಡ್ತದ, ಅವಾಗ ಅದು ಶರೀರ ಶಕ್ತಿಯನ್ನ ಪಡ್ಕೋತದ. ಇದು ನಿದ್ರೆ ಅಂತ ನಾವು ತಿಳ್ಕೊತೀವಿ. ಅದಕ್ಕಾಗಿ ನಾವು ನಿದ್ರೆ ಮಾಡಿದಾಗ ಎಷ್ಟೊಂದು ನಮಗೆ ಆರಾಮದಾಯಕ ಅನಿಸ್ತದ ನೋಡಿ. ಎಷ್ಟೋ ಸುಸ್ತಾಗ್ಲಿ, ಎಷ್ಟೋ ಆಯಾಸ ಆಗ್ಲಿ, ಸ್ವಲ್ಪ ನಿದ್ರೆ ಮಾಡಿದಪ್ಪ ಅಂದ್ರ ನಮಗೆ ಎಷ್ಟು ಆರಾಮ ಅನಿಸ್ತದ. ನಾವು ಯಾವಾಗ ನಿದ್ರೆನೇ ನಾವು ಮಾಡಿಲ್ಲ ಅಂತಂದಾಗ ಸಾಕಷ್ಟು ರೋಗಗಳು ಬರ್ತಾವ. ಅದಕ್ಕೆ ಡಾಕ್ಟರ್ ಬಲ್ಲಿ ನಾವು ಹೋದಪ್ಪ ಅಂದ್ರ ಅವ್ರು ಫಸ್ಟ್ ಕೇಳಿದ ಅದೇ, ನೀವು ನಿದ್ರೆ ಚೆನ್ನಾಗಿ ಬರ್ತಿಲ್ಲಪ್ಪ ಅಂತ ಕೇಳ್ತಾರ. ನಿದ್ರೆ ಬರಲ್ಲ ಅಂದ್ರೆ ಮತ್ತೆ ರೋಗ ಸ್ಟಾರ್ಟ್ ಅಂತ. ಅದಕ್ಕೆ ಅಂದ ಅರ್ಥ ಅಲ್ಲಿ ನಿದ್ರೆ ಅಂತಕ್ಕಂಥದ್ದು ಈ ದೇಹಕ್ಕೆ ಶಕ್ತಿಯನ್ನ ಅದು ಕೊಡ್ತದ ನಾವು ತಿಳ್ಕೋಬೇಕು. ಈ ಸತ್ಯವನ್ನ ನಮಗೆ ಅರಿವುಂಟಾದಾಗ ನೋಡಿ, ಈ ಎಲ್ಲಾ ಸತ್ಯವನ್ನ ತಿಳಿದುಕೊಂಡಾಗ, ಸತ್ಯದ ಅರಿವುಂಟಾದಾಗ ಮಾನವನು ತನ್ನ ದೈನಂದಿನ ಜೀವನದಲ್ಲಿ ಸಾವಿನ ಬಗ್ಗೆ ಸ್ವಲ್ಪವೂ ಹೆದರುವುದಿಲ್ಲ ನೋಡಿ. ಯಾವಾಗ ನಾವು ಇದನ್ನ ತಿಳ್ಕೊಂಡಿವೋ, ಈಗ ನಾವು ವೈಯಕ್ತಿಕವಾಗಿ ನಾನಂತ ಹೇಳ್ಬೇಕು, ನಂದೇ ನಾನು ಹೇಳ್ಬೇಕಾದ್ರೆ ಧ್ಯಾನಕ್ಕಿಂತ ಮೊದಲು ಅಯ್ಯೋ ಸಾವು ಅಂತಂದ್ರೆ ಏನೋ ಹೆದರ್ತಿದ್ವಿ ನಾವು. ಯಾರ ಮನೆಗೆ ಸತ್ತಪ್ಪ ಏನೋ ಅಂತೀವಿ. ಈಗ ಇಷ್ಟು ನಾವು ರೆಡಿ ಆಗಿವಿ ಅಂತಂದ್ರ ಯಾವ ರೋಗ ಬಂದ್ರು ಏನಾದ್ರೂ ಆಗಲಿ, ಯಾಕಂದ್ರ ಸಾವು
ಸಮಯ ಬಂದಾಗ ಮಾತ್ರ ಸಾಯುತ್ತೇವೆ ನಾವು. ಸಾವಿಗೆ ಹೆದರೋದು ಬೇಕಾಗಿಲ್ಲ. ಸಾವು ಸಾವಿಗೆ ಹೆದರುವುದಿಲ್ಲ. ಹೆದರಿಕೆ ಅಂತಕ್ಕಂಥದ್ದು ಹೋಗ್ಬಿಟ್ಟದ ಅಂತ ತಿಳ್ಕೊಬೇಕು ನಾವಿಲ್ಲಿ. ಸ್ವಲ್ಪವೂ ಹೆದರುವುದಿಲ್ಲ. ಮತ್ತು ಯಾವುದೇ ವ್ಯಕ್ತಿ ಈ ಒಂದು ಸತ್ಯವನ್ನು ತಿಳಿದುಕೊಂಡಾಗ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಳೋದಿಲ್ಲ. ನೋಡಿ, ಬಹಳ ಜನ ನೋಡಿ ಏನೋ ಸ್ವಲ್ಪ ಏನೋ ಆತ್ಮಹತ್ಯೆ ಮಾಡ್ಕೊತಾರೆ. ನೋಡಿ, ಆತ್ಮಹತ್ಯೆ ಕೂಡ ಮಾಡ್ಕೊಳ್ಬೇಡ ಅಂತ ಹೇಳ್ತಾರೆ ಅವರು. ಆ ಜ್ಞಾನ ಯಾರಿಗೆ ಬರ್ತದೋ, ಆ ಮರಣದ ಬಗ್ಗೆ ತಿಳುವಳಿಕೆ ಯಾರಿಗೆ ಬರ್ತದೋ, ಯಾವ ವ್ಯಕ್ತಿಗೆ ಬರ್ತದೋ ಆತ ಎಂದೂ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದಿಲ್ಲ. ಯಾಕಂತಂದ್ರೆ ಈ ಒಂದು ಜೀವನ ಪಡೆದುಕೊಳ್ಬೇಕಾದ್ರೆ ನಾವು ಅಲ್ಲಿ ಮೊದಲೇ ಪ್ಲಾನ್ ಮಾಡ್ಕೊಂಡು ಇಷ್ಟು ದಿವಸ ನಾವ್ ಇರಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡು ಬಂದಿರ್ತೇವೆ. ನಾವು ಅಂದಾಗ ನಮ್ ಇಷ್ಟದಂತೆ ನಾವು ಜೀವನವನ್ನು ಆರಿಸಿಕೊಂಡು ಬಂದಾಗ ನಾವು ಅಷ್ಟು ಜೀವನವನ್ನು ನಾವಿಲ್ಲಿ ಅನುಭವಿಸಬೇಕು. ನಾವಾಗಿ ಸಾವನ್ನ ನಾವು ಆಹ್ವಾನ ಮಾಡಿಕೊಳ್ಳಬಾರದು. ನಮ್ಮ ಒಂದು ಹತ್ಯೆಯನ್ನು ನಾವು ಮಾಡಿಕೊಳ್ಳಬಾರದು. ನಾವಿಲ್ಲಿ ಆತ್ಮಜ್ಞಾನವನ್ನು ಪಡೆಯಲು, ಕಲಿಯಲು ಮತ್ತೆ ನಾವಿಲ್ಲಿ ಬಂದಿದ್ದೇವೆ. ಇವೆಲ್ಲ ಪೂರ್ತಿಗೊಳಿಸಲು ನಾವು ಬಂದಾಗ ಆತ್ಮಹತ್ಯೆ ಆಗ್ತಕ್ಕಂಥದ್ದು ಮಾಡಿಕೊಳ್ಳಬಾರದು. ಸಾವನ್ನು ನಾವು ಎಂದು ಆಹ್ವಾನಿಸಬಾರದು. ಅಂದ್ರೆ ನಾವಲ್ಲಿ ಇಷ್ಟು ವರ್ಷ ಇರ್ತೀವಿ ಅಂತಂದ್ರೆ ಅಲ್ಲಿವರೆಗೆ ನಾವು ಇರಬೇಕು ಅಂತಕ್ಕಂಥ ನಾವಿಲ್ಲಿ ತಿಳ್ಕೋಬೇಕು. ಈ ಭೂಮಿಯು ಮೇಲಿನ ಸೂಕ್ಷ್ಮ ಶರೀರ ಲೋಕಗಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಠಶಾಲೆ. ಈ ಭೂಮಿ ಅಂತಕ್ಕಂಥದ್ದು ಈ ಮೇಲೆ ನಾವು ಈ ಜನ್ಮಕ್ಕಿಂತ ಮೊದಲೇನ್ ನಾವು ಸೂಕ್ಷ್ಮ ಲೋಕದಾಗಿದ್ದೀವೋ ಎಲ್ಲರೂ ನಾವೇನಾದ್ರೂ ಈ ವಿಚಾರ ಮಾಡ್ತಂದ್ರೆ ಭೂಲೋಕಕ್ಕೆ ಹೋಗ್ಬೇಕು ಮತ್ತೆ ಜ್ಞಾನವನ್ನ ಪಡಿಬೇಕು ಅಂತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಈ ಭೂಲೋಕ ಅಂತಕ್ಕಂಥ ಒಂದು ಪಾಠಶಾಲೆ. ಅಲ್ಲಿ ಅನುಭವ ಇಲ್ಲ, ನಾವ್ ಇಲ್ಲಿಗೆ ಬರ್ಲೇಬೇಕು ಪ್ರತಿಯೊಬ್ಬರು. ಅದಕ್ಕಾಗಿ ಈ ಭೂಲೋಕ ಅಂತಕ್ಕಂಥದ್ದು ಕರ್ತಾರನ ಕಮ್ಮಟವಯ್ಯ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಇದು ಕರ್ಮ ಭೂಮಿ ಅಂತ ಹೇಳಿರ್ತಕ್ಕಂಥದ್ದು. ನಾವೇನಾದ್ರೂ ಕಲಿಬೇಕಾದ್ರೆ ಇಲ್ಲಿಗೇ ಬರಬೇಕು, ಅಲ್ಲೇನು ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ಇದು ಅನುಭವ ಒಂದು ಕೊಡ್ತಕ್ಕಂಥ ತಾಣ ಅಂತ ಹೇಳಿ ಇನ್ನೊಂದು ಭೂಮಿ. ಅದರಿಂದ ನಿಜವಾಗಿ ನಾವು ಈ ಒಂದು ಆಧ್ಯಾತ್ಮಿಕ ಲೋಕಗಳಲ್ಲಿ ಮನುಷ್ಯರು ಏನಾದಂದ್ರೆ ಯಾವಾಗ ನಾವು ಇಲ್ಲಿ ಭೂಲೋಕಕ್ಕೆ ಬರ್ಬೇಕಂತ ಕಾಯ್ತಾ ಇದ್ರಂತ, ಅಲ್ಲಿ ಶರೀರಧಾರಿಯಾಗಿ ನಾವು ಬರ್ಬೇಕಂತ ಕಾಯ್ತಾ ಇದ್ರೆ ಅಂದ್ರೆ ಅವ್ರಿಗೆ ಲೈನ್ ಸಿಗೋದಿಲ್ಲ. ಅಂದ್ರೆ ಅವ್ರಿಗೆ ಆ ಒಂದು ಆ ಸಂದರ್ಭ ಬಹಳ ಲೇಟ್ ಆಗಿ ಸಿಗ್ತದೆ. ಹಿಂಗೇನು ಹೋದಿವಿ ಅಂದ್ರೆ ಪಟ್ಟಂತ ಬರ್ಲಿಕ್ಕೆ ಆಗೋದಿಲ್ಲ. ಸಾಕಷ್ಟು ಸಮಯ ನಾವು ಕಾಯ್ಬೇಕಾಗ್ತದೆ. ಅಂದ್ರೆ ಇಷ್ಟೆಲ್ಲಾ ಕಾಯ್ದು ಇಷ್ಟೆಲ್ಲಾ ಮಾಡಿ ನಾವು ಬಂದು ಇಲ್ಲಿ ಸಾಧನೆ ಮಾಡದೆ ಹಾಗೆ ಹೋದರೆ ಅಂದ್ರೆ ಇಷ್ಟೊಂದು ನಾವು ಶರೀರವನ್ನ ಇಲ್ಲಿ ನಾವು ಪಡೆದುಕೊಂಡಾಗ ಆ ಒಂದು ಶರೀರದಲ್ಲಿ ನಾವು ಏನು ಜ್ಞಾನವನ್ನು ಪಡ್ಕೊಂಡಿದ್ದೇವೋ ಆ ಒಂದು ಅರಿವು ನಮ್ಮಲ್ಲಿ ಉಂಟಾಗಿ ಆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಅದಕ್ಕಾಗಿ ನಮ್ಮ ಪೂರ್ತಿ ಈ ಒಂದು ಜೀವನವನ್ನ ಆ ಜ್ಞಾನವನ್ನು ಪಡೆದುಕೊಳ್ಳಲು ನಾವು ಪ್ರಯತ್ನ ಮಾಡ್ಬೇಕಂತಕ್ಕಂಥದ್ದು. ಇದು ಭೂಲೋಕದಲ್ಲಿ ನಾವು ಬಂದಿರ್ತಕ್ಕಂಥ ಕಾರ್ಯ ಅಂತಕ್ಕಂಥದ್ದು. ಇಲ್ಲಿ ಏನಾಗ್ತದಂತಂದ್ರೆ ನಮ್ಮ ಕಾರ್ಯ ಮುಗಿದ ನಂತರವೇ ನಮ್ಮ ಮರಣ ಬಂದಾಗ ಅದು ಕಾರ್ಯ ಪೂರ್ತಿಗೊಳ್ತದ ಅಂತ. ಅದಕ್ಕಾಗಿ ನಮ್ಮ ಕೆಲಸ ಪೂರ್ಣಗೊಳಿಸಬೇಕು. ಅದಕ್ಕೊಂದು ಎಕ್ಸಾಂಪಲ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಇಲ್ಲಿ SSLC PUC ರಿಸಲ್ಟ್ ಡಿಕ್ಲೇರ್ ಆದಾಗ ಬಹಳಷ್ಟು ಬಾವಿಗಳಲ್ಲಿ ಕೆರೆಗಳಲ್ಲಿ ಪೊಲೀಸರು ನಿಂದಿಸಿದ್ರು ಅಂತ ಹೇಳಿ ನಾವು ಆ ಪ್ರಾಣೇಶ್ವರ್ ಹೇಳ್ತಿರ್ಲಿ, ಗಂಗಾವತಿ ಪ್ರಾಣೇಶ್ವರ್ ಒಂದು ನಗು ಚಟಕೆಯಲ್ಲಿ ಹೇಳ್ತಿದ್ರು ಅವರು. ಅಲ್ಲಿ ಎಲ್ಲಾ ಕಡೆ ಪೊಲೀಸರು ನಿಲ್ಲಿಸಿದ್ರಂತ ಬಾವಿಗಳಲ್ಲಿ ಕೆರೆಗಳಲ್ಲಿ. ಎಲ್ಲ ಯಾವನ ಹುಡುಗ ಫೇಲ್ ಆದ್ನಂತ ಹೊಡ್ಕೋತ್ ಹೊಂಟನಂತವ. ಪೊಲೀಸ್ ನಿಂದ್ರಿಂದ ಎಲ್ಲಿ ಹೋಗ್ತೀನಿ ಅಂತ. ಇಲ್ಲ, ನಾ SLC ಫೇಲ್ ಆಗಿನಿ, ನಾ ಸಾಯ್ತೀನ. ಯಾಕೆ ಸಾಯ್ತು? ನೀ SLC ಫೇಲ್ ಆಗಿದಲ್ಲ, ಸಾಯ್ಬೇಡ, ನೀವ್ ಮರಣ ಹೊಂದೇ ತಿಳ್ಕೊ, ಮತ್ತೆ ನೀವು ಒಂದೆಲಿಂದ ಓದ್ಬೇಕಾಗ್ತದ. ಈಗ ಇನ್ನೊಂದ್ ವರ್ಷ ಕೂತು ಅದ್ರ ಪಾಸ್ ಆಗು ಅಂತ ಹೇಳಿದ್ರಂತ. ಇದೊಂದು ಜೋಕ್ ಅಂತ ಅರ್ಥ. ಇಲ್ಲಿ ನಮ್ಮ ಕಾರ್ಯವನ್ನ ಪೂರ್ಣಗೊಳಿಸಿದ ನಂತರ ಮಾತ್ರ ನಾವು ವರಿಬೇಕಾಗ್ತದೆ. ಅದಕ್ಕಾಗಿ ಬಂದಿದ್ದ ಕಾರ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಜೀವನ ನಾವು ಮಾಡ್ಬೇಕಂತಕ್ಕಂಥದ್ದು. ಈಗ ಯಾವಾಗ ನಮ್ಮ ಪತ್ರಿಜಿ ಅವರು ಯಾರಿಗೆ ಬೇಗ ಅವರ ಜ್ಞಾನವನ್ನು ಸಿಗ್ತದೋ ಅವರು ಹೆಚ್ಚೆಚ್ಚು ಜ್ಞಾನವನ್ನು ಪಡ್ಕೋತಾರ. ಯಾರು ಅವರ ಒಂದು ಗುರುವಿನ ದರ್ಶನನೇ ಯಾರು ಆಗ್ಲಿಲ್ಲ, ಇನ್ನೂ ಅವರು ಮತ್ತೊಂದು ಜನ್ಮಕ್ಕಾಗಿ ಕಾಯ್ದು ಮತ್ತೆ ಅವರು ಹುಟ್ಟಿ ಬಂದು ಆ ಜ್ಞಾನವನ್ನ ಪಡ್ಕೊಳ್ಬೇಕಾಗ್ತದ ಅಂತಕ್ಕಂಥದ್ದು. ಸೊ ಒಂದು ಉದಾಹರಣೆ ಹೇಳೋದ್ರಲ್ಲಿ, ನಾವು ಈ ಒಂದು ಬೆಂಗಳೂರಿಗೆ ಯಾವುದೋ ಒಂದು ಕೆಲಸಕ್ಕೆ ನಾವು ಹೋಗ್ಬೇಕಾಗಿರ್ತದ. ಸೊ ಈ ಬೆಂಗಳೂರಿಗೆ ನಾವು ಹೋಗ್ಬೇಕಾದ್ರೆ ನಾವಿಲ್ಲಿ ದೂರ ಗುಲ್ಬರ್ಗ ಸೈಡ್ನವ್ರ ಹೋಗ್ಬೇಕಾದ್ರೆ ನಾವು ಒಂದು ವಾರ 15 ದಿನ ಮೊದಲೇನೆ ನಾವು ಟಿಕೆಟ್ ತೆಗಿಸ್ಬೇಕಾಗ್ತದೆ. ಅದು ಹೆಂಗಿರ್ತದೆ, ಹೋಗೋಬರೋ ಟಿಕೆಟ್ 2 ತೆಗಿಸ್ಬೇಕಾಗ್ತದೆ. ಸೊ ಇಲ್ಲಿ ನಮ್ಗೆ ಬೇಗನೆ ಟ್ರೈನ್ಗಳು ಸಿಗೋದಿಲ್ಲ. ಅವಾಗ ನಾವು ಪ್ರಯತ್ನ ಮಾಡಿ ನಾವು ಒಂದು ಹೋಗೋಬರೋ ಟಿಕೆಟ್ ಅನ್ನು ತೆಗೆಸಿಕೊಂಡು ನಾವು ಬೆಂಗಳೂರಿಗೆ ನಾವು ಹೋಗ್ತೀವಿ. ಬೆಂಗಳೂರಿಗೆ ಹೋಗಿ ನಾವು ಎಷ್ಟು 15 ದಿನನೋ ತಿಂಗಳನೋ ಒಂದು ಟೈಮ್ ಟೇಬಲ್ ಆಗಿರ್ತದೆ. ಆ ತಿಂಗಳಲ್ಲಿ ನಾವು ಯಾವುದೋ ಒಂದು ರೂಮ್ ನಲ್ಲಿ ಹೋಟೆಲ್ ನಲ್ಲಿ ಇದ್ದು ನಮ್ಮ ಒಂದು ಕಾರ್ಯವನ್ನ ನಾವು ಮಾಡಬೇಕಾಗ್ತದೆ.
ಸೊ ನಾವು ಅಲ್ಲಿ ಹೋಟೆಲ್ ಅಲ್ಲಿ ಇದ್ದು ನಾವು ಒಂದು ಕೆಲಸವನ್ನ ಮಾಡಲಾರ್ದನೆ ಅಥವಾ ಅರ್ಧಂಬರ್ಧ ಕೆಲಸ ಮಾಡಿ ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡಿ ಯಾವುದೋ ಸಿನಿಮಾನೋ ನಾಟಕನೋ ಯಾವುದೋ ಬಜಾರ್ ನೋಡ್ತಾ ನೋಡ್ತಾ ನಾವು ಇಡೀ ಒಂದು ತಿಂಗಳವನ್ನ ಕಳೆದು ಅರ್ಧ ಕೆಲಸ ಮಾಡಿದಾಗ ಅವಾಗ ಏನಾಗ್ಬಿಡ್ತದ ಆ ಹೋಗ್ತಕ್ಕಂಥ ಸಮಯ ಬರ್ತದ, ನಾವು ಹೋಗ್ಲೇಬೇಕಾಗ್ತದ, ಟಿಕೆಟ್ ತೆಗಿಸುತ್ತೀವಿ, ಮತ್ತೆ ವಾಪಸ್ ನಾವು ಬೆಂಗಳೂರಿನಿಂದ ಈ ಕಡೆ ವಾಪಸ್ ಬರ್ತೀವಿ. ಆಮೇಲೆ ಮತ್ತೆ ನಾವು ಆ ಅರ್ಧ ಮಾಡಿರ್ತಕ್ಕ ಕೆಲಸವನ್ನು ಮತ್ತೆ ಮಾಡ್ಬೇಕಾದ್ರೆ ಮತ್ತೆ ನಾವು ಟಿಕೆಟ್ ತೆಗಿಸ್ಬೇಕು, ಮತ್ತೆ ಹೋಗಬಾರ ಟಿಕೆಟ್ ಮತ್ತೆ ಹೋಟೆಲ್ ಹಿಡಿಬೇಕು ಅಥವಾ ಈ ತರ ಎಲ್ಲ ಮಾಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಮಾನವ ಜನ್ಮವನ್ನ ನಾವೇನು ಪಡ್ಕೋಬೇಕಂತ ನಿರ್ಧಾರ ಮಾಡಿದಾಗ ಮೊದಲೇ ನಾವೇನ್ ಮಾಡ್ತೀವಿ, ಒಂದು ಪ್ಲಾನ್ ಮಾಡ್ಕೋತೀವಿ, ಆಕಾಶ ರೆಕಾರ್ಡ್ ಅನ್ನು ನೋಡ್ಕೊಂಡು ನಮ್ಮ ಕರ್ಮಾಧಾರಿತವಾಗಿ ನಾ ಏನು ಕರ್ಮಗಳನ್ನ ಮಾಡ್ಬೇಕು, ನಾ ಯಾವ ಕೆಲಸವನ್ನು ಮಾಡ್ಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿಕೊಂಡು ಆ ಪ್ರಕಾರವಾಗಿ ಜನವನ್ನ ಪಡೆದುಕೊಂಡು ಇಂತಿಷ್ಟು ವರ್ಷನ ಪೀರಿಯಡ್ ಅನ್ನು ನಾವು ನಿರ್ಧಾರ ಮಾಡಿಕೊಂಡು ಈ ಭೂಮಿಗೆ ಬಂದು ನಾವು ಹಾಗೇ ನಾವು ಯಾವುದೋ ಒಂದು ಈ ಮಾಯಾ ಪ್ರಪಂಚಕ್ಕೆ ಒಳಗಾಗಿ ನಮ್ಮ ಕೆಲಸ ಮಾಡಲಾರದೆ ಅಥವಾ ಅರ್ಧಂಬರ್ಧ ಕೆಲಸ ಮಾಡಿ ನಾವು ಹೀಗೇನೆ ಮರಣ ಒಂದು ಹೋದಾಗ ಮತ್ತೆ ನಾವು ಆ ಜ್ಞಾನವನ್ನು ಪಡೆದುಕೊಳ್ಳಿಕ್ಕ ಮತ್ತೆ ನಾವು ಪುನರ್ಜನ್ಮವನ್ನು ನಾವು ಪಡೆದುಕೊಳ್ಳಬೇಕಾಗ್ತದ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಅರ್ಥ ಇಲ್ಲಿ ನಾವು ಬಂದಿರ್ತಕ್ಕಂಥ ಕಾರ್ಯವನ್ನ ನಾವು ಸರಿಯಾಗಿ ಮಾಡ್ಬೇಕು ಅಂತಕ್ಕಂಥದ್ದು. ಆ ಒಂದು ಉದ್ದೇಶಗಳನ್ನ ಪೂರೈಸಿಕೊಳ್ಳಲು ನಾವು ಜನ್ಮವನ್ನ ಪಡೆದುಕೊಂಡಿರ್ತಕ್ಕೀವಿ. ಆ ಜನ್ಮದ ಉದ್ದೇಶವನ್ನ ಪೂರೈಸಿಕೊಳ್ಬೇಕು. ಇಲ್ಲಾಂದ್ರೆ ಮತ್ತೆ 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 ಪುನರ್ಜನ್ಮವನ್ನು ನಾವು ಪಡ್ತಾ ಈ ಭೂಮಿ ಮೇಲೆ ನಾವು ಬರ್ಬೇಕಾಗ್ತದ ಅಂತ ನಾವೇ ತಿಳ್ಕೋಬೇಕು. ಅಂದ್ರೆ ಮತ್ತೆ ಮತ್ತೆ ಅವಕಾಶ ಇಲ್ಲಿ ಬರೋದಿಲ್ಲ. ಈ ಒಂದು ಶರೀರ ಅಂತಕ್ಕಂಥ ಅದಕ್ಕೆ ಹೇಳ್ತಾರ ಮಾನವ ಜನ್ಮ ದೊಡ್ಡದು, ಹೀಗೆ ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಏನು ಆ ಸಮಯ ಸಿಕ್ಕುದು ಆ ಪ್ರತಿಕ್ಷಣ ಸತ್ಯಕ್ಷಣ ಎನ್ನುವ ಹಾಗೆ ಆ ಪ್ರತಿಯೊಂದು ಕ್ಷಣವನ್ನು ನಾವು ಸರಿಯಾದ ರೀತಿ ಬಳಸಿಕೊಂಡಾಗ ನಮಗೆ ಆ ಒಂದು ಜೀವನ ಅಂತಕ್ಕಂಥದ್ದು ಸರಿಯಾದ ಒಂದು ಜೀವನ ಆಗ್ತದ ಅಂತ ನಾವಿಲ್ಲಿ ತಿಳ್ಕೋಬೇಕು. ಅದೇ ರೀತಿ ಮರಣದಲ್ಲಿ ಸೂಕ್ಷ್ಮ ಶರೀರ ಮತ್ತು ಭೌತಿಕ ಶರೀರಕ್ಕೆ ಏನು ಸಂಬಂಧ ಇರ್ತದ ನೋಡ್ರಿ, ಆ ಒಂದು ದೇಹಕ್ಕೂ ಮತ್ತು ಆತ್ಮಕ್ಕೆ ಇರತಕ್ಕ ಒಂದು ಸಂಬಂಧ ಅಂತಕ್ಕಂಥದ್ದು ಅದು ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅದೊಂದು ಆ ಒಂದು ರಜತ ತಂತಿ ಅಥವಾ ಸಿಲ್ವರ್ ಕಾರ್ಡ್ ಅಂತ ಕರಿತೀವಿ ನಾವು. ಸಿಲ್ವರ್ ಕಾರ್ಡ್ ಅಥವಾ ಬೆಳ್ಳಿಯ ತಂತಿ ಅಂತ ಕರಿತೀವಿ. ಯಾವಾಗ ನಾವು ವ್ಯಕ್ತಿ ಮರಣ ಹೊಂದುತ್ತಾನೋ ಅಂದ್ರೆ ಯಾವಾಗ ಆತ್ಮ ಆ ಒಂದು ಶರೀರದಿಂದ ಬಿಡಬೇಕಾದ್ರೆ ಆ ತಂತಿಯನ್ನ ತುಂಡರಿಸಿಕೊಂಡು ಅದು ಹೊರಗೆ ಹೋಗ್ತದ. ಅದೇ ನಾವು ನಿದ್ರೆ ಮಾಡುವಾಗ ಅಥವಾ ಧ್ಯಾನ ಮಾಡುವಾಗ ಆತ್ಮ ಶರೀರದಿಂದ ಹೊರಗಡೆ ಹೋಗ್ತದ, ಆದ್ರೆ ಅದು ಆ ಬೆಳ್ಳಿ ತಂತಿ ತುಂಡಾಗಿರೋದಿಲ್ಲ. ಅದು ಎಷ್ಟು ದೂರ ಬೇರೆ ಬೇರೆ ಲೋಕಗಳಲ್ಲಿ ಅದು ಸೂಕ್ಷ್ಮ ಯಾನವನ್ನ ಮಾಡಿ ಮತ್ತೆ ವಾಪಸ್ ತನ್ನ ದೇಹದ ಒಳಗಡೆ ಬರ್ತದ. ಯಾಕಂದ್ರೆ ಅಲ್ಲಿ ಸಿಲ್ವರ್ ಕಾರ್ಡ್ ತುಂಡಾಗಿರೋದಿಲ್ಲ. ಆದ್ರೆ ಮರಣ ಹೊಂದಿದಾಗ ಏನಾಗ್ತಂದ್ರೆ ಆ ಒಂದು ಸಿಲ್ವರ್ ಕಾರ್ಡ್ ತುಂಡಾದಾಗ ಅದು ಮತ್ತೆ ರಿಟರ್ನ್ ಆಗಿ ದೇಹದ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಬೇಕು. ಅಂದ್ರೆ ಯಾವಾಗ ಅದು ಆ ಒಂದು ತಂತಿ ಸಿಲ್ವರ್ ಕಾರ್ಡ್ ತುಂಡಾಗ್ತದೋ ಅವಾಗ ಆತ್ಮವು ತನ್ನ ಮುಂದಿನ ಪ್ರಯಾಣವನ್ನು ಬೇರೆ ಬೇರೆ ಆದ ವಿದ್ಯುತ್ ತರಂಗದ ಲೋಕಗಳಿಗೆ ಅದು ಪ್ರಯಾಣವನ್ನ ಮಾಡುತ್ತದೆ ಮತ್ತು ಸಾಗುತ್ತದೆ. ನೋಡಿ ಅಂದ್ರೆ ಇಲ್ಲಿ ಅಂತಕ್ಕಂಥ ಹೇಳ್ತಂಗ ಅರ್ಥದಲ್ಲಿ ಏನಂತಂದ್ರೆ ಯಾವಾಗ ಅದು ಆ ಒಂದು ಸಿಲ್ವರ್ ಕಾರ್ಡ್ ತುಂಡಾಗ್ತದೋ ಅದು ಬೇರೆ ಲೋಕಗಳಿಗೆ ಬೇರೆ ಅನುಭವಗಳನ್ನ ಪಡೆದುಕೊಂಡು ಹೊರತಾಗಿ ಅದು ಅದಕ್ಕೆ ಏನೂ ಆಗೋದಿಲ್ಲ. ಶರೀರ ಮಾತ್ರ ಅದು ಮರಣ ಹೊಂದುತ್ತ ಅಂತಕ್ಕಂಥ ನಾವಿಲ್ಲಿ ತಿಳ್ಕೋಬೇಕು. ಅದಕ್ಕಾಗಿ ಮರಣಕ್ಕೆ ಯಾರು ದುಃಖವನ್ನ ಪಡಬಾರದು. ಇಲ್ಲಿ ಅರ್ಥ ಏನಂತಂದ್ರೆ ನಾವು ಮರಣ ಹೊಂದಿದಾಗ ನಮ್ಮ ಆತ್ಮ ಅಂದ್ರೆ ನಾವು ಬೇರೆ ಲೋಕಗಳಿಗೆ ನಾವು ಹೋಗ್ತೀವಿ, ಆದ್ರ ಇಲ್ಲಿ ಯಾವುದೇ ಶಾಶ್ವತ ಮರಣ ಅಂತಕ್ಕಂಥದ್ದು ಇಲ್ಲ ಅಂತಕ್ಕ ನಾವು ತಿಳ್ಕೊಬೇಕಂತೀವಿ. ಇದನ್ನೇ ಕೃಷ್ಣ ಭಗವಾನರು ಭಗವದ್ಗೀತೆ ಹೇಳ್ತಾರ, ಪ್ರತಿಯೊಬ್ಬ ಮನುಷ್ಯನು ಜನ್ಮವೆತ್ತಿದ ಮೇಲೆ ಮರಣವನ್ನು ಪಡೆಯಲೇಬೇಕು. ಜನ್ಮ ಜಾತಸ್ಯ ಮರಣಂ ಧ್ರುವಂ. ಯಾವುದೇ ಒಂದು ವಸ್ತು ಯಾವುದೇ ವ್ಯಕ್ತಿ ಜನನಾದಾಗ ಮರಣ ಆಗ್ಲೇಬೇಕಂತ ತಿಳ್ಕೋಬೇಕು. ಒಂದೇ ಲೋಕದಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಯಾವುದೇ ವ್ಯಕ್ತಿ ಒಂದೇ ಲೋಕದಲ್ಲಿ ಇರ್ಲಿಕ್ಕ ಸಾಧ್ಯ ಇಲ್ಲ. ಆದ್ರಿಂದ ಮರಣ ಹೊಂದುವುದು ಅನಿವಾರ್ಯ. ನೋಡಿ ಇಲ್ಲಿ ನಮಗೆ ಯಾಕೆ ಮರಣ ಬರಪ್ಪ, ನಮಗೆ ಯಾಕೆ ಮನ್ಸು ಬರ್ತದ ಅನ್ನ ತಿಳ್ಕೊತೀವಿ. ನಾವು ಮರಣ ಹೊಂದಲೇಬೇಕು. ಯಾಕಂದ್ರ ಬೇರೆ ಲೋಕಗಳಿಗೆ ಹೋಗ್ಬೇಕು, ಬೇರೆ ಅನುಭವವನ್ನು ನಾವು ಪಡ್ಕೊಳ್ಬೇಕಾಗ್ತದ ಅಂತಕ್ಕಂಥನ್ನ ಅದಕ್ಕ ಜಾತಸ್ಯ ಮರಣ ಧ್ರುವ ಅಂತ ಹೇಳಿರ್ತಕ್ಕಂಥದ್ದು. ಧ್ಯಾನಿಗಳು ಇದನ್ನು ಬೇಗನೆ ಅರ್ಥ ಮಾಡಿಕೊಳ್ತಾರೆ. ನೋಡ್ರಿ ನಾವು ನೀವೆಲ್ಲ ಏನ್ ಇಲ್ಲಿಗ ಧ್ಯಾನ ಮಾಡಿತ್ತು ನಮ್ಗೆಲ್ಲ ಅನುಭವ ತಿಳಿತೀವಿ ನಮ್ಗೆಲ್ಲ, ಆದ್ರೆ ಬೇರೆ ಜನರಿಗೆ ಅರ್ಥ ಆಗೋದಿಲ್ಲ. ಅಲ್ಲದವರಿಗೆ ಈ ಆಧ್ಯಾತ್ಮಿಕ ಅರಿವು ಇಲ್ಲದವರಿಗೆ ಅರ್ಥವಾಗೋದಿಲ್ಲ. ಮರಣ ಅಂದ್ಕೊಳ್ಳಿ ಹೆದರಿ ಬಿಡ್ತೀವಿ. ಎಷ್ಟೋ ನೋಡ್ರಿ ಈಗ ಕರೋನಾದಲ್ಲಿ ಆಜು ಬಾಜು ಕಾಟ್ ನಲ್ಲಿ ಮಲಗಿರ್ತಾರ, ಬಾಜುನಲ್ಲಿ ಯಾವುದೋ ಮರಣ ಒಂದ್ ಕೂಡಲೇ ಅಯ್ಯೋ ನನಗನು ಮರಣ ಬರ್ತಂತ ತಗೊಂಡು ಕರೋನಾ ಇಲ್ಲದೆ ಇರ್ತಕ್ಕಂಥ ಕೂಡ ಸತ್ತಿದ್ದಾರ.
ಕರೋನಾ ಸ್ವಲ್ಪ ಇದ್ರು ಕೂಡ ಅವರು ಮರಣ ಹೊಂದಿದ್ದಾರೆ. ಅಂದ್ರೆ ಭಯ, ಇದು ಮರಣ ಭಯ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರ ಆ ಗುರು ಅಂತಕ್ಕಂಥದ್ದು ಮರಣ ಭಯ ನಿವಾರಣ. ಮರಣ ಭಯ ನಿವಾರಣ. ಯಾವಾಗ ಆ ಮರಣ ಅಂತಕ್ಕಂಥ ಭಯ ನಮ್ಮಲ್ಲಿ ನಿವಾರಣೆ ಆಯ್ತು, ಅವಾಗ ಸದಾ ಸುಖ ಅಂತ ನಾವು ಇರ್ಲಿಕ್ಕೆ ಸಾಧ್ಯ ಅದ. ದುಃಖ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿ ಆಧ್ಯಾತ್ಮಿಕ ಶಾಸ್ತ್ರವನ್ನು ಅರಿಯುವುದು ಅತಿ ಸರಳ. ಆಧ್ಯಾತ್ಮಿಕ ಶಾಸ್ತ್ರವನ್ನು ಸರಿಯಾಗಿ ತಿಳ್ಕೋಬಹುದು ಈಸಿಯಾಗಿ ಅಂತ ಹೇಳ್ತಾರೆ. ಯಾಕೆ ಹಂಗಂದ್ರೆ ನಾವು ಚಲಿಸುತ್ತಿರುತ್ತೇವೆ, ಅದೇ ಮರಣ. ನಾವು ಚಲಿಸುತ್ತಿರುತ್ತೇವೆ ಈ ಊರಿಂದ ಆ ಊರಿಗೆ, ಆ ಊರಿಂದ ಆ ಊರಿಗೆ, ಆ ಊರಿಂದ ಆ ಊರಿಗೆ, ಈ ಲೋಕದಿಂದ ಆ ಲೋಕಕ್ಕೆ, ಆ ಲೋಕದ ಈ ಲೋಕಕ್ಕೆ. ಒಮ್ಮೆ ನಾವು ಈ ಗಂಡಾಗಿಯೂ, ಒಮ್ಮೆ ಹೆಣ್ಣಾಗಿಯೂ, ಒಮ್ಮೆ ರಾಜನಾಗಿಯೂ, ಒಮ್ಮೆ ಭಿಕ್ಷುನಾಗಿಯೂ, ಹಾಗೆಯೇ ನಾವು ಬೇರೆ 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 ರೂಪಗಳೆಲ್ಲವೂ ಬರ್ತಿರ್ತೀವಿ, ಹೋಗ್ತಿರ್ತೀವಿ ಅಂತ ಚಲಿಸುವುದು ಅಂತ ಹೇಳ್ತಾರೆ. ಚಲಿಸುವುದೇ ಮರಣ. ನಾವು ನಮ್ಮ ಒಂದು ಕೆಲಸ ಪೂರೈಸಿದ ನಂತರ ಅದಕ್ಕೆ ಮುಂದಕ್ಕೆ ಚಲಿಸುತ್ತೇವೆ ಅಂತ ಹೇಳಿ ನಾವು ಬೇರೆ ಬೇರೆ ಜಾಗಕ್ಕೆ ನಾವು ಹೋಗ್ತೀವಿ. ನಾವು ನಮ್ಮ ಭೌತಿಕ ಶರೀರದ ಅನುಭವಗಳನ್ನು ತೆಗೆದುಕೊಂಡು ಮುಂದಕ್ಕೆ ಚಲಿಸುತ್ತೇವೆ. ನಾವು ಅನುಭವಕ್ಕಾಗಿ ನಾವು ಬಂದಿರ್ತೀವಿ. ಅನುಭವವನ್ನು ಪಡೆದುಕೊಂಡಾಗ ಮತ್ತೆ ನಾವು ಮುಂದಕ್ಕೆ ಹೋಗ್ತೀವಿ. ಅದರಿಂದ ಶೋಕಿಸುವ ಪ್ರಶ್ನೆ ಇಲ್ಲ. ಶೋಕಿಸುವ ಪ್ರಶ್ನೆ ಇಲ್ಲ. ನಾವು ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೇವೆ ಅಷ್ಟೇ. ಈ ಟ್ರೈನ್ ಬಿಟ್ಟು ಮತ್ತೊಂದು ಟ್ರೈನ್, ಮತ್ತೊಂದು ಬಿಟ್ಟು ಮತ್ತೊಂದು ಊರಿಗೆ. ಅದಕ್ಕಾಗಿ ಶೋಕ ಅಥವಾ ದುಃಖ ಅಂತಕ್ಕಂಥದ್ದು ಬೇಡ, ಸಾವಿಗೆ ಹೆದರಿಕೆ ಬೇಡ ಅಂತಕ್ಕಂಥದ್ದು ನಾವು ತಿಳ್ಕೊತಕ್ಕಂಥದ್ದು. ಒಂದು ವೇಳೆ ನಮ್ಮ ಪಾಠಗಳು ಸಂಪೂರ್ಣವಾಗಿ ಭೂಮಿಯಲ್ಲಿ ಮುಗಿಸದಿದ್ದಲ್ಲಿ, ಆಗ್ಲೇ ನಾ ಹೇಳಿದೆ, ಅಂದ್ರೆ ನಾವು ಪೂರ್ತಿಯಾಗಿ ಜ್ಞಾನವನ್ನು ಪಡೆದುಕೊಳ್ಳಿಲ್ಲ. ಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳಂದ್ರೆ ಮತ್ತೆ ಮತ್ತೆ ನಾವು ಆ ಒಂದು ಜ್ಞಾನವನ್ನು ಪಡೆದುಕೊಳ್ಳಲು ಅಥವಾ ಕಲಿಯಲು ಪುನಃ ನಾವು ಹಿಂದಿರುಗಿ ಇಲ್ಲಿಗೆ ಬರಲೇಬೇಕು, ಮತ್ತೆ ಬರಲೇಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಈ ಒಂದು ಆತ್ಮ ಜ್ಞಾನವನ್ನು ನಾವು ಪೂರ್ತಿಗೊಳಿಸುವವರೆಗೆ, ಪೂರ್ಣಾತ್ಮ ಆಗುವವರೆಗೆ ನಾವು ಮತ್ತೆ 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 ನಾವು ಇಲ್ಲಿ ಬರಲೇಬೇಕು. ಯಾವ ಕಾರಣಕ್ಕೂ ನಾವು ನಾಶ ಆಗುವುದಿಲ್ಲ ಅಂತಕ್ಕಂಥ ಅಲ್ಲಿ ತೂಕಬೇಕು. ಅಂದ್ರೆ ಹೇಳ್ತಾರ ಶಾಶ್ವತವಾದ ಜೀವನದ ಬಗ್ಗೆ ಜ್ಞಾನ ಬಂದಾಗ ನೋಡ್ರಿ, ನಾವು ಶಾಶ್ವತ ಅಂತಕ್ಕಂಥ ಒಂದು ಜ್ಞಾನ ಬಂದಾಗ ಮನುಷ್ಯನು ಮೊದಲ ಬಾರಿಗೆ ಶಾಂತಿ ಸಂತೋಷವನ್ನು ಹೊಂದುತ್ತಾನೆ. ನಮಗೆ ಅದು ಅರಿವು ಉಂಟಾದಾಗ, ಆಧ್ಯಾತ್ಮಿಕ ಅರಿವು ನಮಗೆ ಉಂಟಾದಾಗ ಸಾವು ಬಗ್ಗೆ ಸಂತೋಷ ಆಗ್ತದೆ. ಅದಕ್ಕಾಗಿ ಪತ್ರಿಜಿ ಅವರು ತಾವು ಮರಣ ಹೊಂದಿದಾಗ ಅಜೃಂಶ್ರೀ ಅಂತ ಹೇಳಿದ್ರು. ಎಲ್ಲ ಡ್ಯಾನ್ಸ್ ಮಾಡ್ತಾ ನಗುತ್ತಾ ಆತರ ಸಂಗೀತದ ಮೂಲಕ ಅವರನ್ನ ಬೀಳ್ಕೊಟ್ಟಿವಿ. ಅದೇ ರೀತಿ ಎಲ್ಲರೂ ಕೂಡ ಹಾಗೆ ಇರ್ಬೇಕಂತ ಅವ್ರು ಹೇಳ್ತಕ್ಕಂಥದ್ದು. ಸಂತೋಷ ಶಾಂತಿಯನ್ನ ನಾವು ಪಡ್ಕೋತೀವಿ. ಈ ತನ್ನ ವ್ಯಕ್ತವಾದ ಜಂಜಾಟವನ್ನ ನೋಡಿ, ಆ ಚಿಂತೆ ಬರೇ ಸಾವಿನ ಚಿಂತೆ, ಹಂಗಾಯ್ತು ಹಿಂಗಾಯ್ತು, ಬರೇ ದುಃಖದಾಗಿರ್ತೇವೆ ನಾವು. ಅದಕ್ಕೆ ಆ ದುಃಖವನ್ನ ನಾವು ದುಃಖದಿಂದ ದೂರ ನಾವು ಆಗ್ಲಿಕ್ಕ ಸಾಧ್ಯ ಆಗ್ತದ ಆ ಒಂದು ಜ್ಞಾನ ಬಂದಾಗ. ಮನುಷ್ಯ ಮರಣದ ಬಗ್ಗೆ ತಿಳಿದಾಗ ಆತನು ತನ್ನ ಅತಿಯಾದ ಕಷ್ಟಗಳಿಂದ ಪಾರಾಗುತ್ತಾನೆ. ನೋಡಿ, ಯಾವಾಗ ಅವನಿಗೆ ಈ ಅರಿವು ಬರ್ತದೋ, ಯಾವಾಗ ನಾನು ಶಾಶ್ವತ ಅಂತ ಅರಿವು ಬರ್ತದೋ, ಯಾವಾಗ ನನಗೆ ಮರಣ ಇಲ್ಲ ಅಂತ ಒಂದು ಅರಿವು ಬರ್ತದೋ, ಆವಾಗ ಆತ ಕಷ್ಟಗಳಿಂದ ಪಾರಾಗುತ್ತಾನೆ. ತನ್ನ ದುಃಖದಿಂದ ಹೊರಗೆ ಬರುತ್ತಾನೆ. ಇದೇನಪ್ಪ ಒಂದು ಕ್ಷಣಿಕ, ಇದೇನೊಂದು ಕ್ಷಣಿಕ ಅಂತ ತಿಳಿತಕ್ಕಂಥ ಅರಿವು ಆತನಲ್ಲಿ ಬರ್ತದ. ಮಾನಸಿಕ ಒತ್ತಡದಿಂದ ಪಾರಾಗುತ್ತಾನೆ. ನೋಡಿ, ಇಲ್ಲಿ ನಾವು ಯಾಕೆ ಇಲ್ಲಿ ಹೇಳ್ತಾ ಇದ್ವಿ ಅಂತಂದ್ರೆ, ಯಾವಾಗ ಸಾವಿನ ಅರಿವು ಬಂದಾಗ ಅಲ್ಲಿ ದುಃಖ, ಕಷ್ಟಗಳು, ಮಾನಸಿಕ ಒತ್ತಡಗಳು ನಮ್ಗೆಲ್ಲವೂ ದೂರ ಆಗ್ತಾವ ಅಂತಕ್ಕಂಥ. ಅದಕ್ಕಾಗಿ ನೋಡ್ರಿ, ನಮ್ಮೆಲ್ಲ ಧ್ಯಾನಿಗಳು ಎಷ್ಟೊಂದು ಆರೋಗ್ಯವಂತರ. ನೋ ಡಾಕ್ಟರ್ ನೋ ಮೆಡಿಸಿನ್. ನಮ್ಮೆಲ್ಲ ಧ್ಯಾನಿಗಳ ಮುಖ ನೋಡಿದಾಗ ಮುಖ ಲಕ್ಷಣ ಹೆಂಗಿರುತ್ತೆ ನೋಡ್ರಿ, ಕಾಂತಿಯುತವಾದ ಮುಖ ಇರ್ತದೆ. ಯಾಕ? ಕಷ್ಟಗಳಿಂದ ದೂರ, ದುಃಖಗಳಿಂದ ದೂರ, ಮಾನಸಿಕ ಒತ್ತಡದಿಂದ ದೂರ ಆದಾಗ ಆತನಲ್ಲಿ ಒಂದು ಕಾಂತಿ ಬರ್ತದ ಅಂತಕ್ಕಂಥದ್ದು. ಅಂದ್ರೆ ನಾನು ಶಾಶ್ವತ ಅಂತಕ್ಕಂಥ ಭಾವನೆ ಆತಕ್ಕೆ ಬರ್ತದ. ಆತನಲ್ಲಿ ಆರೋಗ್ಯ ವೃದ್ಧಿ ಆಗ್ತದ ಅಂತ ನಾವು ತಿಳ್ಕೊಬೇಕು. ದೇಹದ ಆರೋಗ್ಯ ವೃದ್ಧಿ ಆಗ್ತದೆ ಮತ್ತು ಸದೃಢವಾಗುತ್ತದೆ, ಶಕ್ತಿಯುತವಾಗುತ್ತದೆ ಯಾವಾಗ ಈ ಒಂದು ಅರಿವು ಉಂಟಾದಾಗ. ಮತ್ತು ಜೀವನದ ಪೂರ್ಣ ಆನಂದವನ್ನು ಪಡೆಯಬಹುದು. ನೋಡಿ, ಇಡೀ ಜೀವನವನ್ನು ಆನಂದ ಅಂತ ಕರಿತೀವಿ. ನಾವು ಹೆದರ್ತೀವಿ, ಅವಾಗ ಏನಾಗ್ತದೋ, ಇದು ಕುಡಿದು ಏನಾಗ್ತದೋ, ಅವಾಗ ಏನಾಗ್ತದೋ. ನಾವು ಹೆಜ್ಜೆಗೂ ಏನಾಗ್ತೀವಿ, ಚಿಂತೆಗಳಿಂದ, ಮಾನಸಿಕ ಒತ್ತಡದಿಂದ ಇರ್ತೀವಿ. ಯಾವಾಗ ನಮಗೆ ಅರಿವು ಉಂಟಾಗ್ತದೋ ಅವಾಗ ನಮ್ಮಲ್ಲಿ ಒತ್ತಡ ದೂರವಾಗಿ ಆ ಪೂರ್ಣವಾಗಿರ್ತಕ್ಕಂಥ ಆನಂದವನ್ನು ನಾವು ಪಡೆದುಕೊಳ್ತೇವೆ. ಎಷ್ಟು ದಿವಸ ಸಾವಿನ ವಿಷಯವಾಗಿ ಹೆದರಿಕೆ ಹಿಡಿತದಲ್ಲಿ ಇರ್ತೀವೋ ಮನುಷ್ಯನು ಅಷ್ಟು ಮಾನಸಿಕ ಒತ್ತಡದಲ್ಲಿ ಇರುತ್ತಾನೆ. ಯಾವಾಗ ನಾವು ಬರೀ ಸಾವಿನ ಒತ್ತಡದಾಗಿರ್ತೋ, ಯಾವಾಗ ಏನಾಗ್ತದೋ ಅಂತ ನಾವು ಇದ್ದಾಗ ನಮ್ಮಲ್ಲಿ ಎಲ್ಲವೂ ಏನಾಗ್ತಂದ್ರೆ ಮಾನಸಿಕ ಶಾಂತಿ ಅಂತಕ್ಕಂಥ ಇರೋದಿಲ್ಲ. ಒತ್ತಡದಾಗ ನೋಡಿ, ಮಾನಸಿಕ ಒತ್ತಡ ಶುರು ಆಯ್ತಾ ರೋಗ ಶುರು ಆಗ್ತಾವ. ರೋಗ ಶುರು ಮತ್ತೆ ನಾವು ಸಾವಿಗೆ ಸಮೀಪ ಹೋಗ್ತೀವಿ. ಅದಕ್ಕಾಗಿ ಯಾವಾಗ ಇದು ಅರಿವು ಉಂಟಾಗ್ತದೋ ಅವಾಗ ಆತ ಎಲ್ಲವುಗಳಿಂದ ದೂರ ಆಗುತ್ತಾನೆ. ಅಂದ್ರೆ ಮರಣದ ಬಗ್ಗೆ ತಿಳಿದಾಗ
ಕಷ್ಟದಿಂದ, ದುಃಖದಿಂದ, ಒತ್ತಡದಿಂದ ಆತ ಪಾರಾಗಿ ಶಾಂತಿ ನೆಮ್ಮದಿಯ ಜೀವನವನ್ನ ನಾವು ನೀವೆಲ್ಲರೂ ನಡೆಸ್ತಾ ಇದ್ದೀವಿ. ಇದು ಸಾವಿಲ್ಲದ ನಾವಂತಕ್ಕಂಥ ಜ್ಞಾನ. ಮರಣದ ಬಗ್ಗೆ ಸರಿಯಾಗಿ ಆಲೋಚಿಸಿದಾಗ ನೋಡಿ, ಅದಕ್ಕೆ ಕೊನೆಗೆ ನಮಗೆ ಸಾವು ಎಂಬುದು ಇಲ್ಲವೇ ಎಂದು ಅರಿವುಂಟಾದಾಗ ನಮ್ಮ ಹಿರಿಯ ಮಾಸ್ಟರ್ಗಳು ಮಾಡಿದ ನೋಡಿ, ನಮ್ಮಲ್ಲಿ ಎಲ್ಲ PSS ಮಾಸ್ಟರ್ಗಳಿಗೆ ಎಲ್ಲರಿಗೂ ಈ ಒಂದು ಜ್ಞಾನ ಅದ, ಎಲ್ಲರಿಗೂ ಈ ಒಂದು ಅರಿವು ಅದ. ಅಂದ್ರೆ ಈ ಒಂದು ಸಾಧನೆ ಮಾಡಿ ಅದಕ್ಕೆ ಪತ್ರಿಕೆ ಹೇಳ್ತಾರೆ, ಅದಕ್ಕೆ ನೀವೆಲ್ಲ ಚಿರಂಜೀವಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಾ PSS ಮಾಸ್ಟರ್ಗಳೆಲ್ಲರೂ ಚಿರಂಜೀವಿಗಳಾಗಿದ್ದಾರೆ. ಅದಕ್ಕಾಗಿ ಯು ಆರ್ ಗಾಡ್ಸ್ ಅಂತ ಕರೆದ್ರು. ಅಂದ್ರೆ ನೀವು ಸಾವಿಲ್ಲದವರು, ಯು ಆರ್ ಗಾಡ್ಸ್ ಅಂತ, ಮೈ ಡಿಯರ್ ಗಾಡ್ಸ್ ಅಂತ ಕರೆದ್ರು. ಅಂದ್ರೆ ದೇವರು ನೀವೆಲ್ಲರೂ, ನಿಮಗೆ ಸಾವಿಲ್ಲ ಅಂತಕ್ಕಂಥ ಅವ್ರ ಪತ್ರಿಕೆಗಳಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಒಂದು ಆತ್ಮದ ಒಂದು ಕಥೆಯನ್ನು ಹೇಳ್ತಾರೆ, ಒಂದು ಆತ್ಮದ ಕಥೆ. ಯಾವ ಒಂದು ಆತ್ಮ ಅಂಶಾತ್ಮವಾಗಿ ಪೂರ್ಣಾತ್ಮದಿಂದ ಬಿಡುಗಡೆಗೊಂಡು ಅಂಶಾತ್ಮಕವಾಗಿ ಅದು ಜ್ಞಾನವನ್ನು ಪಡೆದು ಮುಂದೆ ಅದು ಪೂರ್ಣಾತ್ಮ ಹೇಗಾಗುತ್ತದೆ, ಪೂರ್ಣಾತ್ಮನಾದ ನಂತರ ಅದು ಏನು ಮಾಡುತ್ತದೆ ಅಂತಕ್ಕಂಥ ಒಂದು ಆತ್ಮದ ಕಥೆ ಅಂತ ನಾವಿಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ಯಾವಾಗ ಒಂದು ಆತ್ಮ ಒಂದು ಶಾಲೆಯ ಜೀವನವನ್ನು ಮುಗಿಸುತ್ತದೆ, ಶಾಲೆಯ ಜೀವನ ಅಂದ್ರೆ ನಾವೀಗ ನೋಡಿ ಎಜುಕೇಶನ್, ನಾವೀಗ ಒಂದು ಸ್ಕೂಲ್ ಹೋಗಿ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ LKG ಫಸ್ಟ್ ಸೆಕೆಂಡ್ ಥರ್ಡ್ ಹಂಗೆ ನೋಡಿ ಯಾವಾಗ ಯೂನಿವರ್ಸಿಟಿ ಡಿಗ್ರಿಗೆ ನಾವು ಹೋಗ್ತೀವೋ ಆ ರೀತಿಯಾಗಿ ಅಥವಾ ಅವಾಗ ಏನ್ಬೋದು ಡಿಗ್ರಿ ಹೋಲ್ಡರ್ ಆಗಿಬಿಡ್ತಾನೆ. ಆ ರೀತಿಯಾಗಿ ಒಂದು ಆತ್ಮ ಕೂಡ ತನ್ನೆಲ್ಲ ಪಾಠವನ್ನ ಭೂಮಿಯಲ್ಲಿ ಕಲಿತುಕೊಂಡಾಗ, ಸಂಪೂರ್ಣವಾಗಿ ಕಲಿತಾಗ ಆ ಆತ್ಮ ತನ್ನ ಕಾರ್ಯಕಾರಣ ಲೋಕಗಳಿಂದ ಆಚೆ ಬಹುದೂರವಾಗಿರ್ತಕ್ಕಂಥ ತರಂಗ ಲೋಕಕ್ಕೆ ಹೋಗುತ್ತದೆ. ಸ್ವಲ್ಪ ಅರ್ಥ ಮಾಡ್ಬೇಕು. ನಾವಂದ್ರೆ ಪೂರ್ಣಾತ್ಮಗಳಾದಾಗ, ಜ್ಞಾನವನ್ನು ಪಡೆದಾಗ, ಮುಕ್ತಿಯನ್ನು ಹೊಂದಿದಾಗ ನಾವೇನಾಗ್ತೀವಿ ಅಂದ್ರೆ ವಿದ್ಯುತ್ ತರಂಗ ಲೋಕಕ್ಕೆ ನಾವು ಹೋಗುತ್ತೇವೆ. ಅದು ಅಂದ್ರೆ ಸತ್ಯಲೋಕಕ್ಕೆ ನಾವು ಹೋದಿವಿ ಅಂತ ತಿಳ್ಕೊಂಡು, ಅಲ್ಲಿ ಆತ್ಮನನ್ನು ಯಾವ ಸತ್ಯಲೋಕಕ್ಕೆ ಹೋಗ್ತೇವೋ ಆ ಆತ್ಮನನ್ನು ಪೂರ್ಣಾತ್ಮ ಅಂತ ಕರಿತೀವಿ ನಾವು. ಸತ್ಯಲೋಕಕ್ಕೆ ಆ ಆತ್ಮ ಹೋದಾಗ ಅದು ಪೂರ್ಣಾತ್ಮ. ನಮ್ಮೆಲ್ಲರ ಗುರಿನೇ ಅದೇ, ನಾವೆಲ್ಲರೂ ಅಂಶಾತ್ಮಗಳು. ನಾವೆಲ್ಲ ಜ್ಞಾನ ಪಡೆದುಕೊಂಡು ಕೊನೆಗೆ ನಾವೆಲ್ಲಿಗೆ ಹೋಗ್ತೀವಿ? ಸತ್ಯಲೋಕಕ್ಕೆ ಏನಾಗ್ತೀವಿ? ಪೂರ್ಣಾತ್ಮಗಳಾಗಿ ನಾವು ಹೋಗುತ್ತೇವೆ. ಪೂರ್ಣಾತ್ಮ ಆದಾಗ ಅದೇನಾಗ್ತದಂತಂದ್ರೆ ಹೋದ ನಂತರ ಸಹಜವಾಗಿ ಉತ್ಪತ್ತಿ ಮಾಡುವ, ಸೃಷ್ಟಿ ಮಾಡುವ ತನ್ನ ಕೆಲಸವನ್ನ ಮಾಡ್ತದ. ಒಂದು ಮಗು ಸಣ್ಣ ಮಗಿದ್ದು ಬೆಳೆದು ಯುವಕ ಪ್ರೌಢ ಆದಾಗ, ಆತ ವಯಸ್ಸಿಗೆ ಬಂದಾಗ ಮದುವೆಯಾಗಿ ಮತ್ತೆ ಮಗುವಿಗೆ ಜನ್ಮವನ್ನು ನೀಡುತ್ತಾನೆ. ಆ ರೀತಿಯಾಗಿ ಇಲ್ಲಿ ಪೂರ್ಣಾತ್ಮಗೊಂಡಿರ್ತಕ್ಕಂಥ ಆತ್ಮ ಅದೇನ್ ಮಾಡ್ತದಂದ್ರೆ ಅಂಶಾತ್ಮಗಳನ್ನ ಬಿಡುಗಡೆ ಮಾಡ್ತದ ಅಂತ. ಅದು ಆತ್ಮನ ಹುಟ್ಟಿಸುವ ಬಯಕೆ ಉಂಟಾಗುತ್ತದೆ, ಅದು ಕೂಡ ತಮ್ಮ ಅಂಶಾತ್ಮಗಳನ್ನ ಬಿಡುಗಡೆ ಮಾಡುತ್ತದೆ. ಅದಕ್ಕೆ ನಾವು ತಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲರೂ ಅಂಶಾತ್ಮನಿಂದ ಬಂದಿರ್ತಕ್ಕಂತೆ ಪೂರ್ಣಾತ್ಮದಿಂದ ಬಂದಿರ್ತಕ್ಕಂಥ ಅಂಶಾತ್ಮಗಳು. ಈ ಪೂರ್ಣಾತ್ಮದಿಂದ ಹೊಸ ಆತ್ಮಗಳು ಸೃಷ್ಟಿಯಾಗುತ್ತವೆ. ನೋಡಿ, ಹೊಸ ಜೀವಿಗಳು, ಹೊಸ ಆತ್ಮಗಳು ಸೃಷ್ಟಿ ಆಗ್ತಾವ. ಅಂದ್ರೆ ಅಲ್ಲಿ ಅವು ಚೈತನ್ಯ ಶಕ್ತಿ ಮತ್ತು ಜ್ಞಾನದಿಂದ ಸೃಷ್ಟಿ ಆಗ್ತಾವ. ಆದ್ರೆ ಇಲ್ಲಿ ಪ್ರಾರಂಭದಲ್ಲಿ ಸೃಷ್ಟಿಯಾಗಿರ್ತ ಆತ್ಮಗಳಿಗೆ ಯಾವ ಅನುಭವ ಇರೋದಿಲ್ಲ. ಅವರಿಗೆ ಏನು ಹೊಸದಾಗಿರ್ತಕ್ಕಂಥ ಒಂದು ಆತ್ಮ ಸೃಷ್ಟಿ ಆಗಿರ್ತದೋ ಅದಕ್ಕೆ ಅನುಭವ ಇರೋದಿಲ್ಲ. ಅದು ಕಾರಣಲೋಕದ ಶಿಶು ಜೀವಿಗಳು ಹೊಸ ಮನುಷ್ಯನ ಮೊದಲ ಜನ್ಮವನ್ನು ಪ್ರಾರಂಭ ಮಾಡುತ್ತವೆ. ಅಂದ್ರ ಆ ಕಾರಣಲೋಕದಲ್ಲಿರ್ತಕ್ಕಂಥ ಶಿಶು ಆತ್ಮಗಳು ಮಾನವ ಜೀವಿ ಅಂದ್ರೆ ಆ ದೇಹವನ್ನು ಧರಿಸಿ ಭೂಮಿಗೆ ಪ್ರವೇಶವನ್ನ ಮಾಡುತ್ತವೆ. ಭೂಮಿಗೆ ಮೊದಲ ಸಲ ಬಂದಾಗ ಅವಕ್ಕ ಯಾವುದೇ ಅನುಭವ ಇರೋದಿಲ್ಲ. ನೋಡಿ, ನಾವೆಲ್ಲ ಹೊಸ ಬೇರೆ ಜನ್ಮ ಪುನರ್ಜನ್ಮ ಹೊಂದಾಗ ನಾವು ಹಿಂದಿನ ಜನ್ಮದ ಏನೋ ಅನುಭವ ಇರ್ತದೆ. ಹೊಸದಾಗಿ ಬಂದಿರ್ತಕ್ಕಂಥ ಯಾವ ಅನುಭವಗಳು ಅವ್ರಿಗೆ ಇರೋದಿಲ್ಲ. ಅವಾಗ ಇಲ್ಲಿ ಬಂದು ಅವು ಶಾರೀರಿಕ ಅನುಭವಗಳನ್ನ ನಾವು ಪಡ್ಕೋತಾವ. ಮತ್ತು ಇವು ಮತ್ತೆ ಆ ಜನ್ಮದಲ್ಲಿ ಯಾವುದೋ ಒಂದು ಜೀವನ ಮಾಡಿ ಆ ಕರ್ಮವನ್ನು ಮಾಡಿ ಮತ್ತೆ ಹೋಗ್ತಾವ. ಮತ್ತೆ ಏನ್ ಮಾಡ್ತಾವು? ಆ ರೀತಿಯಾಗಿ ಅನುಭವವನ್ನ ಮತ್ತೆ ಪಡಲಿಕ್ಕ ಆ ಶಿಶು ಆತ್ಮಗಳು ಭೂಮಿಯಲ್ಲಿ ಶರೀರಧಾರಿಗಳಾಗಿ ಅನುಭವವನ್ನು ಪಡ್ಲಿಕ್ಕ ಮತ್ತೆ ಅವು ಜೀವನವನ್ನ ಪಡೆದುಕೊಳ್ಳುತ್ತೇವೆ. ಅಂದ್ರೆ ಈ ಭೌತಿಕ ಜನ್ಮದಲ್ಲಿ ಮತ್ತೆ ಪುನರಪಿ ಜನ್ಮ ಹಾಗೆ ಜನ್ಮವನ್ನು ಪಡ್ಕೋತಾ ಹೆಚ್ಚೆಚ್ಚು ಜನ್ಮವನ್ನು ಪಡ್ಕೋತಾ ಜ್ಞಾನವನ್ನ ಪಡ್ತಾ ಅವು ಹೋಗುತ್ತವೆ. ಈ ಒಂದು ಕಾಲದಲ್ಲಿ ಅವೇನು ಮಾಡ್ತವೆ? ಸುಶರೀರಗಳು ಆ ವಿದ್ಯುತ್ ತರಂಗ ಲೋಕದಲ್ಲಿ ಇರ್ತಾವ ಮತ್ತು ಭೌತಿಕ ಶರೀರದಲ್ಲಿ ಕೂಡ ಇರ್ತಾವ ಅಂತ ಹೇಳಿ. ಅಂದ್ರೆ
ಆ ವಿದ್ಯುತ್ ತರಂಗದಿಂದ ಬಂದಿರತಕ್ಕಂತ ಈ ಭೌತಿಕ ಶರೀರಗಳು ಅನುಭವಗಳನ್ನ ಪಡ್ತಾ 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 ಇವೆಲ್ಲ ತಮ್ಮ ಒಂದು ಜ್ಞಾನವನ್ನು ಪಡೆದುಕೊಳ್ತಾ ಆತ್ಮ ಜ್ಞಾನವನ್ನು ಪಡೆದುಕೊಳ್ತಾ ಅಭಿವೃದ್ಧಿ ಹೊಂತ ಕೊನೆಗೆ ನಾನು ಯಾರು ಅಂತಕ್ಕಂಥದನ್ನ ಅವು ಅವಾಗ ತಿಳ್ಕೊತಾವ. ಅನ್ವೇಷಣೆ ಮೂಲಕ ಕೊನೆಗೆ ಜನ್ಮವನ್ನ ಅವು ಆರಂಭ ಮಾಡ್ತಾವ. ಅಂದ್ರ ಪ್ರಾರಂಭದಲ್ಲಿ ಆತ್ಮಜ್ಞಾನ ಇರೋದಿಲ್ಲ. ಯಾವಾಗ ಅವರು ಹೆಚ್ಚೆಚ್ಚು ಜನ್ಮನ ತಗೋತಾವೋ ಅವಾಗಲೇ ಅನುಭವನ ಪಡ್ಕೊಂಡು ನಾನು ಯಾರು ಅಂತಕ್ಕಂಥದ್ದನ್ನ ಅವು ತಿಳ್ಕೊತಾವ. ನಾನು ಯಾರು ಅಂತಕ್ಕಂಥದ್ದನ್ನ ಅವು ಅರಿವಿಗೆ ಅವು ಬರ್ತಾವ. ಮತ್ತು ಆ ಆತ್ಮಜ್ಞಾನವನ್ನು ಪಡೆದುಕೊಂಡಾಗ ಅವಾಗ ಅವು ಏನ್ ಮಾಡ್ತಾವ ಅಂತಂದ್ರೆ ಈ ಜನ್ಮವನ್ನ ಹೇಗಾದ್ರೂ ನಾವು ಜನ್ಮ ರಾಹಿತ್ಯವನ್ನ ಪಡ್ಕೊಳ್ಬೇಕಂತ ತಿಳ್ಕೊಂಡು ಹೆಚ್ಚೆಚ್ಚು ಜ್ಞಾನವನ್ನು ಪಡೆದುಕೊಂಡವು ಪೂರ್ಣಾತ್ಮನಾಗ್ಲಿಕ್ಕ ಪ್ರಯತ್ನ ಮಾಡ್ತಾವ ಅಂತಕ್ಕಂಥದ್ದು. ಅದಕ್ಕ ಆತ್ಮಗಳು ಹೆಂಗ್ ಬೆಳವಣಿಗೆ ಆಗ್ತಾವ ಅಂದ್ರೆ ಆತ್ಮ ಮೊದಲ ಸಲ ಭೌತಿಕ ಶರೀರದಲ್ಲಿ ಜನ್ಮ ಎತ್ತಿದಾಗ ಅದಕ್ಕೆ ನಾವು ಶಿಶು ಆತ್ಮ ಅಂತ ಕರಿತೀವಿ. ಫಸ್ಟ್ ಜನ್ಮ ಎತ್ತಿದಾಗ ಅದು ಶಿಶು ಆತ್ಮ ಆಗ್ತದ. ಆಮೇಲೆ ಅದೇನಾಗ್ತದ ಸ್ವಲ್ಪ ಅನುಭವವನ್ನು ಪಡೆದುಕೊಂಡಾಗ ಅದು ಬಾಲ್ಯಾತ್ಮ ಆಗ್ತದ. ಇನ್ನೂ ಹೆಚ್ಚು ಅನುಭವ ಪಡೆದುಕೊಂಡಾಗ ಅದು ಯೌವನ ಆತ್ಮ ಅಂತ ಆಗ್ತದ. ಆಮೇಲೆ ಅದು ಹೊರಡಾತ್ಮ ಆಗ್ತದ. ಆಮೇಲೆ ವೃದ್ಧಾತ್ಮ ಆಗ್ತದ. ಆಮೇಲೆ ಕೊನೆಗೆ ಅದು ಪರಮಾತ್ಮನ ಆಗ್ತದ ಅಂತಕ್ಕಂಥದ್ದು ಈ ಆತ್ಮದ ಸ್ಥಿತಿಗಳು. ಅಂದ್ರೆ ಎಷ್ಟೆಷ್ಟು ಜ್ಞಾನ ನಾವು ಒಂದನೇ ಕಲ್ತೀವಿ, ಎರಡನೇ ಕಲ್ತೀವಿ, ಮೂರನೇ ಕಲ್ತೀವಿ, ನಾಲ್ಕನೇ ಹೆಂಗೆ ನಾವು ಮುಂದೆ ಹೋಗ್ತೀವೋ ಹಂಗ ಜ್ಞಾನ ನಮ್ದು ಹೆಚ್ಚಾಗ್ತಾ ಹೋಗ್ತದ ಅಂತಕ್ಕಂಥದ್ದು ಆತ್ಮದ ಸ್ಥಿತಿ. ಅಂದ್ರೆ ವೃದ್ಧಾತ್ಮವು ಈ ಜನ್ಮ ಚಕ್ರವನ್ನು ದಾಟಿ ಮುಂದೆ ಹೋಗಲು ನೋಡ್ರಿ. ವೃದ್ಧಾತ್ಮ ಯಾವಾಗ ಆದಾಗ ಅದೇನ್ ಮಾಡ್ತಂದ್ರೆ ಹೇಗಾದ್ರೂ ಮಾಡಿ ಜನ್ಮ ಚಕ್ರವನ್ನು ದಾಟ್ಬೇಕು ನಾವು. ನೋಡಿ ನಾವೆಲ್ಲ ಗುರುಗಳಲ್ಲಿ ಯಾಕೆ ಶರಣಾಗಿದ್ ನಾವು ಈ ಜನ್ಮ ಚಕ್ರವನ್ನು ದಾಟಿಸ್ಬೇಕು, ನಾವು ಜನ್ಮರಾಹಿತ್ಯ ಹೊಂದ್ಬೇಕಂತ ತಿಳ್ಕೊಂಡು. ಯಾವಾಗ ಅದು ದಾಟ್ಬೇಕಂತ ತಿಳ್ಕೊಂಡು ಅದೇನ್ ಮಾಡ್ತದೆ, ತಾನು ಪೂರ್ಣಾತ್ಮನ ಪ್ರತಿಬಿಂಬದಿಂದ ತಾನು ಉತ್ಪತ್ತಿ ಆಗಿರೋ ತಿಳುವಳಿಕೆ ಬರುತ್ತದೆ. ಅವಾಗ ನಮಗೆ ಯಾವಾಗ ಆತ್ಮಜ್ಞಾನ ನಮಗೆ ಯಾವಾಗ ಬರ್ತದೆ, ನಾವು ಒಂದು ಪೂರ್ಣಾತ್ಮದಿಂದ ನಾವು ಬಿಡುಗಡೆ ಹೊಂದಿದ್ದೀವಿ ಅಂತಕ್ಕಂಥ ಜ್ಞಾನ ನಮಗ್ ಬರ್ತದ. ಆಮೇಲೆ ಅದು ಕೂಡ ತನ್ನ ಪೂರ್ಣಾತ್ಮ ಇರುವ ಸ್ವರ್ಗಕ್ಕೆ ಹೋಗಲು ಬಯಸುತ್ತದೆ. ನೋಡ್ರಿ, ಯಾವಾಗ ನಾವಾಗ ತಿಳುವಳಿಕೆ ಹುಟ್ಟಿತೋ, ನಾವು ಏನದೀವಂತ ಅರಿವು ಹುಟ್ಟಿತೋ, ಅವಾಗ ಪೂರ್ಣಾತ್ಮದಿಂದ ಬಂದಿವಂತ ನಾನು ಪೂರ್ಣಾತ್ಮ ಆಗ್ಬೇಕು ಅಂತಕ್ಕಂಥ ಬಯಕೆ ಅದರಲ್ಲಿ ಬರ್ತದ. ಅವಾಗ ಅದು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತದ, ನಿರಂತರ ಧ್ಯಾನ ಸಾಧನೆ ಮಾಡ್ತದ. ನೋಡ್ರಿ, ಪತ್ರಿಜಾದೇ ಹೇಳ್ತಕ್ಕ ಧ್ಯಾನ ನೀವೆಲ್ಲರೂ ಧ್ಯಾನ ಮಾಡಿದಾಗ ನೀವು ಕೂಡ ಜನ್ಮರಾಹಿತ್ಯನ ಹೊಂದ್ತೀರಿ. ನೀವು ಕೂಡ ಬುದ್ಧ, ಯು ಆರ್ ಆಲ್ಸೋ ಬುದ್ಧ ಅಂತ ಅವ್ರು ಹೇಳಿದ್ರು. ಯು ಆರ್ ಬುದ್ಧ, ನೀವು ಕೂಡ ಬುದ್ಧ ಆಗ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಹೊಂದಿದೆ ಎಂದು. ನಿಮ್ಮಲ್ಲಿ ಕೂಡ ದಿವ್ಯ ಚಕ್ಷು ಓಪನ್ ಆಗ್ತದ. ನಿಮಗೂ ಕೂಡ ಪುನರ್ಜನ್ಮ ಸಿದ್ಧಾಂತ ಗೊತ್ತಾಗ್ತದ. ನೀವು ಕೂಡ ಎಲ್ಲಾ ಸೂಕ್ಷ್ಮ ಲೋಕಗಳಿಗೆ ನೀವು ಕೂಡ ಹೋಗ್ಬೋದು ಅಂತಕ್ಕಂಥ ತಿಳುವಳಿಕೆ ನಮಗ್ ಕೊಟ್ಟರು. ಆ ಒಂದು ಜ್ಞಾನ ನಾವು ಪಡೆದುಕೊಂಡು ನಾವು ಕೂಡ ಪೂರ್ಣಾತ್ಮ ಆಗ್ಬೇಕಂತಕ್ಕಂಥದ್ದು ನಾವು ಆ ಒಂದು ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ. ಆಗ ಆ ವೃದ್ಧಾತ್ಮ ಅಂತಕ್ಕಂಥದ್ದು ಉತ್ಕೃಷ್ಟವಾದ ಆತ್ಮವಾಗಿ ಹುಟ್ಟು ಸಾವಿನ ಈ ಒಂದು ಚಕ್ರವನ್ನು ದಾಟಿ ಕಾರಣಲೋಕದಿಂದ ಸತ್ಯಲೋಕಕ್ಕೆ ಪದೋನ್ನತಿಯನ್ನು ಪಡೆಯುತ್ತದೆ. ನೋಡಿ, ಯಾವಾಗ ಆ ಜ್ಞಾನ ಬರ್ತದೋ ಆ ಅಂಶಾತ್ಮ ಅಂತಕ್ಕಂಥದ್ದು ಈ ಆತ್ಮ ವೃದ್ಧಾತ್ಮ ಬಂದು ಹುಟ್ಟು ಸಾವಿನ ಚಕ್ರವನ್ನು ದಾಟಿ ನಾವು ಎಲ್ಲಿ ಹೋಗ್ಬೇಕು, ಸತ್ಯಲೋಕಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಅದೇನ್ ಮಾಡ್ತದ, ಪ್ರಯತ್ನ ಮಾಡ್ತದ. ಇಂದ್ರಿಯಾತೀತ ಆತ್ಮಗಳು ತಾವು ಅತ್ಯುತ್ತಮವಾಗುವಂತೆ ಭೂಮಿಗೆ ಹಿಂದಿರುಗಿ ಬಂದು ಜನರಿಗೆ ಸಹಾಯ ಮಾಡುತ್ತವೆ. ಯಾವಾಗ ಅವು ಪೂರ್ಣಾತ್ಮ ಅಥವಾ ಅವು ಸತ್ಯಲೋಕದಲ್ಲಿ ಇರ್ಬೋದು ಅಥವಾ ಮತ್ತೆ ಭೂಲೋಕಕ್ಕೆ ಬಂದು ಜನರಿಗೆ ಸಹಾಯವನ್ನು ಕೂಡ ಮಾಡಬಹುದು. ಅಂದ್ರೆ ವೃದ್ಧಾತ್ಮಗಳು ಮುಂದುವರೆದು ಉನ್ನತವಾಗಿರ್ತಕ್ಕಂಥ ಅರಿಹಂತ ಸ್ಥಿತಿಯನ್ನು ನಾವು ಹೊಂದುತ್ತವೆ. ನೋಡಿ, ಅರಿಹಂತ ಸ್ಥಿತಿ ಅಂತಂದ್ರೆ ಅರ್ಥ ಇವು ಜ್ಞಾನವನ್ನ ಪಡೆದುಕೊಳ್ಳುತ್ತವೆ. ಅಂದ್ರೆ ವೃದ್ಧಾತ್ಮಗಳು ಜ್ಞಾನವನ್ನು ಪಡೆದು ಅರಿಹಂತವಾಗುತ್ತವೆ. ಅಂದ್ರೆ ಉನ್ನತ ಆತ್ಮಗಳು ಅನೇಕ ಜನ್ಮವನ್ನು ಪಡೆದು ಜನರಿಗೆ ಸಹಾಯ ಮಾಡಲು ಆಧ್ಯಾತ್ಮಿಕ ಶಿಕ್ಷಕರಂತೆ ಬಂದಾಗ ಬೋಧಿಸತ್ವ ಸ್ಥಿತಿಗೆ ಅವು ಹೋಗುತ್ತವೆ. ಅಂದ್ರೆ ತಾನು ಜ್ಞಾನ ಪಡೆಯುವುದು ಅರಿಹಂತ, ಬೋಧನೆ ಮಾಡುವುದು ಅಂದ್ರೆ ಬೋಧಿಸತ್ವ ಅಂತ ಹೇಳ, ಬೋಧಿಸತ್ವ ಹಂತಕ್ಕೆ ಹೋಗ್ತಾವ ಅಂತ ಅರ್ಥ. ಕೊನೆಗೆ ಪರಿಪೂರ್ಣವಾದ ಶಿಕ್ಷಕ ಆದಾಗ ಅಂದ್ರೆ ತಾವು ಜ್ಞಾನವನ್ನು ಪಡೆದು ಮತ್ತೊಬ್ಬರಿಗೆ ಜ್ಞಾನವನ್ನು ಹೇಳಿ ಹೆಚ್ಚು ಜ್ಞಾನವನ್ನು ಪಡೆದಾಗ ಕೊನೆಗೆ ಜನ್ಮವನ್ನು ಪೂರ್ಣಾತ್ಮನೆಂದು ಅವು ಕರೆದುಕೊಳ್ಳುತ್ತವೆ. ಈ ಹಂತಕ್ಕೆ ಬುದ್ಧನ ಹಂತ ಅಂತ ನಾವು ಕರಿತೀವಿ. ಅಂದ್ರೆ ಅದು ಪೂರ್ಣಾತ್ಮ ಹಂತಕ್ಕೆ ಹೋದಾಗ ಅದು ಬುದ್ಧನ ಹಂತಕ್ಕೆ ಹೋಗುತ್ತದೆ. ಈ 3 ಹಂತಗಳು ಅಂದ್ರೆ ಅರಿಹಂತ ಹಂತ, ಬೋಧಿಸತ್ವ ಮತ್ತು ಬುದ್ಧನ ಹಂತ. ಈ ರೀತಿಯಾಗಿ ಅಂದ್ರೆ ಇಲ್ಲಿ ತಾನು ಜ್ಞಾನವನ್ನು ಪಡೆಯೋದು ಅರಿಹಂತ, ಎಲ್ಲರಿಗೂ ಬೋಧನೆ ಮಾಡೋದು ಬೋಧಿಸತ್ವ, ಮತ್ತು ಇನ್ನು ಹೆಚ್ಚೆಚ್ಚು ಜ್ಞಾನ ಪಡೆದಾಗ ಬುದ್ಧನ ಸ್ಥಿತಿಯನ್ನು ಅದು ಪಡಿತಾವ ಅಂತ. ಇಲ್ಲಿ ಪೂರ್ಣಾತ್ಮಗಳು ಎಲ್ಲ ಪರಮ ಆತ್ಮ ಎಂದಾಗುತ್ತವೆ. ನೋಡ್ರಿ, ಇಲ್ಲಿ ಅಂಶಾತ್ಮದಿಂದ ಪೂರ್ಣಾತ್ಮ ಬಂದವು ಪರಮಾತ್ಮನ ಹಂತಕ್ಕೆ ಹೋಗ್ತಾವ. ಇವೆಲ್ಲವೂ ಸ್ವರ್ಗದಲ್ಲಿರುವ ತಂದೆಯಂತೆ ಇರುತ್ತವೆ. ಇದು ಒಂದು ಆತ್ಮದ ಕಥೆಯನ್ನು. ಈ ರೀತಿಯಾಗಿ ಆತ್ಮಗಳು ಬೇರೆ ಬೇರೆ ಹಂತಗಳನ್ನ ದಾಟಿ ಅಂದ್ರೆ ಒಂದು ಅಂಶಾತ್ಮದಿಂದ ಬಂದು ಈ ಬೇರೆ ಬೇರೆ ಬೇರೆ
ಶಿಶುಆತ್ಮದಿಂದ ಇದು ಪರಮಾತ್ಮ ಹಂತಕ್ಕೆ ಬೇರೆ ಬೇರೆ ಸ್ಥಿತಿಯಲ್ಲಿ ಇದು ಆತ್ಮ ಸ್ಥಿತಿಗಳು ಅಂದ್ರೆ ಎಷ್ಟೆಷ್ಟು ಜ್ಞಾನವನ್ನು ಪಡ್ಕೋತೀವೋ ಅಷ್ಟೆಷ್ಟು ಹಂತಕ್ಕೆ ಹೋಗಿ ಕೊನೆಗೆ ಪರಮಾತ್ಮ ಹಂತಕ್ಕೆ ಆ ಆತ್ಮ ಹೋಗ್ತದ. ಇದು ಒಂದು ಸ್ಥಿತಿ, ಇದು ಆತ್ಮದ ಕತೆ. ಅಂದ್ರೆ ಇಲ್ಲಿ ಆತ್ಮ ಹುಟ್ಟಿ ಮತ್ತೆ ಆತ್ಮ ಇಲ್ಲಿ ಪೂರ್ಣಾತ್ಮ ಮತ್ತೆ ಅದು ಆತ್ಮ ಮತ್ತೆ ಹೊಸ ಹೊಸ ಜೀವನ ಸೃಷ್ಟಿಯನ್ನ ಮಾಡ್ತದೆ. ಇದು ಈ ಒಂದು ಚಕ್ರ ಅಂತಕ್ಕಂಥ ತಿಳ್ಕೋಬೇಕು. ಸೊ ಇದು ಇಲ್ಲಿ ನಾವು ಇದೆಲ್ಲವನ್ನ ತಿಳಿದುಕೊಂಡಾಗ ನಮಗೆ ಅರಿವು ಏನು ಉಂಟಾಗ್ತದೆ, ನಮಗೆ ಸಾವೇ ಇಲ್ಲ, ಆತ್ಮಕ್ಕೆ ಅದು ಆದಿ ಅಂತ್ಯ ಯಾವುದೂ ಇಲ್ಲ ಅಂತಕ್ಕಂಥದ್ದು ನಾವು ಪೂರ್ಣಾತ್ಮ ಹೊಂದಿದಾಗ ಮತ್ತೆ ಔಷಾತ್ಮಗಳನ್ನು ಬಿಡುಗಡೆ ಮಾಡ್ತೀವಿ. ಆ ಔಷಾತ್ಮಗಳು ಮತ್ತೆ ಪೂರ್ಣ ಆತ್ಮ ಅಥವಾ ಮತ್ತೆ ಈ ರೀತಿಯ ಒಂದು ಚಕ್ರ ಅಂತಕ್ಕಂಥದ್ದು ನಡೀತದ ಅಂತಕ್ಕಂಥದ್ದನ್ನ ತಿಳಿದಾಗ ನಮಗ ಸಾವಿನ ಬಗ್ಗೆ ಹೆದರಿಕೆ ಇರೋದಿಲ್ಲ. ನಾವೆಲ್ಲರೂ ಸಾವಿಲ್ಲದವರನ್ನು ತಿಳಿದುಕೊಂಡಾಗ ನಮಗೆ ಸಾವಿನ ಹೆದರಿಕೆ ಅಂತಕ್ಕಂಥ ನಮಗ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲ PSS ಮಾಸ್ಟರ್ಗಳಿಗೆ ನಾವು ಅಮರರು ಅಂತಕ್ಕಂಥದ್ದು ಪತ್ರಿಕೆ ಹೇಳಿದ ಹಾಗೆ ಯು ಆರ್ ಗಾಡ್ಸ್ ಅಂತಕ್ಕಂಥದ್ದು ತಾವೆಲ್ಲರೂ ಆ ದೈವ ಸ್ವರೂಪಿಗಳು ಅಂತ ಹೇಳ್ತಾ ತಮ್ಮೆಲ್ಲ ದೈವ ಸ್ವರೂಪಿಗಳಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತ ನಮ್ಮ ಮಾಲಿನಿ ಮೇಡಮ್ ಅವರಿಗೂ ಕೂಡ ನಾನು ವಂದಿಸುತ್ತಾ ನನ್ನ 4 ಮಾತುಗಳನ್ನ ಗುರುವಿನ ಪಾದಕ್ಕೆ ಅರ್ಪಿಸುತ್ತಾ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಮೇಡಮ್ ಅವರೇ. ಧನ್ಯವಾದ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈ ಒಂದು ಸ್ಥಿತಿಗಳು ಅರಿಹಂತ ಸ್ಥಿತಿ ಇರ್ಬೋದು, ಬೋಧಿಸತ್ವ ಇರ್ಬೋದು, ಬುದ್ಧಾತ್ಮ ಅಂತ ಹೇಳಿದ್ರಿ. ಅದರ ಒಂದು ಏನಂತಾರೆ, ಒಂದು ಉನ್ನತ ಆತ್ಮಕ್ಕೆ ಅರಿಹಂತ ಸ್ಥಿತಿ ಅಂತ ಹೇಳ್ತೀವಿ. ನನಗೆ ಅದು ಬೇಕಿತ್ತು ಸರ್. ಅರಿಹಂತ ಸ್ಥಿತಿ ಬಗ್ಗೆ ನಂಗೆ ಹೆಚ್ಚು ಗೊತ್ತಿರ್ಲಿಲ್ಲ. ಈ ಅರಿಹಂತ ಸ್ಥಿತಿ ಅಂತ ಯಾವ್ದಕ್ಕೆ ಅಂತಾನೆ ಅನ್ನೋದ್ರ ಬಗ್ಗೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ತನ್ನನ್ನ ತಾನು ಅರಿಯುವಂಥದ್ದಕ್ಕೆ ಅರಿಹಂತ ಸ್ಥಿತಿ, ಉನ್ನತ ಮಟ್ಟಕ್ಕೆ ನಾನು ಅರ್ತ್ಕೊಳ್ತೀನಿ. ಹೌದು, ಸಾವಿಲ್ಲ, ಈ ಆತ್ಮಕ್ಕೆ ಸಾವಿಲ್ಲ, ನನಗೇ ಆಗ್ಲಿ, ನಾನು ಸಾವಿಲ್ಲ ಅಂತ ಹೇಳಿ ಉನ್ನತ ಸ್ಥಿತಿಗೆ ಹೋಗಿ ಬೋಧಿಸುವಂಥದ್ದು ಬುದ್ಧಾತ್ಮ ಆಗುತ್ತೆ. ಆಮೇಲೆ ಪೂರ್ಣಾತ್ಮಕ್ಕೆ ಬುದ್ಧಾತ್ಮ ಅಂತ ಹೇಳ್ತೇವೆ ಅಂತ ಬಹಳ ಇತ್ತು ಸರ್. ಇದು ಈ ಸಮಾಧಿ ಸ್ಥಿತಿಯಿಂದ ಮರಣಿಸಿದಾಗ ನಾವು ದುಃಖ ಪಡಬಾರ್ದು, ಸಂತೋಷ ಪಡಬೇಕು ಅನ್ನುವಂಥ ಒಂದು ವಾಕ್ಯ ಇದೆಯಲ್ಲ, ಅದೇ ಒಂದು ಖುಷಿ ಕೊಡುತ್ತೆ. ಏಕೆಂದ್ರೆ ನೀವು ಹೇಳ್ದಂಗೆ ಕೋವಿಡ್ ಟೈಮಲ್ಲಿ ಸಾಧ್ಯವಾದಷ್ಟು ಜನ ಭಯದಿಂದಾನೇ ಹೋಗ್ಬಿಟ್ರು, ತುಂಬಾ ಜನ. ಯಾಕೆಂದ್ರೆ ಬೇರೆ ಏನೂ ಇರ್ತಿರ್ಲಿಲ್ಲ ಅವ್ರಿಗೆ, ಬರೀ ಒಂದು ಕೆಮ್ಮು ಬರೋ ಅಷ್ಟೊತ್ತಿಗೆ ಅವರು ಒಂದು ಮಟ್ಟಕ್ಕೆ ತಲುಪಿಡ್ತಿದ್ರು. ಇಲ್ಲ, ನನಗಷ್ಟೇ ಸತ್ತೋಗ್ತೀನಿ ಅಂತ ಅನ್ನೋ ಭಯಕ್ಕೇನೆ ಅವರು ಸಾವು ಬಂತು ತುಂಬಾ ಜನಕ್ಕೆ. ಅದು ಆಕ್ಚುಲಿ ಅದೆಲ್ಲ ಉಲ್ಲೇಖ ಇದೆ ಎಲ್ಲಾ ಕಡೆನು. ಹೌದು, ಎಲ್ಲ ಆಸ್ಪತ್ರೆಗಳಲ್ಲೂ ಅವ್ರು ಏನೂ ಆಗದೆ ಒಂಚೂರು ತೋರ್ಸ್ಕೊಳಕ್ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಮತ್ತೆ ಅವರು ಬರ್ಲೇ ಇಲ್ಲ. ಈ ತರದ ಸ್ಥಿತಿಗಳನ್ನ ಎನಿವೆ ಸರ್, ತುಂಬಾನೇ ಚೆನ್ನಾಗಿ ಸಾವಿಲ್ಲದವರು ಅನ್ನೋದ್ರ ಅರ್ಥಗರ್ಭಿತವಾಗಿ ನಮ್ಗೆಲ್ರಿಗೂ ಅರ್ಥೈಸಿದ್ದೀರಾ. ಧನ್ಯವಾದ ಸರ್ ನಿಮ್ಗೆ. ಆತ್ಮ ಬಂಧುಗಳೇ, ನಿಮ್ಮ ಸರದಿ ಇವಾಗ. ಸೊ ಸರ್ ಇಲ್ಲಿದ್ದಾರೆ. ಈ ಸಾವಿಲ್ಲದವರು ಅದ್ಭುತವಾದದ್ದು, ತಿಳ್ಕೊಳ್ಬೇಕಾದದ್ದು ತುಂಬಾ ಇದೆ. ನಿಮ್ಮ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಸಣ್ಣೇಗೌಡ್ರು ಹೇಳ್ತಿದ್ದಾರೆ, ಜಗವೇ ಒಂದು ನಾಟಕ ರಂಗ, ನಮ್ಮದೊಂದು ಪುಟ್ಟ ಪಾತ್ರ ಅನ್ನೋದು ಗೊತ್ತಾಯ್ತು ಸರ್ ಅಂತ. ಓಕೆ, ನಾಗರತ್ನಮ್ಮ ಅವರೇ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ, ವಿಡಿಯೋ ಆನ್ ಮಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಕಾಣಿಸ್ತಾ ಇದೆ ಮೇಡಮ್. ಅದೇ ನನಗೆ ಇದು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಇದು ಮೊಬೈಲ್ದು ಕರೆಂಟ್ ಇರ್ಲಿಲ್ಲ, ಸ್ವಲ್ಪ ಬ್ಯಾಟ್ರಿ ಇಲ್ಲ ಆಗಿತ್ತು. ಆಮೇಲೆ ಮತ್ತೆ ನನಗೆ ಸರಿಯಾಗಿ ಸಿಕ್ಲಿಲ್ಲ. ಅದಕ್ಕೆ ನಂಗೆ ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡೆ, ಪೂರ್ತಿ ಕೇಳಿಸ್ಕೊಳಕ್ ಆಗಿಲ್ಲ. ಇವ್ರದ್ದು ರೆಕಾರ್ಡ್ ಏನಾದ್ರು ನಾಳೆ ಸಿಗುತ್ತಾ ಮೇಡಮ್? ನೀವು ಇವತ್ತಿನ ಖಂಡಿತ ಸಿಗುತ್ತೆ ಮೇಡಮ್, ಖಂಡಿತ ಸಿಗುತ್ತೆ. ನಾಳೆ ಈವ್ನಿಂಗ್ ಅಷ್ಟರಲ್ಲಿ ಬರುತ್ತೆ. ಯೂಟ್ಯೂಬ್ ಅಲ್ಲಿ ನೀವು ನೋಡ್ಬೋದು. ನಮ್ದು ಸ್ಪಿರಿಚುವಲ್ ಗ್ರೂಪ್ ಆಗಿರ್ಬೋದು, ನಮ್ಮ ಸ್ಪಿರಿಚುವಲ್ ಗ್ರೂಪ್ ಅಲ್ಲಿ ಅದು ಬರುತ್ತೆ. ಅವಾಗ ನೀವು ಮತ್ತೆ ಮೊದಲು ವೀಕ್ಷಿಸಬಹುದು. ಸರ್ ಮಾತಾಡಿದ್ದು ಅರ್ಧ ಎಲ್ಲ ಕೇಳಿಸ್ಕೊಂಡೆ. ನಮ್ ತಂದೆ 105 ವರ್ಷ ಬದುಕಿದ್ರು. ಆದ್ರೂನು ನಮ್ಗೆ ಅವ್ರು ಇನ್ನೂ ಬದುಕಿರ್ಬೇಕಿತ್ತೇನೋ ಅಂತ ಅನ್ಕೊಂಡೆ. ತುಂಬಾ ಆಧ್ಯಾತ್ಮದಲ್ಲೆಲ್ಲ ಇದ್ರು. ಅದೇ ಕರೋನಾ ಟೈಮಲ್ಲಿ ಅವರು ತೀರ್ಕೊಂಡಿದ್ದು. ನೀವ್ ಹೇಳಿದ್ರಲ್ಲ ಕೊನೆಯಲ್ಲಿ, ಬರೀ ಕೆಮ್ಮು ತೋರ್ಸಕ್ ಹೋದವ್ರು ಮನೆಗೆ ಬರ್ಲಿಲ್ಲ, ಅಷ್ಟು ಮೇಲ್ಗಡೆ ಇದ್ದವ್ರು. ಅದರಿಂದ ಅದೊಂದು, ಜೊತೆಗೆ ಆತ್ಮಹತ್ಯೆ ಮಾಡ್ಕೋತಾರಲ್ಲ, ಅವ್ರ ಆತ್ಮಗಳು ಏನಾಗುತ್ತೆ, ಮಾಡ್ಕೊಳ್ಳೋದು ತಪ್ಪ. ಅದನ್ನು ಅವನೇ ಏನೇ ಒಂದ್ ನಾವು ಮಾಡ್ಕೋಬೇಕಾದ್ರು, ಅದನ್ನ ಒಂದು ಉಳ್ಕಡ್ಡಿ ಚರ್ಕ್ಬೇಕಾದ್ರು ಅವನ ಆಜ್ಞೆ ಇಲ್ದೇನೆ ಆಗಲ್ಲ ಅಂತ ಅಂತಾರಲ್ವಾ. ಜೊತೆಗೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಪ್ರೇರಣೆ ಕೊಡೋದು ದೇವ್ರೇನೆ ಅಲ್ವಾ, ಪರಮಾತ್ಮನೇ ಅಲ್ವಾ. ಅದು ನಾವು ಮಾಡ್ಕೊಂಡ್ವಿ, ಮತ್ತೆ ಅವ್ನು ಇನ್ನೊಂದ್ ಜೀವ ಕೊಡ್ತಾನೆ, ಇನ್ನೊಂದ್ ಕಡೆಗೆಲ್ಲ ಕಳಿಸ್ತಾನೆ ಅಂತ ನಮ್ದೇನೋ ಒಂದು, ನನ್ನ ಅನಿಸಿಕೆ ಆ ತರ ಏನೇನೋ ಯಾರಿಗಾದ್ರು ಹೇಳ್ತಿದ್ವಿ.
ಈಗ ನನಗೆ ಪೂರ್ತಿ ಅದ್ರ ಇವ್ರು ಹೇಳಿದ್ದು ಅರ್ಥನೂ ಆಗಿಲ್ಲ, ಅದಕ್ಕೆ ನಾನು ಕ್ವಶನ್ ಏನ್ ಕೇಳಕ್ಕೆ ಹೇಳ್ತಾರೆ ಸರ್ ಅವರು? ನಿಜನೇ ಹೇಳ್ತಿರೋದು. ಆತ್ಮಹತ್ಯೆ ಮಾಡ್ಕೊಂಡ್ರೆ ಮತ್ತೆ ಆತ್ಮಕ್ಕೆ ಮತ್ತೆ ಮರು ಜನ್ಮ ಇದೆಯಾ, ಅಥವಾ ಆತ್ಮಹತ್ಯೆ ತಪ್ಪು ಪಾಪ ಅದೆಲ್ಲ ಒಂದು ಕಡೆ ಇಟ್ರು ಕೂಡ ಇಲ್ಲಿ ಆತ್ಮಹತ್ಯೆ ಅಂದ್ರೆ ಆತ್ಮಕ್ಕೆ ಸಾವಿಲ್ಲ ಅಂತ ಅಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಅವರ ಕತೆ ಏನು, ಆ ಆತ್ಮದ ಕತೆ ಏನು? ಮೇಡಮ್ ಅದು ಆತ್ಮ ಅದಕ್ಕ ಇಂತಿಷ್ಟು ಪೀರಿಯಡ್ ಅಂತ ಅದು ನಿರ್ಧಾರ ಮಾಡ್ಕೊಂಡು ಬಂದಿರ್ತದ. ಇಂತಿಷ್ಟು ಪೀರಿಯಡ್ ಅಂತ ನಿರ್ಧಾರ ಮಾಡ್ಕೊಂಡ್ ಬಂದಿರ್ತದ. ಆ ಪೀರಿಯಡ್ ಅಂದ್ರೆ ಆತ್ಮ ಇದೇನ್ ಈತ ಏನ್ ಮಾಡ್ತಾನ, ತನ್ನ ಒಂದು ಸಮಸ್ಯೆಗಳಿಂದ ಅಜ್ಞಾನದಿಂದ ಆ ಪೀರಿಯಡ್ ಒಳಗಡೆ ಅಂದ್ರ ಸಿನಿಮಾ ಇನ್ನ ಮುಗುದಿಲ್ಲ, ಆ ಪೀರಿಯಡ್ ಅದ್ರ ಒಳಗೆ ನಾವು ಹೊರಗೆ ಬಂದಾಗ ಏನಾಗ್ತದ ಅಂತಂದ್ರೆ ಆ ಮುಗಿಯವರೆಗೆ ನಮ್ಮ ಅಲ್ಲಿ ಎರಡ್ ರೀತಿಗಳು ಅಂತಂದ್ರ ಆ ಒಂದು ಅವಧಿ ಮುಗಿಯವರೆಗೆ ಇಲ್ಲೇ ಸುತ್ತಿ ಆಡ್ಬೇಕಂತ ಒಬ್ರು ಹೇಳ್ತಾರ. ಇಲ್ಲೇ ಸುತ್ತಿ ಆಡ್ಬೇಕಂತ, ಅದು ಒಂದು ಶಿಕ್ಷೆ. ಅದಕ್ಕೆ ಎಷ್ಟು ವಯಸ್ಸು ಇರ್ತದ ಆ ವಯಸ್ಸು ಮುಗಿಯವರೆಗೆ ಇಲ್ಲೇ ಸುತ್ತಿ ಆಡಿ ಆಮೇಲೆ ಮತ್ತೆ ಅದು ತನ್ನ ಲೋಕಕ್ಕೆ ಹೋಗಿ ಮತ್ತೆ ಅದು ಆಕಾಶಕ್ಕೆ ತಗೊಂಡು ನೋಡಿಕೊಂಡು ಮತ್ತೆ ಅದು ಪುನರ್ಜನ್ಮ ಬರ್ತದ. ಅದು ಸಾವು ಇಲ್ಲ, ಅದಕ್ಕೆ ಎಂದೂ ಸಾಯೋದಿಲ್ಲ. ಅದಕ್ಕೆ ಅದು ಅಲ್ಲಿ ಮತ್ತ ಆ ಒಂದು ಲೋಕಕ್ಕೆ ಹೋಗ್ಬೇಕಾದ್ರೆ ಅದು ಪ್ಲಾನ್ಡ್ ಡಿಸೈನ್ ಆಗಿ ಇರೋದಿಲ್ಲ, ಅದು ಅನ್ಪ್ಲಾನ್ಡ್ ಇರ್ತದ. ಆತ್ಮಹತ್ಯೆ ಅಂತಕ್ಕಂಥದ್ದು ಅನ್ಪ್ಲಾನ್ಡ್ ಡಿಸೈನ್ ಆಗಿ ಇರೋದಿಲ್ಲ. ಅವಾಗ ಅದು ಆಕಸ್ಮಿಕ ಆದಾಗ ಆ ಪೀರಿಯಡ್ ಮುಗಿಯುವವರೆಗೆ ಅದು ಇಲ್ಲೇ ಸುತ್ತಿ ಆಡ್ತದ ಅಂತ ಅವರು ಕೆಲವೊಬ್ರು ಹೇಳ್ತಿರ್ತಾರೆ. ಅಂದ್ರೆ ಅಂದ್ರೆ ನಮಸ್ತೆ. ಅದರ ಒಂದು ಲೋಕಕ್ಕೆ ಹೋಗದೆ ಇಲ್ಲೇ ಇರುತ್ತೆ ಆತ್ಮ ಅಂತ ಇರುತ್ತೆ ಅಂತ ಹೇಳ್ತಾರ ಕೆಲವರು. ಅಲ್ಲ, ನಮ್ದು ಒಂದು ಇನ್ನೊಂದು ಕ್ವಶನ್ ಇದೆ. ಈಗ ಗುರುಜಿ ನಮ್ದು ಏನಪ್ಪಾ ಅಂದ್ರೆ, ಈಗ ನಮ್ಮ ಯಜಮಾನ್ರ ತಾಯಿ ತೀರ್ಕೊಂಡ್ರು, ಅವರು ವಯಸ್ಸಾಗಿ ಪೂರ್ಣ ಆಯುಷ್ಯ ಮುಗಿಸೇನೆ ಅವ್ರು ಸತ್ತಿದ್ದು. ಆದ್ರೆ ಅವ್ರಿಗೆ ನಾವು ವೈಕುಂಠ ಸಮಾರಾಧನೆ ಅದು ಇದು ನಮ್ದು ಒಂದು 12 ದಿವಸದ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಲ್ವಾ, ಅದನ್ನೆಲ್ಲ ಮಾಡ್ಬೇಕಾದ್ರೆ ನಾವು ಅದ್ರಲ್ಲಿ ಏನೋ ಒಂದು ಸ್ವಲ್ಪ ಕರ್ಮಗಳನ್ನ ಸ್ವಲ್ಪ ತಪ್ಪಾಗೇನೋ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಆ ತಪ್ಪಿಂದಾನೇ ನಿಮಗೆ ತುಂಬಾ ಕರ್ಮಗಳೆಲ್ಲ ಇದೆ, ಪಿತೃದೋಷ ಅದು ಅಂತೆಲ್ಲ ಹೇಳ್ತಾರಲ್ಲ, ಮಾತೃದೋಷ ಪಿತೃದೋಷ ಎಲ್ಲ ಬಂದಿರುತ್ತೆ ಅಂತಾರಲ್ಲ. ಅಂದ್ರೆ ಅವರು ಪೂರ್ತಿಯಾಗಿ ಅವರು ಪರಮಾತ್ಮನಲ್ಲಿ ಅವ್ರು ಹೋಗಿ ಸೇರಿಲ್ಲ, ನೀವು ಏನೋ ತಪ್ಪು ಮಾಡಿದೀರಾ ಅವ್ರಿಗೆ ಅಂತೆಲ್ಲ ಹೇಳ್ತಾರಲ್ಲ. ಅದ್ರ ಬಗ್ಗೆ ನನಗೆ ಸ್ವಲ್ಪ ಇದಾಯ್ತು. ನಮ್ಮ ಯಜಮಾನ್ರು ಇವಾಗ ಹೇಳಿ ಮೇಡಮ್, ಹೇಳಿ. ಅದೇ ನಮ್ಮ ಅವರ ಪ್ರಶ್ನೆನೂ ಸಮಂಜಸವಾದದ್ದು. ಈಗ ನಮ್ಮ ಒಂದು ಧ್ಯಾನದಲ್ಲಿ ನಮ್ಮ ಇದರಲ್ಲಿ ನಾವು ಹೇಳ್ತೀವಿ, ಇಲ್ಲಿ ಬೇರೆ ಏನು ಯಾರೇ ಹೋಗ್ಬಿಟ್ರು ನಾವೇನು ಮಾಡ್ತಾ ಇದ್ದೀವಿ, ಈಗ ಪೂಜೆ ಬೇಡ, ಪುನಸ್ಕಾರ ಬೇಡ, ಅಥವಾ ಇಲ್ಲಿ ಕರ್ಮಗಳು ಏನು ಅವ್ರನ್ನ ಕಳಿಸ್ಕೊಡುವಂಥದ್ದು ತಿಥಿ ಕಾರ್ಯಗಳು ಎಲ್ಲ ಮಾಡ್ತೀವಿ, ಯಾವುದು ಬೇಡ ಅಂತ ಹೇಳ್ತೀವಿ. ಸೊ ಇವಾಗ ಇಲ್ಲಿ ಮಾಡೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸಮಂಜಸ? ಇದು ಪಿತೃದೋಷ ಇದೆ ನಿಮ್ಗೆ, ನೀವ್ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಅದೆಷ್ಟು ಮಟ್ಟಿಗೆ ನಿಜ ಅಥವಾ ಎಷ್ಟು ಸಮಂಜಸ ಅಂತ? ಮೇಡಮ್ ಅದಲ್ಲದೆ 12 ದಿವಸವರೆಗೂ ಆತ್ಮ ಹೋಗಿ ಸೇರಲ್ಲ ಅಂತಾರಲ್ಲ, ಅದು ಒಂದು ಹೌದು, ಕರೆಕ್ಟ್. ಅದು 13 ದಿವಸದವರೆಗೆ ಅದು ಇಲ್ಲೇ ಇರ್ತದೆ ಮೇಡಮ್. 13, 11, 12 ಅದನ್ನ ಕನ್ವಿನ್ಸ್ ಮಾಡ್ತಾರ. ಅದೇನು ಹೋಗ್ಲಿಕ್ಕೆ ತಯಾರಿರೋಲ್ಲ ನೋಡಿ. ಈಗ ಜ್ಞಾನ ಹೊಂದಿರ್ತಕ್ಕ ಆತ್ಮ ಬೇಗನೆ ಹೋಗ್ತದ. ನಾವು ಹೇಳಿದ್ನಲ್ಲ, ಜ್ಞಾನ ಇದ್ದವ್ರಿಗೆ ಗೊತ್ತಾಗ್ತದ. ಜ್ಞಾನ ಇಲ್ಲದವ್ರಿಗೆ ಇಲ್ಲ ನಾನು ಹೋಗ್ಬೇಕು, ನಾನು ಹೆಂಡತಿ ನೋಡ್ಬೇಕು, ಮಕ್ಳು ನೋಡ್ಬೇಕು, ನಾನು ಆಸ್ತಿನ ನೋಡ್ಬೇಕು, ನಾ ಅಲ್ಲಿ ಇಟ್ಟಿನಿ ಇಲ್ಲಿ ಇಟ್ಟಿನಿ ಅಂತಕ್ಕಂಥದ್ದು ಆ ಒಂದು ಸಂಸಾರದ ಒಂದು ಏನು ಇನ್ನೂ ಸ್ವಲ್ಪ ಅದಕ್ಕೆ ಇರ್ತದ, ಆಸೆ ಇಟ್ಕೊಂಡಿದ್ದಾರೆ. ಅವಾಗ ಅಲ್ಲಿರ್ತಕ್ಕಂತ ಒಂದು ಕೆಲವರು ಜನ ಬಂದು ಇವ್ರಿಗೆಲ್ಲ ತಿಳಿಸಿ ಹೇಳಿದ ಮೇಲೆ ಆ 13ನೇ ದಿನಕ್ಕೆ ಲಾಸ್ಟಿಗೆ ಅದು ಅರಿವು ಉಂಟಾದಾಗ ಅದು ತನ್ನ ಅವ್ರ ಜೊತೆ ಅದು ಹೋಗ್ತದ ಅಂತಕ್ಕಂಥದ್ದನ್ನ ನಾವು ಅಲ್ಲಿ ಆತ್ಮಾಯಣದಲ್ಲಿ ತಿಳ್ಕೊಂಡಿರ್ತಕ್ಕಂಥ ಮೇಡಮ್. ಕರೆಕ್ಟ್ ಹೇಳ. ಅದಕ್ಕೆಲ್ಲ ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡಿದ ಮೇಲೆ ಅದು ಕರ್ಕೊಂಡು ಹೋಗ್ತಾರ. ಅದಕ್ಕ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಸಹಾಯಕ ಇರ್ತಾರೆ, ಅವರು ಸಹಾಯಕರು ಇರ್ತಾರೆ, ಏಂಜಲ್ಸ್ ಇರ್ತಾರೆ, ಅಥವಾ ಬೇರೆ ಸೂಕ್ಷ್ಮ ದೇಹ ಇರ್ತಾವ, ಅವ್ರು ಬರ್ತಾರೆ ಮೇಡಮ್. ಅಲ್ಲಿಂದ ಬಂದು ಅವ್ರಿಗೆ ಹೇಳ್ತಾರೆ, ಅವ್ರು ಬಂದು ಇವ್ರಿಗೆ ತಿಳುವಳಿಕೆ ಹೇಳಿ ಕರ್ಕೊಂಡು ಹೋಗ್ತಾರೆ. ಸೂಕ್ಷ್ಮ ಲೋಕದಿಂದ ಬಂದರೆ ಕರ್ಕೊಂಡು ಹೋಗ್ತಾರೆ ಸೂಕ್ಷ್ಮ ಲೋಕಕ್ಕೆ. ಅಂದ್ರೆ ಅದ್ರಲ್ಲಿ ನಮ್ ಕರ್ತವ್ಯ ಏನು ಗುರುಜಿ? ನಾವುಗಳೇನ್ ಮಾಡ್ಬೇಕು? ಅದಕ್ಕೆ ನಮ್ದೇನು ಅದ್ರಲ್ಲಿ ಪಾತ್ರ? ನಮ್ದೇನು ಇರಲ್ಲ. ಈಗ ಅವ್ರ ಕರ್ಮ ಅವ್ರದ್ದು ಇರ್ತದೆ ಅಷ್ಟೇ. ನಾವು ಏನು ಅವ್ರ ಮೇಡಮ್ ಹೇಳಿದ ಹಾಗೆ ಯಾವ್ದು ಕರ್ಮ ಈ ಕರ್ಮ ನಮ್ಮಲ್ಲಿ ಮಾಡೋದಿಲ್ಲ ಅಂತ ಹೇಳ್ತಾರ ಅವರು. ಅದಕ್ಕಾಗಿ ನಮ್ದೇನಿಲ್ಲ, ಅದೇ ನಾವು ಇದು ಬಯಸೋದು ಅಷ್ಟೇ. ನಾವೇನು ಮಾಡೋದು. ಆದ್ರ ಈಗ ಕೆಲವ್ರು ಮಾಡ್ತಾರ ಆ ಪೂಜೆ ಈ ಪೂಜೆ, ಅವೆಲ್ಲ ಕರ್ಮಕಾಂಡದಾಗ ಬರ್ತಾವ ನೋಡ್ರಿ. ಈಗ ಎರಡು ಮಿಕ್ಸ್ ಆಗ್ತಾವಿದೆ ಅಷ್ಟೇ, ಎರಡು ಮಿಕ್ಸ್ ಆಗ್ತಾವಿದೆ. ಯಾವುದೇ ಇಲ್ಲ. ಧ್ಯಾನಿಗಳಾದಾಗ ಅದೇನ್ ನಂಬಾರ್ದು ಅಂತ ಹೇಳ್ತಾರೆ. ಪತ್ರಿಜ ಹೇಳಿರ್ತಕ್ಕಂಥ ಧ್ಯಾನಿಗಳು ಅದೇನ್ ನಂಬಾರ್ದು ಅಂತ ಹೇಳ್ತಾರೆ ಅಷ್ಟೇ.
ಆಯ್ತು. ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಕ್ವಶನ್ಸ್ ಎಲ್ಲ ಇತ್ತು. ಅದೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು ಅಂದ್ರೆ ನಾವು ಅಜ್ಞಾನದಿಂದ ಮಾಡ್ಕೊಳ್ಳೋದು ಅಂತ ಆಯ್ತಾ ಪ್ರಭುಜಿ? ಎಸ್ ಅದು ಎಸ್ ಅದು ನೋಡ್ರಿ, ಈಗ ನಾವು ನಮ್ಮ ಅಜ್ಞಾನದಿಂದ ನಮ್ಮ ಮನಃಶಾಂತಿಗಾಗಿ ಎಲ್ಲವೂ ಏನ್ ಮಾಡ ಮನಃಶಾಂತಿಗಾಗಿ ಕೆಲವೊಂದು ಮನಃಶಾಂತಿಗಾಗಿ ಮಾಡ್ತಿರ್ತೀವಿ ಅಷ್ಟೇ. ಅಂದ್ರೆ ಆಕ್ಸಿಡೆಂಟ್ ಆದ್ರೆ ಅದೇ ಬೇರೆ, ಆತ್ಮ ಅದು 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 ಕೇಳ್ಕೊಂಡ್ ಬಂದಿದ್ದೆ ಅಷ್ಟು ಅದು ಒಟ್ಟಾಗಿರುತ್ತೆ. ಎಕ್ಸ್ಟೇಟ್ಗಳೆಲ್ಲ ಪ್ಲಾನ್ ಇರ್ತಾವ, ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾವ, ಹಿಂಗ ತಮ್ಮ ಮರಣ ಪ್ಲಾನ್. ಆತ್ಮಹತ್ಯೆ ಆತ್ಮಹತ್ಯೆ ಮಾತ್ರ ನಾನು ಪ್ಲಾನ್, ಉಳಿಕಿದ್ವೆಲ್ಲ ಪ್ಲಾನಿಂಗ್. ಅದಕ್ಕಂತ ಇಲ್ಲಿ ಆ ಆತ್ಮಗಳು ಬಹಳಷ್ಟು ದುಃಖ ಅನುಭವಿಸ್ತಾವ. ಸೊ ಇಲ್ಲಿ ಸತ್ತವ್ರಿಗೂ ಸಣ್ಣೇಗೌಡರು ಹೇಳ್ತಾ ಇದಾರೆ, ಸತ್ತವರಿಗೂ ಇದ್ದವ್ರಿಗೂ ಲೆಕ್ಕ ನೋಡಕ್ ಆಗಲ್ಲ, ಅವ್ರವ್ರ ಕರ್ಮ ಫಲ ಅವರೇ ಅನುಭವಿಸ್ಬೇಕು ಅಂತ. ಹಾಗಾಗಿ ಅವರವರ ಕರ್ಮ ಫಲವನ್ನ ಅವರೇ ಅನುಭವಿಸಿ ಸತ್ತವರು ಹೊರಟು ಬಿಟ್ರು ಅಲ್ಲಿ. ಸೊ ಅವರ ಪಿತೃದೋಷ ಇಲ್ಲ ಅನ್ನೋದು ಇಲ್ಲಿನ ಒಂದು ವ್ಯಾಖ್ಯಾನ. ಆದ್ರೆ ಒಂದೇ ಒಂದು ಸರ್, ನಿಮ್ಮ ಶೇಖರಯ್ಯ ಸರ್, ನಿಮ್ಮ ಅಪ್ಪಣೆ ಮೇರೆಗೆ ನಾನು ಇಲ್ಲಿ ನಾರಾಯಣ ಸತ್ಯೇಂದ್ರ ಕುಮಾರ್ ಅವರಿದ್ದಾರೆ, ಅವ್ರನ್ನ ಕೇಳ್ತಿದ್ದೀನಿ ಸರ್, ಇದಕ್ಕೆ ಏನು ಹೇಳ್ತೀರಾ? ಈಗ 13 ದಿನದ ಕರ್ಮಗಳನ್ನ ಇವರು ಸರಿಯಾಗಿ ಮಾಡ್ಲಿಲ್ಲ, ಹಾಗಾಗಿ ಇವ್ರಿಗೆ ಪಿತೃದೋಷ ಬಂತು ಅಂತ ಅನ್ನೋ ಒಂದು ಮಾತಿದೆ. ಅದಕ್ಕೆ ನಿಮ್ಮ ಒಂದು ಉತ್ತರ ಏನು? ನಮಸ್ಕಾರ ಅಮ್ಮ. ಪಿತೃದೋಷ ಅನ್ನೋದು ಈ ಜನ್ಮದಿಂದ ಅಲ್ಲಮ್ಮ, ಹಿಂದಿನ ಜನ್ಮದಿಂದ ಬಂದಿರುತ್ತೆ. ಅವರು ಹಿಂದಿನ ಜನ್ಮದಲ್ಲಿ ತಂದೆ ತಾಯಿಗಳಿಗೆ ನೋಯಿಸಿದ್ರೆ, ಅವ್ರಿಗೆ ಹಿಂಸಕರಾಗಿದ್ರೆ, ಆ ತೊಂದರೆಗಳನ್ನು ಕೊಟ್ಟಿದ್ರೆ ಆ ಪಿತೃ ಶಾಪ ಅನ್ನೋದಿರುತ್ತೆ. ಆ ಶಾಪಗಳು ಈ ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ಸಂಚಿತ ಕರ್ಮದಲ್ಲಿ ಬಂದ್ಬಿಡುತ್ತೆ. ಅದು ಅಂದ್ರೆ ಬ್ಯಾಕ್ ಗ್ರೌಂಡ್ ಹಿಂದಿಂದ ತಗೊಂಡ್ಬಂದ್ಬಿಟ್ಟಿದ್ದಾನೆ. ಅದು ತಗೊಂಡ್ಬಂದಿರೋದನ್ನ ಮೇಡಮ್, ನಾನು ಅದಕ್ಕೋಸ್ಕರ ನಾನು ಸತ್ಯೇಂದ್ರ ಸರ್ನ ಕೇಳ್ದೆ. ಇದು ನಿಮ್ಗೆ ಇಲ್ಲಿ ಸ್ಪಷ್ಟ ಆಯ್ತು ಅಂತ ಅನ್ಕೋತೀನಿ. ಪಿತೃದೋಷ ಅನ್ನೋದು ನೀವು 13 ದಿನ ಏನು ಕಾರ್ಯ ನೀವು ಸರಿ ಮಾಡಿದ್ರ ಇಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಪೂರ್ವ ಜನ್ಮದ ಸುಕೃತ ಅಂತ ಅಲ್ವೇ ಸರ್? ನೀವು ತಗೊಂಡ್ಬಂದಿರೋದಮ್ಮ ಅದು. ಆ ನಿಮ್ಮ ಜಾತಕದಲ್ಲಿ ನಿಮಗೆ ಪಿತೃದೋಷ ಮಾತೃದೋಷ ಅಂತ ಬಂದ್ರೆ ಅದು ನೀವು ತಗೊಂಡ್ಬಂದಿರುವಂಥದ್ದು ಹಿಂದಿನ ಜನ್ಮದಿಂದ. ಆಮೇಲೆ ಇನ್ನೊಂದೇನು ಅಂದ್ರೆ, ನಿಮ್ಮ ತಂದೆ ತಾಯಿಗಳು ಅವ್ರ ತಂದೆ ತಾಯಿಗಳು ಏನಾಗಿರ್ತದೆ ಅಂದ್ರೆ ಪಿತೃದೇವತೆಗಳಿಗೆ ಸದ್ಗತಿಯನ್ನು ಕೊಡಬೇಕು. ಪ್ರತಿ ವರ್ಷ ಅವ್ರಿಗೆ ಏನು ಶ್ರಾದ್ದವನ್ನು ಮಾಡುವಂಥದ್ದು ಅದೇನಿದೆ ಅದನ್ನ ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋಗಿದ್ರೆ, ನಮ್ಮ ಧರ್ಮದಲ್ಲಿ ಎಲ್ಲಾ ಧರ್ಮದಲ್ಲೂ ಅದು ಬಂದಿದೆ, ಅದು ಮಾಡ್ಕೊಂಡು ಹೋಗದೆ ಇದ್ರೆ ಅದು ತೊಂದರೆ ಕೊಡುತ್ತೆ ಅಂತ, ಅದು ಬರುತ್ತೆ ಅಂತ ಅನ್ಬಿಟ್ಟಿದ್ದೇನೆ. ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಹಿಂದೆ ಒಬ್ಬ ಋಷಿ ಇಂದ್ರಾದಿ ದೇವತೆಗಳಿಗೆ ತರ್ಪಣ ಹೊಂದಿದ್ದು ಯಜ್ಞವನ್ನು ಹೋಮ ಮಾಡಿ ಹರ್ವೆಸ್ಟ್ ಇಂದ್ರನಿಗೆ ಸಮರ್ಪಿಸಿದಾಗ ಅವ್ರು ಯಾರು ತಗೊಳಕ್ ಬರ್ಲಿಲ್ಲ. ಇದು ನಡೆದ ದೃಷ್ಟಾಂತದ ಕಥೆ ಇದು. ಆವಾಗ ಏನಾಯ್ತು, ಅವನಿಗೆ ಕೋಪ ಬಂದು ಜಾತಿಗೆ ಹಿಂಗಾಯ್ತು ಅಂದ್ಬಿಟ್ಟು ತಿರ್ಗಾ ತಪಸ್ಸು ಕೂತ್ಕೊಂಡು ಇಂದ್ರನ ಆಹ್ವಾನ ಮಾಡ್ದ. ಇಂದ್ರ ಬಂದು ಹೇಳ್ದ, ಅಪ್ಪ ನೀನು ನಿನ್ನ ತಂದೆ ತಾಯಿಗಳಿಗೆ, ನಿನ್ನ ಗತಿಸಿರುವ ಪಿತೃದೇವತೆಗಳಿಗೆ ನೀನು ಶ್ರಾದ್ದ ಕರ್ಮಗಳನ್ನ ನೀನು ಸರಿಯಾಗಿ ಮಾಡಿಲ್ಲ, ಅದು ನಿನಗೆ ಬಾಧಿಸ್ತಾ ಇದೆ ಅಂತ. ಈಗ ನಮಗೆ ವರ್ಷಕ್ಕೊಂದ್ಸರಿ ನೀವು ಶ್ರಾದ್ದ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ವರ್ಷಕ್ಕೊಂದ್ಸರಿ ಊಟ ಅಷ್ಟೇನೆ, ಅದು ಒಂದು ದಿವಸ ಆಗತ್ತೆ ಅವ್ರಿಗೆ. ಪಿತೃಲೋಕದಲ್ಲಿರೋರ್ಗೆ ಇವತ್ತಿಂದ ನೆಕ್ಸ್ಟ್ ಇಯರ್ ಅವ್ರಿಗೂ ನೀವು ತಿಥಿ ಮಾಡ್ತಿರಲ್ಲ, ಅದು ಒಂದು ದಿವಸ ಆದ ಲೆಕ್ಕ. ಅವ್ರಿಗೆ ಒಂದೇ ಊಟ ಅವ್ರ ದಿನಕ್ಕೆ ಮಾಡೋದು, ನಮ್ಗೆ 1 ವರ್ಷದ್ದು. ಅದು ಆ ರೀತಿ ಬರುತ್ತೆ ಲೆಕ್ಕಗಳು. ಆದ್ರೆ ಇನ್ನೊಂದೇನು ಅಂದ್ರೆ, ನಮ್ಮ ದೋಷಗಳಿರ್ತದೆ ಕ್ಯಾರಿ ಫಾರ್ವರ್ಡ್ ಆಗಿರೋದು. ಅದಕ್ಕೆ ಈ ವಯಸ್ಸಿನಲ್ಲಿ ಇದ್ರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಅವ್ರಗಳಿಗೆ ನಾವು ಒಂದು ಇದನ್ನ ಶ್ರದ್ಧಾ ಭಕ್ತಿಯಿಂದ ನೋಡ್ಕೊಳ್ಳೋದು. ಅದು ಪಿತೃದೋಷ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಈ ಜನ್ಮದಲ್ಲಿ ಅದು ಪರಿಹಾರ ಮಾಡ್ಕೊಳ್ಳಿ. ವಯಸ್ಸಾದವ್ರಿಗೆ ನೋಡ್ಕೊಳ್ಳಿ, ವೃದ್ಧರಿಗೆ ಗಮನ ಕೊಡಿ, ಅವ್ರಿಗೆ ಸಹಕಾರ ಕೊಡಿ, ಅವ್ರಿಗೆ ಉಚಿತವಾಗಿ ಏನೋ ಒಂದು ಸಹಾಯ ಮಾಡುವಂಥದ್ದು, ಪ್ರೀತಿಯಿಂದ ಮಾತಾಡಿಸುವಂಥದ್ದು, ಇವೆಲ್ಲ ನಾವು ಮಾಡ್ತಾ ಬಂದಾಗ ಪಿತೃದೋಷದ ಎಷ್ಟೋ ಪರಿಹಾರಗಳಾಗತ್ತೆ, ಮಾತೃದೋಷದ ಪರಿಹಾರಗಳಾಗತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ನಮ್ಮ ಸಂತತಿಗೆ ಮುಂದಿನ ಪೀಳಿಗೆಗೆ ತೊಂದರೆ ಆಗ್ತಾ ಇರತ್ತೆ. ಆ ತೊಂದರೆಗಳನ್ನೆಲ್ಲ ಅದು ನಿವಾರಣೆ ಮಾಡುತ್ತೆ. ಅದಕ್ಕೋಸ್ಕರ ಅದು ಮಾಡಲೇಬೇಕು ಅಂತ. ಧನ್ಯವಾದ ಸರ್. ಧನ್ಯವಾದ ಮೇಡಮ್. ಸಾಕಷ್ಟು ನಿಮ್ಮ ಪ್ರಶ್ನೆಗಳಿಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಅದೇ ಮೇಡಮ್, ಮತ್ತೆ ಏನಂದ್ರೆ ಅದೇ ಇವ್ರು ಹೇಳಿದ್ರಲ್ಲ, ಹೆಣ್ಮಕ್ಳು ಮತ್ತೆ ಮುಂದಿನ ಸಂತತಿಗಳಿಗೆ ಮದ್ವೆ ಆಗಲ್ಲ, ಮಕ್ಳಾಗಲ್ಲ, ಇದೆಲ್ಲ ಆಗುತ್ತೆ ಪಿತೃದೋಷಗಳಿಂದ ಅಂತ ಹೇಳ್ತಾರೆ. ಇವ್ರು ಹೇಳಿದ್ರಿಂದ ನನಗೆ ಈಗ ಇನ್ನೊಂದು ಕನ್ಫ್ಯೂಸ್ ಅಂದ್ರೆ, ನಾವು ಮಾಡ್ಕೊಂಡ್ರೆ ನಮ್ಮ ಮಕ್ಳುಗಳಿಗೆ, ಬಟ್ ನಾವ್ ಇವಾಗ ಆಗ್ಲೇ ನೋಡ್ಕೊಂಡಿದೀವಿ ಅವ್ರನ್ನ, ಈಗ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೋಬೇಕು ಅಷ್ಟೇನೆ. ನಾವ್ ಆಗ್ಲೇ ಅವ್ರನ್ನ ನೋಡ್ಕೊಂಡಿದೀವಿ. ಅಂದ್ರೆ ಕಾರ್ಯ ಟೈಮಲ್ಲಿ ಹೆಣ್ಮಕ್ಳುಗಳು ಇರ್ತಾರಲ್ಲ, ಅವ್ರು ಏನೋ ಸ್ವಲ್ಪ ಇದ್ ಮಾಡಿ ಹೆಣ್ಮಕ್ಳ ಮನೇಲಿ ಅವ್ರು ತಾಯಿ ಸತ್ತೋದಾಗ ನಾನೇ ಮಾಡ್ತೀನಿ, ನಾನೇ ನೋಡ್ಕೊಂಡಿದ್ದೆ ಅಂದ್ಬಿಟ್ಟು ಮಾಡಿರ್ತಾರೆ. ಅದು ಹೆಣ್ಣು ಮಕ್ಳು ಮಾಡಿದ್ದು
ಅವ್ರು ಬರಲ್ಲ, ಗಂಡ್ ಮಕ್ಳೇ ಮಾಡ್ಬೇಕು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ. ತಾಯಿಗೆ ಇಲ್ಲ ಸ್ವರ್ಗ ಇಲ್ಲ ಅಥವಾ ಇಲ್ಲ ತಂದೆ ಸ್ವರ್ಗ ಅಂದ್ರೆ ಮೇಡಮ್ ಒಂದ್ ಮಾತು ದಯವಿಟ್ಟು ಕ್ಷಮಿಸಿ ಆತರ ಸರ್, ದಯವಿಟ್ಟು ಆತರ ಕ್ಷಮಿಸಿ. ಏನಿಲ್ಲಮ್ಮ. ಇದು ಬೇರೆ ಸಬ್ಜೆಕ್ಟ್ ಆಗ್ತಿದೆ. ನಾವು ಹೌದು ಈ ಹೌದು ಸಬ್ಜೆಕ್ಟ್ ಬಗ್ಗೆ ಮಾತಾಡೋಕೆ ತಗೊಂಡ್ರೆ ಹೌದು ಸಾವಿಲ್ಲದವರು ಹೌದು ಆತ್ಮಗಳು, ನೀವು ಮೊದಲು ಕೇಳಿದ್ದು ಪ್ರಶ್ನೆ ಸಮಂಜಸವಾದದ್ದು. ಇದು ಮತ್ತೊಮ್ಮೆ ಬೇರೆ ಒಂದು ಸಬ್ಜೆಕ್ಟ್ ಒಂದಿಗೆ ಮಾತಾಡೋಣ ಅಂತ ಹೇಳ್ತಾ ಧನ್ಯವಾದ ಮೇಡಮ್ ನಿಮ್ಗೆ. ಖಂಡಿತ ನಿಮ್ಮ ಆಯ್ತು ಪ್ರಶ್ನೆಗಳು ಸಾಕಷ್ಟಿವೆ. ಖಂಡಿತ ನೀವು ಬರೆದುಕೊಂಡು ಅದನ್ನ ದಯವಿಟ್ಟು ಇಲ್ಲಿ ಕಳಿಸಿ, ನಮಗೆ ಕಳಿಸಿ. ನಾವು ಅದಕ್ಕೆ ಖಂಡಿತ ಉತ್ತರ ಕೊಡುವಂತ ಪ್ರಯತ್ನ ನಾವು ಮಾಡ್ತೇವೆ. ಧನ್ಯವಾದ ಆಯ್ತು ಮೇಡಮ್. ಮೇಡಮ್, ಆಯ್ತು ಮೇಡಮ್, ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು. ಹೌದೌದು. ಲಕ್ಷ್ಮೀಕಾಂತಮ್ಮ ಮೇಡಮ್ ಮಾತಾಡಿ, ವಿಡಿಯೋ ಆನ್ ಮಾಡಿ. ಓಕೆ, ನಮಸ್ತೆ ಎಲ್ಲರಿಗೂ. ಈಗ ಟಾಪಿಕ್ ತುಂಬಾ ಚೆನ್ನಾಗಿತ್ತು ಇವತ್ತು. ಈಗ ನಾವು ಕೇಳ್ತಾ ಇದ್ವು, ನನ್ಗೆ ಇಲ್ಲಿ 2 ಡೌಟ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಓ ಸಾರಿ. ಆಯುಷ್ಯ ಅಂದ್ರೆ ಎಷ್ಟು ಇರ್ತದೆ? ಈಗ ಕೆಲವರು ಹುಟ್ಟಿದ 1 ವರ್ಷಕ್ಕೆ ಸತ್ತೋಗ್ತಾರೆ, ಅಥವಾ 6 ತಿಂಗಳು ಸತ್ತೋಗ್ತಾರೆ, ಕೆಲವರು 120 ವರ್ಷಕ್ಕೂ ಸಾಯ್ತಾರೆ. ಆ ಸಾಯೋ ಟೈಮ್ ಏನ್ ಬರುತ್ತೆ ಅಷ್ಟೇನಾ ಅವ್ರ ಆಯುಷ್ಯು? ಅಷ್ಟೇನಾ ಅವ್ರು ಕೇಳ್ಕೊ ಬಂದಿರೋದು ಅಂತ? ಅದಕ್ಕೆ ಉತ್ತರ ಆಗ್ಲೇ ಸರ್ ಹೇಳಿದ್ರು. ಏನಂದ್ರೆ ಇವರ ಆಯಸ್ಸು ಇಷ್ಟೇ ಇರುತ್ತೆ ಅಂತ ಅವ್ರು ಮೊದಲೇ ಪಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಹಂಗಾಗಿ ಅಷ್ಟೇ ಇರುತ್ತೆ ಅಂತ ಹೇಳಿದ್ರು. ಹೇಳಿ ಸರ್. ಕರೆಕ್ಟ್ ಮೇಡಮ್. ಅದನ್ನ ನಾವು ಒಂದು ಜನ್ಮ ಮತ್ತೆ ನಾವು ಮಾನವೀಯ ಶರೀರ ಹೋಗ್ಬೇಕಾದ್ರೆ ಮೊದಲೇನೆ ತಂದೆ ತಾಯಿ, ಪರಿಸರ ಮತ್ತೆ ಎಲ್ಲವನ್ನ ನಾವು ನಿರ್ಧಾರ ಮಾಡಿಕೊಂಡು, ಆಯುಷ್ಯ ನಿರ್ಧಾರ ಮಾಡಿಕೊಂಡೆ ಗಂಡು ಹೆಣ್ಣು ಎಲ್ಲವನ್ನ ನಿರ್ಧಾರ ಮಾಡ್ಕೊಂಡು ನಾವು ಹೋದಾಗ ಅಷ್ಟು ಇವನ್ ಕೂಡ ಅವರು ಇಷ್ಟು ದಿನ ನಾವು ಸಾಯ್ತೀವಿ ಅಂದ್ರೆ ಅಷ್ಟು ಜನಕ್ಕೆ ನೀವು ಬಂದು ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡ 2 ವ್ಯಕ್ತಿಗಳಿಗಾರ ಹೇಳಿ ಬಂದಿರ್ತೀವಿ ನಾವು. ಅವರು ಬಂದು ಆ ಸಮಯಕ್ಕೆ ಬಂದು 2 ಕರೆದಾಗ ನಾವೆಲ್ಲ ಮರ್ತು ಹೋಗ್ಬಿಟ್ಟಿರ್ತೀವಿ ನಾವು. ಅಯ್ಯೋ ನಾನು ಇಷ್ಟು ಯಾಕೆ ಬೇಗ ಬರ್ಲಿ ಅಂತ ನಾವು ಅಂತಿರ್ತೀವಿ. ಕರೆ ಅದು ಆ ಸಂದರ್ಭಕ್ಕೆ ಅದು ಮರಣ ಹೊಂದಲೇಬೇಕಾಗ್ತದ. ಅವ್ರು ನಮ್ಗೆ ಕರ್ಕೊಂಡು ಹೋಗ್ತಾರ. ಬಟ್ ಮೇಡಮ್ ಅವರೇ, ಈ ಆಯುಷ್ಯ ಅಂತಕ್ಕಂಥದ್ದು ಮೊದಲೇ ನಾವು ನಿರ್ಧಾರ ಮಾಡ್ಕೊಂಡು ಬಂದಿರ್ತೀವಿ. ಅದು ವರ್ಷ ಆಗಿರ್ಬೋದು, 2 ವರ್ಷ, 10 60 ಆಗಿರ್ಬೋದು, 100 ಆಗಿರ್ಬೋದು ಮೇಡಮ್. ಮೊದಲೇ ನಾವು ಯಾಕಂದ್ರೆ ಈಗ ಕೆಲವ್ರು ಹೇಳ್ತಾರೆ, ಅಯ್ಯೋ ನನ್ ಮಗ ಸಾಯೋದನ್ನ ಕಣ್ಮುಂದೆ ನಾನ್ ನೋಡ್ದೆ, ನಾವು ಇದು ಕಟ್ ಆಯ್ತು. ಅದೇ ಆಕ್ಚುಲಿ ಆಲ್ರೆಡಿ ಅವರು ಪಡ್ಕೊಂಡ್ ಬಂದಿದ್ದಂತ ಒಂದು ಇರುವಂತದ್ದು ಏನು ಮಾಡಕ್ಕಾಗಲ್ಲ. ಅವ್ರು ಎಷ್ಟೆಷ್ಟು ಪಡ್ಕೊಂಬಂದ್ರ ಅಷ್ಟೆಷ್ಟು ಅವ್ರಿಗೆ ಲಭ್ಯ ಅಂತ ಅನ್ನೋದು. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ನಿಮ್ಗೆ. ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಮಹಾದೇವಪ್ಪನವರೇ ಸರ್ ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಈಗ ದೇಹದ ಭಾವನೆ ಬೇರೆ, ಆತ್ಮದ ಭಾವನೆ ಬೇರೆ ಅಂತ ಈಗ ಇಷ್ಟೊತ್ತು ಮಾತಾಡಿದ್ದೀರಾ. ಆದ್ರೆ ಆತ್ಮ ಭಾವದಲ್ಲೇ ನಿಲ್ಲಬೇಕಾದ್ರೆ, ಅದೇ ಭಾವದಲ್ಲೇ ಕಂಟಿನ್ಯೂ ಮಾಡಿ ಮೋಕ್ಷ ಪಡಿಬೇಕಾದ್ರೆ ಯಾವ ತರ ದಿನಚರಿ ಇರ್ಬೇಕು, ಏನ್ ಮಾಡ್ಬೇಕು ಸರ್? ಅದು ದಿನಚರಿ ಅಂತ ಹೇಳ್ತಾ ಇದ್ದೀನಿ. ದಿನಚರಿ ಅಂತ ಜ್ಞಾನ ಸಾಧನೆ, ಪತ್ರಿಜರು ಹೇಳ್ತಕ್ಕಂಥ ಮಧ್ಯಮ ಮಾರ್ಗ. ನಾವು ಮಧ್ಯಮ ಮಾರ್ಗದಲ್ಲಿ ನಾವು ಶರೀರ ಅಂತ ಅಲ್ಲ, ಆತ್ಮ ಅಂತ ಮಧ್ಯಮ ಮಾರ್ಗದಲ್ಲಿ ನಾವು ಜೀವನ ಮಾಡಿದಾಗ, ಧ್ಯಾನ ಸಾಧನೆ ಮಾಡಿದಾಗ ನಾವು ಎಲ್ಲವನ್ನ ನಮ್ಮ ಭಾವನೆ ನೋಡಿ, ಪ್ರತಿ ಸಂದರ್ಭದಲ್ಲಿಯೂ ಕೂಡ ನಾವು ಧ್ಯಾನ, ಜ್ಞಾನ, ಮುಕ್ತಿ, ಅದೇ ದಿನಚರಿ ಅಂತಂದ್ರೆ ನಾವು ಸತ್ಯ ಧರ್ಮದಿಂದ ನಾವು ನಡೆದಾಗ ಅದೇ ನೋಡಿ ಸರ್. ಇದೇನೇ ಮಾಡ್ತಾ ಹೋದಾಗ ನಮ್ಮಲ್ಲಿ ದೈವೀಯ ಗುಣಗಳು, ದೇವರಂದ್ರೆ ಯುವರ್ ಗಾಡ್ಸ್ ಅಂದ್ರೆ ಏನು, ದೈವಿ ಗುಣಗಳನ್ನ ಯಾರು ಬೆಳೆಸ್ಕೋತಾರೋ ಆತನೇ ದೇವರು. ಆ ತರ ನಾವು ಜೀವನ ಮಾಡಿದಾಗ ನಾವು ನಿರಂತರ ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಸೇವೆ ಇವೆಲ್ಲ ನಾವು ಮಾಡ್ತಾ ಹೋದಾಗ ಆಟೋಮೆಟಿಕ್ ನಮ್ಮಲ್ಲಿ ಒಂದು ಮುಕ್ತಿ ಅಂತಕ್ಕಂಥದ್ದು ಸಿಗ್ತದ. ಇದು ಮುಕ್ತಿಗೆ ಮಾರ್ಗ ಅಂತಕ್ಕಂಥದ್ದು ಪತ್ರಿಕೆ ಹೇಳ್ತಕ್ಕಂಥ ಸರ್. ಅಷ್ಟೇ ಸರ್, ಅದನ್ನ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಹೇಳಿದೆ. ಇದೇ ಸರ್. ಧನ್ಯವಾದ ಸರ್. ಧನ್ಯವಾದ ನಿಮ್ಗೆ. ನಮಸ್ಕಾರ. ಧನ್ಯವಾದ ಸರ್. ಓಕೆ, ಆತ್ಮಬಂಧುಗಳೇ ಮತ್ತೆ ಯಾರಾದ್ರು ಪ್ರಶ್ನೆಗಳಿದೆಯಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ? ನಂದು ಡಿಸ್ಕನೆಕ್ಟ್ ಆಯ್ತು, ಮತ್ತೆ ಕನೆಕ್ಟ್ ಆಯ್ತದು. ಅದು ಉತ್ತರ ಕೊಟ್ರು ಸರ್. ಇಲ್ಲ, ನನ್ಗೆ ಅದು ಡಿಸ್ಕನೆಕ್ಟ್ ಆಗಿತ್ತು ನಂದು. ಅದೇ ನನಗೆ ಇವಾಗ ಭ್ರೂಣ ಹತ್ಯೆ ಮಹಾಪಾಪ ಅಂತೀವಿ. ಈಗ ಭ್ರೂಣ ಹತ್ಯೆ ಮಾಡೋದು ಮಹಾಪಾಪನ, ಅಥವಾ ಭ್ರೂಣಗಳೇ ಅಷ್ಟೇ ಅವ್ರದ್ದು ಅವಧಿ ಅಂತ ಕೇಳ್ಕೊ ಬಂದಿರ್ತಾರ? ಅದ್ರಲ್ಲಿ ಮಾಡೋರ್ ಪಾತ್ರ, ಮಾಡಿಸ್ಕೊಳ್ಳೋರ್ ಪಾತ್ರ ಏನು, ಯಾಕೆ ಅದು ಅಂತ ಒಂದು ಅನುಮಾನ ಇದೆ. ಅದೇ ಮೇಡಮ್, ಅದೇ ಭ್ರೂಣ ಹತ್ಯೆ ಮಹಾಪಾಪ ಅಂತ ಹೇಳಿರ್ತಕ್ಕಂಥ ಮಾಡಬಾರ್ದು ಅಂತ ಹೇಳಿದ್ರು ಅಷ್ಟೇ. ಇಲ್ಲಿ ನೋಡ್ರಿ, ಭ್ರೂಣ ಹತ್ಯೆ ಅಂತಂದಾಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಆತ್ಮ 5 ತಿಂಗಳ ಆ ಮಗು ಬೆಳೆದ ನಂತರ ಆತ್ಮ ಬಂದು ಸೇರ್ಕೋತ ಶರೀರದ ಒಳಗಡೆ.
ಇವ್ರು ಸಾಮಾನ್ಯವಾಗಿ 3 ತಿಂಗಳ 4 ತಿಂಗಳದಾಗ ಮಾಡಿದಾಗಲೇ ಆತ್ಮ ಇರೋದಿಲ್ಲ, ಬರೀ ಭ್ರೂಣ ಇರ್ತದ, ದೇಹ ಮಾತ್ರ ಇರ್ತದ. ಅದಕ್ಕಾದ್ರ ಕೊಲೆ ಮಾಡಬಾರ್ದು ಪಾಪ ಅಂತ ಅಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನೇನು 6 ತಿಂಗಳ 7 ತಿಂಗಳ ಏನ್ ಪೂರ್ತಿ ಮಗು ಆ ದೇಹ ಆತ್ಮ ಬಂದು ಸೇರ್ಕೊಂಡಾಗ ಮಾಡ್ತಾರಲ್ಲ ತಪ್ಪು ಅಂತಕ್ಕಂಥದ್ದು. ಸೊ ಅದಕ್ಕೂ ಕೂಡ ಕಾರಣ ಇರ್ತದ, ಅದು ಕೂಡ ಅದು ಆತ್ಮ ಅಷ್ಟೇ ಪಡ್ಕೊಂಡು ಬಂದಿರ್ತದ ಅಂತಕ್ಕಂಥದ್ದು ಕೂಡ ನಾವು ಕೇಳಿರ್ತಕ್ಕಂಥದ್ದು. ಅಷ್ಟೇ ಅದು ಹೌದು ಸರ್. ಪಡ್ಕೊಂಡ್ ಬಂದಿರ್ತದ, ಅದು ಅಷ್ಟ ಆಗ್ತದ. ಅದು ಕೂಡ ಅಷ್ಟೇ. ಅದನ್ನ ನೀವು ಕೆಲವೊಂದ್ ಕಡೆ ನಾನು ಹೇಳಿದಾಗ ಅದು ಇಷ್ಟೇ ತಿಂಗಳ ನೀನು ಗರ್ಭದಲ್ಲಿ ಇದ್ದು ಬಾ ಅಂತ ತಗೊಂಡ ಬಂದಿರ್ತದ ಅಷ್ಟೇ. ಅದು ಭೂಮಿಗೆ ಬರಕ ಅದಕ್ಕೆ ಇಷ್ಟ ಇರಲ್ಲ ಆ ಆತ್ಮ. ಅದ್ ಕೇಳ್ಕೋತದ, ನಾ ಇಲ್ಲ ಭೂಮಿಗೆ ನಾ ಹೋಗೋದಿಲ್ಲ, ಅಷ್ಟೇಪಾ ನೀನು ಜನ್ಮ ತಗೊಳ್ಳೇಬೇಕು, ದೇಹದಾರಿ ಆಗ್ಬೇಕು, ಆದ್ರೆ 5 ತಿಂಗಳ 6 ತಿಂಗಳ 7 ತಿಂಗಳ ಒಳಗೆ ನೀನ್ ಮತ್ತೆ ವಾಪಸ್ ಬಾ ಅಂತಕ್ಕಂಥದ್ದನ್ನ ನಾವು ಕೇಳಿರ್ತಕ್ಕಂಥದ್ದು. ಅದಕ್ಕ ಅಲ್ಲಿ ಮೇಡಮ್ ಹೇಳಿದ ಹಾಗೆ ಅದು ಭ್ರೂಣ ಹತ್ಯೆ ಅಂತಕ್ಕ 5 ತಿಂಗಳ ಒಳಗೆ ಅದು ಆತ್ಮ ಇರೋದಿಲ್ಲ, ನಂತರವಾಗಿ ಆತ್ಮ ಇರ್ತದೆ. ಪಾಪ ಅದು ದೊಡ್ಡ ಶಾಪ ಅಂತ ಹೇಳ್ತಾರೆ. ಧನ್ಯವಾದಗಳು ಸರ್. ಧನ್ಯವಾದ ಮೇಡಮ್, ಧನ್ಯವಾದ. ಓಕೆ ಆತ್ಮ ಬಂಧುಗಳೇ, ಮತ್ತೆ ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಧನ್ಯವಾದ ಸರ್ ಮಹಾದೇವ್. ಮತ್ತೆ ಸಣ್ಣೇಗೌಡ್ರು ಏನೋ ಒಂದು ಕೇಳ್ತಾ ಇದ್ರು. ಸಣ್ಣೇಗೌಡ್ರೆ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸಣ್ಣೇಗೌಡ್ರು, ಮಾತಾಡಿ. ಇಲ್ಲ ಕೇಳೋದೇನಿಲ್ರಿ, ಕೇಳ್ತಾ ಇದ್ದೆ. ಪ್ರಶ್ನೆ ಏನಿಲ್ಲ ರೀ, ಚೆನ್ನಾಗಿದೆ ಸೆಷನ್. ಅದೇ ಕೆಲವರು ಇದ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ಕೆಲವೊಂದಿಷ್ಟನ್ನ ಕಮೆಂಟ್ ಹಾಕ್ತಾ ಇದ್ದೆ ಅಷ್ಟೇ. ಧನ್ಯವಾದ ಸರ್ ನಿಮಗೆ. ನಮಸ್ತೆ. ನಿಜ, ನೀವು ಹೇಳಿದಂಗೆ ದೇಹ ಅನ್ನೋ ಒಂದು ವಾಹನ ನಡೆಸಕ್ಕೆ ಆತ್ಮ ಅನ್ನೋ ಒಂದು ಚಾಲಕ ಬೇಕೇ ಬೇಕು ಅಂತ ಹಾಕಿದ್ದಾರೆ. 100% ನಿಜ. ಸೊ ಈ ದೇಹದ ವಾಹನ ಏನಿದೆ, ಈ ವಾಹನ ನಡೆಸಕ್ಕೆ ಚಾಲಕ ಬೇಕೇ ಬೇಕು, ಡ್ರೈವರ್ ಬೇಕೇ ಬೇಕು. ಹಾಗಾಗಿ ಆತ್ಮ ಇದ್ದುಕೊಂಡು ಈ ದೇಹ ಅನ್ನೋ ಒಂದು ವಾಹನ ನಡೀತಾ ಹೋಗುತ್ತೆ. ಇದು ಯಾವಾಗ ಅದೇ ಪಡ್ಕೊಂಡ್ ಬಂದಿರೋವಂಥದ್ದು ಅಂದ್ರೆ ಏನು, ಇಷ್ಟು ವರ್ಷ ನಾನು ಬದುಕ್ತೀನಿ, ಇಷ್ಟು ವರ್ಷ ಇರಬೇಕು ಅನ್ನೋಂಥ ಅದರ ಒಂದು ಏನು ಆಸೆ ಅನ್ನೋದಕ್ಕಿಂತ ಇಲ್ಲಿ ಏನು ಸೂಕ್ತವಾದದ್ದು, ಅದು ಅನ್ಕೊಂಡು ಬಂದಿರೋತಕ್ಕಂತ ಅವಧಿಯಲ್ಲಿ ಮಾತ್ರ ಇಲ್ಲಿರುವಂತದ್ದು ಈ ಭೌತಿಕ ನಾವು ಸೋಲ್ ಪ್ಲಾನ್ ಅಂತೀವಿ. ಸೋಲ್ ಪ್ಲಾನ್. ಓಕೆ. ಸೊ ಇದು ಆಲ್ರೆಡಿ ಅಲ್ಲಿ ನಾವು ಅದಕ್ಕೆ ಅಂತೀವಲ್ಲ ಸರ್, ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಎಷ್ಟು ವರ್ಷ ಬದುಕಬೇಕು ಅಂತಿದ್ಯೋ ಅಷ್ಟು ವರ್ಷ ಇರ್ತೀನಿ ಅನ್ನೋದು. ಸೊ ಆದ್ರೆ ನಮಗದು ಗೊತ್ತಿಲ್ಲ. ಇಲ್ಲಿ ಭೌತಿಕ ಶರೀರದಲ್ಲಿ ನಮಗೆ ಯಾವುದ್ರ ಒಂದು ಅರಿವೇ ಇರೋದಿಲ್ಲ. ನಾವು ಇಲ್ಲಿ ಏನು ಪಡ್ಕೋಬೇಕು ಲೌಕಿಕವಾದದ್ದು ಅಷ್ಟು ಮಾತ್ರ ನಮ್ಮ ಗಮನದಲ್ಲಿ ಇರುತ್ತೆ, ಮಿಕ್ಕ ಯಾವುದು ಗಮನದಲ್ಲಿ ಇರಲ್ಲ ಅನ್ನೋದು ಇದು ಒಂದು ಸ್ಪಷ್ಟವಾಯಿತು. ಓಕೆ ಆತ್ಮ ಬಂಧುಗಳೇ, ಮತ್ತೆ ಯಾರ್ದಾದ್ರು ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಮಾತಾಡಿ. ಈಗ ಆಲ್ರೆಡಿ ಟೈಮ್ ಆಗ್ತಾ ಇದೆ, ಇನ್ನೊಬ್ರು ಮಾತಾಡೋ ಅವಕಾಶ ಇದೆ. ಮಾತಾಡಿ. ಸುಜಾತ ನಾನ್ರಿ. ಹಲೋ ಸರ್, ಮೇಡಮ್, ನನಗೆ ನೀವು ಹೇಳಿದ್ದು ಎಲ್ಲಾ ಅರ್ಥ ಆಗುತ್ತಿದೆ. ಆದ್ರೆ ನನ್ನ ಯಜಮಾನರು ಹೋದ ಮೇಲೆ ನಾ ತುಂಬಾ ದುಃಖಿಯಾಗಿದ್ದೇನೆ. ಈ ಮಹಾವತಾರ ಫೌಂಡೇಶನ್ ಬಂದ ಮೇಲೇನು ತುಂಬಾ ಕಮ್ಮಿ ಆಗಿದೆ ನನ್ನ ದುಃಖ. ಅಂದ್ರೂನು ಇನ್ನು ಅದರಂದು ಹೊರಗೆ ಬಂದಿಲ್ಲ ಸರ್. ಎಲ್ಲ ನಾವು ಮಾತಾಡ್ದಂಗೆ ನಾವು ಯಾವಾಗ ವ್ಯಾಮೋಹದಲ್ಲಿ ಇರ್ತೀವಿ, ಈಗ ಇಂಗ್ಲಿಷ್ ಅಲ್ಲಿ ಒಂದ ಇದೆ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಂತ. ಅಂದ್ರೆ ಏನಂದ್ರೆ ನಾವು ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದೀವಿ. ನನ್ನ ಮನೆ, ನನ್ನ ಮಕ್ಕಳು, ಇದು ನಂದು ಇದೆಲ್ಲ. ಆದ್ರೆ ಇದು ಯಾವುದು ನಮ್ಮದಲ್ಲ, ನಮ್ಮದು ಒಂದು ಆತ್ಮ ಒಂದೇ ಅನ್ನೋದು ಅರಿವು ನಮಗೆ ಪೂರ್ಣವಾಗಿ ಯಾವಾಗ ಬರುತ್ತೆ ಅವಾಗ ಖಂಡಿತ ಈ ದುಃಖ ಇರಲ್ಲ ಅಂತ ಅನ್ನೋದು ನನ್ನ ಭಾವನೆ ಎಲ್ಲ ಜ್ಞಾನವಂತರು ಹೇಳುವಂಥದ್ದು. ಬಂದಿದೆ ಮೇಡಮ್. ರಂಗನಾಥ್ ಗುರುಜಿ ಅವರು आणि ನಾಗನಾಥ್ ಸರ್ ಅವರು ನನ್ನ ತುಂಬಾ ಹೊರಗೆ ತಂದಿದ್ದಾರೆ ಮೇಡಮ್. ತರಿ ಸುದ್ದಾನು ಇನ್ನೂ ದುಃಖ ಆಗುತ್ತಿದೆ ಮೇಡಮ್. ಹೇಳ್ಬೇಕಂದ್ರೆ ಹೇಳಿ ಸರ್. ಅಲ್ಲ, ಇವತ್ತಿನ ವಿಷಯ ತಾವು ಕೇಳಿದ್ರಲ್ಲ, ಕೇಳಿದಾಗ ದುಃಖ ದೂರ ಆಗ್ಬಿಡುತ್ತೆ. ಒಂದು ಆತ್ಮ ತನ್ನ ಪ್ಲಾನ್ ಮಾಡ್ಕೊಂಡು ಹೋಗಿದೆ, ಅನುಭವ ಪಡ್ಲಿಕ್ಕೆ ಹೋಗಿದೆ, ಮತ್ತೆ ಬರುತ್ತದೆ. ಅದು ಹೋಗಿಲ್ಲ, ಮತ್ತೆ ಬರುತ್ತೆ ಅಂತಕ್ಕಂಥ ತಿಳ್ಕೊಂಡಾಗ ನಮಗ ಅಲ್ಲಿ ಯಾವುದೇ ದುಃಖ ಆಗಲ್ಲ ಮೇಡಮ್ ಅವರೇ. ಅದಕ್ಕ ತಾವು ಸ್ವಲ್ಪ ಅದ್ರ ಬಗ್ಗೆ ಅದನ್ನ ಹೊರಗೆ ಬಂದ್ರೆ ಸಾಕು, ತಾವು ಕೂಡ ಸಂತೋಷದಿಂದ ಇರ್ಬೋದು. ಧ್ಯಾನದಲ್ಲೇ ತಾವು
ಈಗಾಗ್ಲೇ ಇವಾಗ ಅವ್ರಿಗೆ ನನ್ನ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಇನ್ನೂ ಹೇಳಿದೆ. ಟೈಮ್ ಬೇಕಲ್ವಾ? ಧ್ಯಾನ ಮಾಡ್ತಾ ಹೌದು. ಮಾಡ್ತಾ ಮಾಡ್ತಾ ನಾವೆಲ್ಲ ಈ ಲೌಕಿಕವಾದ ಅಂತಹವರು, ಅಂದ್ರೆ ಈ ಭೌತಿಕ Yes. ಶರೀರದಲ್ಲಿ ಇದ್ದಂಥವ್ರು, ನಮಗೆ ಖಂಡಿತ ದುಃಖನೂ ಇದ್ದೇ ಇರುತ್ತೆ, ಆಸೆನೂ ಇದ್ದೇ ಇರುತ್ತೆ. ಇವೆಲ್ಲ ಬಿಟ್ಟು ನಾವು ಸನ್ಯಾಸಿಗಳಾಗಿ ಜೀವನ ಮಾಡ್ಲಿಕ್ಕಾಗ್ಲಿ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಈ ದುಃಖದ ಜೊತೆಗೇನೆ ಈ ವ್ಯಾಮೋಹದ ಬಿಡೋಂಥ ಒಂದು ನಿಟ್ಟಿನಲ್ಲಿ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಕಾಲ ಕಳಿಬೇಕು ಅನ್ನೋದು ಇದು ಸಾರಾಂಶ. ಧನ್ಯವಾದ ಹೌದು ಮೇಡಮ್. ಸರ್. ನಿಮ್ಗೆ ಮೇಡಮ್ ಯಶೋಧ ಮೇಡಮ್ ಮಾತಾಡಿ. ಧನ್ಯವಾದ ಮೇಡಮ್. ಶೇಖರಯ್ಯ ಸರ್ ನಮಸ್ತೆ. ಕಳೆದ ನಮಸ್ಕಾರ ತಿಂಗಳು ಮೇಡಮ್, ಪತ್ರಿಜಿ ನಮಸ್ಕಾರ. ಸರ್ ಜೀವನ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ರಿ, ಜ್ಞಾನ ಕೊಟ್ಟಿದ್ರಿ. ತುಂಬಾ ಸಂತೋಷ. ಇವತ್ತು ಮತ್ತೆ ನಿಮ್ಮನ್ನ ನೋಡ್ತಾ ಇರೋದು ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ನನ್ನ ಪ್ರಶ್ನೆ ಬಂದು, ಆಧ್ಯಾತ್ಮಿಕ ಜ್ಞಾನ ಪಡ್ಕೊಳ್ಳಿದಕ್ಕೆ ನಮ್ಗೆ ಎಷ್ಟೋ ಜನ್ಮಗಳನ್ನ ಪಡಿಬೇಕಾ? ಅದ್ರ ನಂತರನೇ ನಾವು ಈಗ ಧ್ಯಾನ ಬಗ್ಗೆ ಮತ್ತೆ ಆಧ್ಯಾತ್ಮಿಕ ಜೀವನದ ಬಗ್ಗೆ ತಿಳ್ಕೊಳ್ತಾ ಇದೀವ ಅಂತ. ಅದು ಅಲ್ಲದೆ ವೃದ್ಧ ಯಾವ ಅವಸ್ಥೆಯಲ್ಲಿರುವ ಆತ್ಮ ಆಧ್ಯಾತ್ಮಿಕ ಜೀವನನ ಪಡ್ಕೊಳ್ಳುತ್ತೆ ಅಂತ. ಈಗ ಶೈಶವ ಆತ್ಮ ಇರುತ್ತೆ, ಯುವ ಆತ್ಮ ಇರುತ್ತೆ, ಪ್ರೌಢ ಆತ್ಮ ಇರುತ್ತೆ, ವೃದ್ಧ ಆತ್ಮ ಇರುತ್ತೆ. ಯಾವ ಅವಸ್ಥೆನಲ್ಲಿ ಆತ್ಮ ಇರುತ್ತೆ ಆವಾಗ? ವೃದ್ಧಾತ್ಮಕ್ಕೆ ಬಂದ್ಮೇಲೆ ಅದಕ್ಕೆ ಹೆಚ್ಚಿನ ಅರಿವು ಉಂಟಾಗ್ತದೆ ಮೇಡಮ್. ಶಿಶು ಆತ್ಮದಲ್ಲಿ, ಬಾಲ್ಯಾತ್ಮದಲ್ಲಿ, ಯುವ ಆತ್ಮದಲ್ಲಿ ಜಸ್ಟ್ ಸ್ವಲ್ಪ 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 ಪಡ್ಕೊತ ವೃದ್ಧಾತ್ಮಕ್ಕೆ ಬಂದ್ಮೇಲೆ ನಾನು ಯಾರು ಅಂತಕ್ಕಂತ ವಿಚಾರ ಅವಾಗ ಬರ್ತದ. ಅವಾಗ ಜ್ಞಾನವನ್ನ ಪಡ್ಕೊಳ್ಳಕ ಪ್ರಾರಂಭ ಆಗ್ತದೆ. ಇನ್ನೊಂದು ತಾವ್ ಹೇಳಿದ ಹಾಗೆ ಯಾವಾಗ ಜ್ಞಾನ ಪಡ್ಕೋತೀವಿ ಅಂತಂದ್ರ ಯಾವಾಗ ನಮ್ಮಲ್ಲಿ ಆ ಜ್ಞಾನದ ಅರಿವು ನಮಗ್ ಉಂಟಾಗ್ತದ. ನಾವು ನೋಡ್ರಿ, ಈಗ ಪತ್ರಿಜಿಯವ್ರು ನಮಗೊಂದು ಧ್ಯಾನ ಹೇಳ್ಕೊಟ್ರು. ಎಲ್ಲಿವರೆಗೆ ನಾವು ಆ ಧ್ಯಾನ ಕಲೀಲಿಲ್ಲ ಅಲ್ಲಿವರೆಗೆ ನಮಗ್ ನೋಡ್ರಿ ಎಷ್ಟು 50 ವರ್ಷ ಆದ್ಮೇಲೆ ನಮಗ್ ಗೊತ್ತಾದ್ರು. ಅವಾಗ ನಾವು ಜ್ಞಾನವನ್ನ ಪ್ರಾರಂಭ ಮಾಡಿದ್ವಿ. ನಾವು ಯಾವಾಗ ಬೇಗ ಬೇಗ ಈ 20 ವರ್ಷನಾಗ ನಮಗ ಗುರುಗಳು ಸಿಕ್ಕರು ಅಂತ ಅವಾಗಿಂದ ಆತನ ಒಂದು ಜ್ಞಾನ ಪ್ರಾರಂಭ ಆಗ್ತದೆ ಅಷ್ಟೇ. ನಮ್ಮ ಪ್ಲಾನ್, ನಮ್ಮ ಸೌಲ್ ಪ್ಲಾನು ಮತ್ತು ನಮ್ಮ ಒಂದು ಆಕಾಶ ರೆಕಾರ್ಡ್ನಲ್ಲಿ ನಾವು ಏನೇನು ಪಡ್ಕೊಂಡು ಬಂದಿರ್ತಾವೆ, ಎಲ್ಲಿ ಹೋಗ್ಬೇಕು, ಎಲ್ಲಿ ಹುಟ್ಟಬೇಕು, ಯಾವಾಗ ಆಗ್ಬೇಕು ಅಂತಕ್ಕಂಥದ್ದು ಆ ಪ್ಲಾನ್ ಪ್ರಕಾರ ಆಗ್ತದೆ ಮೇಡಮ್ ಅವರೇ. ಅಂದ್ರೆ ಇವಾಗೆ ಇಷ್ಟು 10ನೇ ಜನ್ಮಕ್ಕೆ ನಾವು ಪಡ್ಕೋತೀವಿ, 15ನೇ ಜನ್ಮಕ್ಕೆ ಪಡ್ಕೋತೀವಿ ಅಂತ ಹೇಳಲಿಕ್ಕೆ ಬರೋದಲ್ಲ. ಅದು ಯಾರ್ಯಾರು ಈಗ ಮಿಲರೇಪ ಒಂದು ಎಕ್ಸಾಂಪಲ್ ತಾವು ಕೇಳಿರ್ಬೋದು. ಮಿಲರೇಪ ಅಂತಕ್ಕಂಥದ್ದು ಎಷ್ಟು ಕಡಿಮೆ ಸಂಖ್ಯೆ ಜನ್ಮದಲ್ಲಿ ಆತ ಒಂದು ಎಷ್ಟೋ ಒಂದು ಸಾಧನೆ ಮಾಡಿ ಆತ ಒಂದು ಪೂರ್ಣಾತ್ಮ ಆದ ಅಂತಕ್ಕಂಥದ್ದು. ಅಂದ್ರೆ ನಮ್ಮ ಒಂದು ಸಾಧನೆ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಈಗಾದ್ರೂ ಕೂಡ ನಾವು ಪತ್ರಿಕೆಯವ್ರದ್ದು ತಿಳ್ಕೊಂಡು ಸ್ವಲ್ಪ ಮಾಡಿದ್ವಿ, ಸ್ವಲ್ಪ ಬಿಟ್ಟಿವಿ, ವಾರಕ್ಕೂ ಮಾಡಿದ್ವಿ, ಯಾವಾಗ ಅರ್ಧ ಬರ್ಧ ಮಾತಾಡಿದ್ರೆ ಇನ್ನೂ ಎಷ್ಟೋ ಜನ ಪಡ್ಕೊಳ್ಬೇಕು. ನಾವು ತೀವ್ರವಾಗಿರ್ತಕ್ಕಂಥ ಸಾಧನೆ ನಾವು ಮಾಡಿದಾಗ ಧ್ಯಾನ ಪರಾಕಾಷ್ಠೆ ಅಂತ ಕರಿತಕ್ಕ. ಧ್ಯಾನ ಪರಾಕಾಷ್ಠೆ, ಸಜ್ಜನ ಸಾಂಗತ್ಯ ಪರಾಕಾಷ್ಠೆ, ಸ್ವಾಧ್ಯಾಯ ಪರಾಕಾಷ್ಠೆ, ಸೇವಾ ಪರಾಕಾಷ್ಠೆ ಎಲ್ಲೋ ನಾವು ಹೆಚ್ಚಿನ ಮಟ್ಟದಲ್ಲಿ ಮಾಡಿದಾಗ ಇದೇ ಜನ್ಮ ಕಡೆ ಆಗುವುದು ಯಾಕೆ ಆಗೋದಿಲ್ಲ ಅಂತಕ್ಕಂಥದ್ದು ಅದು ನಮ್ಮ ಒಂದು ಸಾಧನೆ ಮೇಲೆ ಡಿಪೆಂಡ್ ಆಗ್ತದೆ ಮೇಡಮ್. ಅದ್ಭುತ ಸರ್. ಅದೇ ಸರ್, ಈಗ ಕೆಲವರಿಗೆ ಧ್ಯಾನ ಮಾಡಿ ಅಂತ ಹೇಳ್ತೀವಿ, ಅವ್ರಿಗೆ ಇಂಟ್ರೆಸ್ಟೇ ಬರೋದಿಲ್ಲ. ಸ್ವಲ್ಪ ದಿವಸ ಹೇಳ್ಬಿಟ್ಟು ಬಿಟ್ಬಿಡ್ಬೇಕಾ? ಬಲವಂತ ಮಾಡ್ಬಾರ್ದು ಅವ್ರಿಗೆ? ಕರೆಕ್ಟ್. ಇಲ್ಲಿ ಕರೆಕ್ಟ್ ಹೇಳೋದು. ಬಲವಂತ ಹೇಳ್ಬೇಕಷ್ಟೇ, ಬಲವಂತ ಮಾಡಂಗಿರಲ್ಲ ಅಲ್ಲಿ. ಯಾಕಂದ್ರೆ ಅವ್ರವ್ರ ಪ್ಲಾನ್, ಅವ್ರವ್ರ ವೈಯಕ್ತಿಕ, ಅವ್ರವ್ರ ಕರ್ಮ, ಅದು ಯಾವಾಗ ಕರ್ಮ ಕಳಿಲಿಕ್ಕೆ ಸ್ಟಾರ್ಟ್ ಆಗ್ತೋ ಅವಾಗ ಅವ್ರು ಬರ್ತಾಗಿ ಅವರು ಯಾರು ಹೇಳಿದ್ರೆ ಬರೋದಿಲ್ಲ ಮೇಡಮ್. ನಾವು ಕೂಡ ನಮ್ಮ ದೋಸ್ತರಿಗೆ ಹೇಳಿದಾಗ ಅಂತ ಹೇಳ್ತಾರ. ಯಾಕಂದ್ರೆ ಇನ್ನೂ ಅವರು ಆ ಒಂದು ಇದ್ರಲ್ಲ ಅವರು ಡಿಸೈನ್ದಾಗ ಇಲ್ಲ ಅವರು ಇನ್ನೂ ಮುಂದಿನ ಹೋಗ್ಬೇಕಾಗ್ತದ ನೋಡ್ರಿ. ಪ್ರತಿಯೊಬ್ಬ ಒಂದು ಆತ್ಮ ಪೂರ್ಣಾತ್ಮ ಆಗುವವರೆಗೆ ಅದಕ್ಕೆ ಜನ್ಮರಾಹಿತ್ಯ ಬರೋದಿಲ್ಲ. ಅದಕ್ಕೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮಕ್ಕಾದ್ರೆ ಅದು ಜ್ಞಾನವನ್ನು ಪಡ್ಕೊಳ್ಳೇಬೇಕು ಅಂತಕ್ಕಂಥದ್ದು ಮೇಡಮ್. ಟೈಮ್ ತಗೋತದ ಅಷ್ಟೇ. ಅದೇ ಸರ್, ನಮ್ಮ ಯಶೋಧ ಮೇಡಮ್ ಹೇಳ್ದಂಗೆ ಈಗ ನೀವು ಹೇಳಿದ್ರಿ, ಇವು ಯಾವ ಅವಸ್ಥೆಯಲ್ಲಿ ನಾವು ಈ ತರ ಅಂದ್ರೆ ಈ ಧ್ಯಾನಕ್ಕೆ ನಾವು ಬರ್ತೀವಿ ಅನ್ನೋದು, ಅದಕ್ಕೆ ನಂಗೆ ಸರಿಯಾದ ಉತ್ತರ ನಂಗೆ ಗೊತ್ತಾಗ್ಲಿಲ್ಲ ಸರ್. ಯಾವ ಅವಸ್ಥೆಯಲ್ಲಿ ನಾವು ಈ ಧ್ಯಾನಕ್ಕೆ ಬರ್ತೀವಿ, ಯಾವಾಗ, ಎಷ್ಟು ವರ್ಷಗಳ ನಂತರ? ಈಗ 350-400 ಅಂತ ಹೇಳ್ತಾರಲ್ಲ ಸರ್, 350-400 ಜನ್ಮ ಕಳೆದ ಮೇಲೆ ನಾವು ಈ ಧ್ಯಾನಕ್ಕೆ ಬರ್ತೀವಿ ಅಂತ ಪತ್ರಿಜಿ ಗುರುಗಳು ಒಂದೆರಡು ಕಡೆ ಹೇಳಿದ್ದಾರೆ. ಇದು ಇತ್ತು ಮೇಡಮ್. ನನಗ ಇದು ಆತ್ಮದ ಸ್ಥಿತಿಗಳು ಮತ್ತೆ ಹಂತಗಳು ಹೇಳ್ಬೇಕಂತ ಮಾಡಿದ ಟೈಮ್ ಸಾಲಿನ ನಾ ಹೇಳಿಲ್ಲ. ಅಲ್ಲೇ ಅದ್ರಾಗ ಡಿಟೇಲ್ ಬರ್ತದ. ಅಂದ್ರೆ ಶಿಶು ಆತ್ಮದಾಗ ಹೆಂಗಿರ್ತಾನ ಮನುಷ್ಯ, ಮಗು ಆತ್ಮದಾಗ ಹೆಂಗಿರ್ತಾನ, ಯುವಾತ್ಮದಾಗ ಯಾವ ತರ ಇರ್ತಾನ, ಆಮೇಲೆ ಪ್ರೌಢಾತ್ಮಗ ಯಾವ ತರ ಆಗ್ತಾನ, ಆಮೇಲೆ ವೃದ್ಧಾತ್ಮದಾಗ ಹೆಂಗ ಆಗ್ತಾನ, ಮತ್ತು ಉನ್ನತ ಆತ್ಮದಾಗ ಹೆಂಗ ಆಗ್ತಾನ, ಮತ್ತು ಪರಮಾತ್ಮ ಈ ತರ ಸ್ಥಿತಿಗಳವ. ಅಲ್ಲಿ ಎಲ್ಲ ವಿವರ ಮತ್ತೆ ಬಾಳ ಟೈಮ್ ತಗೋತೀನಿ ಮೇಡಮ್. ಅದಕ್ಕೆ ಒಂದ್ ಪೀರಿಯಡ್ ಬೇಕಾಗ್ತದೆ. ಯಾಕಂದ್ರೆ ನನ್ ಬಳಿ ಇರ್ತದು, ಬಟ್
ಟೈಮ್ ಸಲುವಾಗಿ ನಾನು ಹೇಳಿಲ್ಲ. ಬಟ್ ಅದು ನಿಮಗೆ ನಾವು ಸೂಕ್ಷ್ಮವಾಗಿ ಹೇಳ್ಬೇಕಾದ್ರೆ ಸ್ವಲ್ಪ 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 ಪಡಿತಾ ಹೋಗ್ತದ. ಶಿಶು ಆತ್ಮದಾಗಂತೂ ಏನು ಗೊತ್ತಿರೋದಲ್ಲ. ಜಸ್ಟ್ ಯಾಕಂದ್ರೆ ಪ್ರಾಣಿ ಏನ್ ಬಂದಿರ್ತದ ಪ್ರಮೋಷನ್ ಆಗಿ ಅದು ಯಾವ ಜ್ಞಾನನೂ ಇರೋದಿಲ್ಲ. ಮಗು ಆತ್ಮ ಇದ್ದಾಗ ಕೂಡ ಸ್ವಲ್ಪ ಸ್ವಲ್ಪ ಜ್ಞಾನ ಬರ್ತದೆ. ಅದೇ ತರ ಮತ್ತೆ ಮುಂದೆ ತರುಣ ಆದಾಗ ಅಲ್ಲಿ ಪ್ರಾಪಂಚಿಕ ಜ್ಞಾನ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಆತ ಏನ್ ಮಾಡ್ತಾನ, ಒಂದು ಏನೋ ಒಂದು ಆ ಧರ್ಮ ನಂದು ಈ ಧರ್ಮ ಆ ಧರ್ಮ ಅಂತಕ್ಕಂಥ ಬರ್ತದೆ. ಹೊರಡೋತನ ಬಗ್ಗೆ ಹೋದಾಗ ಅಥವಾ ಯಾವುದೋ ಒಂದು ವಿಜ್ಞಾನದಲ್ಲಿ, ಕಲೆಯಲ್ಲಿ, ಮತ್ತೆ ಮನದ ಭೇದ ಭಾವದಲ್ಲಿ ಇರ್ತಾನೆ. ನಮ್ಮ ಮತ ನಿಮ್ಮ ಮತ ಅಂತಕ್ಕಂಥ. ವಯಸ್ಸಾದಾಗ ವೃತ್ತಾತ್ಮ ಆದಾಗ ಮಾತ್ರ ಆಧ್ಯಾತ್ಮಿಕ ತೃಷ ಅಂತಕ್ಕಂಥದ್ದು ಬೆಳಿತದ. ಅವಾಗ ಅಂದ್ರೆ ಈ ಧ್ಯಾನ, ಶ್ರದ್ಧಾಯ, ಸಜ್ಜನ ಸಂಗೀತ ಪ್ರಾರಂಭ ಆಗ್ತಾವ. ಹೆಂಗ್ ನಮಗೆ ನಾವೀಗ ಪ್ರಾರಂಭ ಆಗಿವಲ್ರಿ, ನೀವೆಲ್ಲ ವೃದ್ಧಾತ್ಮದಲ್ಲಿ ಬಂದಿರ್ತಕ್ಕಂಥ ಸ್ಥಿತಿಗಳು ನಾವೆಲ್ಲರೂ ಧ್ಯಾನ ಶ್ರದ್ಧೆ ಏನ್ ಮಾಡ್ತಾ ಇದ್ದೀವಲ್ಲ, ಹಿಂಗೆ ವೃದ್ಧಾತ್ಮದಲ್ಲಿ ಬಂದಾಗ ಅದೇನಾಗ್ತದ, ಮುಂದೆ ವೃದ್ಧಾತ್ಮ ಅಂತಕ್ಕಂಥ ಮುಂದೆ ಉನ್ನತ ಆತ್ಮ ಆಗ್ತದೆ. ವಿಮುಕ್ತ ಆತ್ಮದಲ್ಲಿ ಹೆಚ್ಚು ಸಾಧನೆ ಮಾಡಿದಾಗ ಪರಮಾತ್ಮ ಸ್ಥಿತಿಗೆ ಹೋಗ್ತದೆ. ಈ ತರ 7 ಸ್ಥಿತಿಗಳು ಬರ್ತಾವ್ರಿ ಆತ್ಮದಲ್ಲಿ. 7 ಸ್ಥಿತಿಗಳು ಅವು ಇನ್ನು ಬಹಳಷ್ಟು ಅದ, ನಾನು ಹೇಳಿಲ್ಲ ನಿಮ್ಗ. ಅದು ಆತ್ಮದ ಸ್ಥಿತಿಗಳು ಅಥವಾ ಆತ್ಮದ ಹಂತಗಳ ಬೆಳವಣಿಗೆ ಅಂತ ನೆಕ್ಸ್ಟ್ ಬರ್ತದೆ. ಧನ್ಯವಾದ ಸರ್. ತುಂಬಾ ಸಾಕಷ್ಟಿದೆ. ಒಂದೊಂದು ವಿಷಯನ ತಗೊಂಡಾಗ್ಲೂ ಇದು ಸಾಗರದಷ್ಟು ಇದೆ. ಇದನ್ನ ನಮ್ಮ ಪೂರ್ಣಾಯಸ್ಸು ಅಂತ ಹೇಳ್ಬೋದು ಏನೋ, ನನಗೆ ಗೊತ್ತಿಲ್ಲ. ನಾವು ದೇಹವನ್ನ ವೆಕೇಟ್ ಮಾಡೋಷ್ಟ್ರ ಮುಂಚೆ ಇವೆಲ್ಲವನ್ನು ತಿಳ್ಕೊಳ್ಳೋಂಥ ಶಕ್ತಿ ನಮ್ಮದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಈ ಧ್ಯಾನ ಮಾಡ್ತಾ ಮಾಡ್ತಾ ಪ್ರತಿಯೊಂದ್ರಲ್ಲೂ ಸಾಕಷ್ಟು ಹಬ್ಬ ದೇವ್ರೆ, ನಾವು ಏನೋ ನೀರನ್ನ ಬಾವಿನ ಕೆಚ್ಚುತ್ತಾ ಇದ್ರೆ ತೆಗಿತಾ ಹೋದಷ್ಟು ನಮ್ಗೆ ನೀರು ಬರ್ತಾ ಇರುತ್ತಂತೆ. ಹಾಗೆ ಅಯ್ಯೋ ರಾಮ, ನಿಜವಾಗ್ಲು ಭಗವಂತ, ನಿಜ ಸಾಕಷ್ಟು ಇದೆ ಇದನ್ನ ತಿಳ್ಕೊಳ್ಳೋಂಥದ್ದು. ಈಗ ನೋಡಿ, ನೀವು ಆತ್ಮಗಳ ಬಗ್ಗೆ ಹೇಳ್ಬೇಕಾರೆ ಈ ಒಂದು ಶಿಶು ಆತ್ಮ, ಬಾಲ್ಯಾತ್ಮ, ಯೌವನಾತ್ಮ, ಪ್ರೌಢಾತ್ಮ, ವೃದ್ಧಾತ್ಮ ಅಂತ ಮಾತ್ರ ಅಂತ ನಾನು ಅನ್ಕೊಂಡೆ. ನೀವ್ ಹೇಳ್ತಿದ್ದೀರಿ ಅದಕ್ಕಿನ್ನ ಕಡೆಯದು ಪರಮಾತ್ಮ ಅಂತ. ನಿಜ. ಪರಮಾತ್ಮ 5 ಮತ್ತು 2 7 ಬರ್ತಾವ. 7 ಸ್ಥಿತಿಗಳು ವೃದ್ಧಾತ್ಮ ಆದ್ಮೇಲೆ ಸರ್ ವೃದ್ಧಾತ್ಮ, ವಿಮುಕ್ತಾತ್ಮ, ಪರಮಾತ್ಮ. ವಿಮುಕ್ತಾತ್ಮ. ಓಕೆ. ಪರಮಾತ್ಮ. ನೆಕ್ಸ್ಟ್ ಪರಮಾತ್ಮ. ಅದ್ಭುತ ಸರ್. ಮತ್ತೊಮ್ಮೆ ಈ ಒಂದು ಸೆಷನ್ ಅಲ್ಲಿ ಸಾಧ್ಯವಾದ್ರೆ ಹೇಳ್ತೀನಿ ಸರ್, ಖಂಡಿತ ಬನ್ನಿ. ಇದನ್ನ ಮುಂದುವರೆದ ಭಾಗವನ್ನಾಗಿ ಮಾಡಿಕೊಂಡು ಮಾತಾಡಬೇಕು. ಇನ್ನು ತುಂಬಾ ಇದೆ. ಈಗಾಗ್ಲೇ ಓ ಮೈ ಗಾಡ್, ಟೈಮು ತುಂಬಾ ಆಗೋಗಿದೆ, ಕ್ಷಮಿಸಿ ಸರ್. ಓಕೆ, ಆತ್ಮಬಂಧುಗಳೇ, ಸಾಕಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ, ತಿಳ್ಕೊಂಡ್ವಿ. ತುಂಬಾ ಜ್ಞಾನವನ್ನ ಕೊಟ್ಟಿದ್ದಾರೆ ಸರ್ ಇವತ್ತು ಶೇಖರಯ್ಯ ಸರ್ ಅವರು. ನಮ್ಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ ಪ್ರತಿಯೊಬ್ಬರಿಗೂ. ಇವರು ಲಕ್ಷ್ಮೀಕಾಂತಮ್ಮ ಅವರು ಇರ್ಬೋದು, ನಾಗರತ್ನಮ್ಮ ಅವ್ರು ಇರ್ಬೋದು, ಇನ್ನೂ ಅವ್ರಿಗೆ ಸಾಕಷ್ಟು ಉತ್ತರಗಳು ಬೇಕಿದೆ. ನನಗೂ ಬೇಕಿದೆ, ಯಶೋದವ್ರಿಗೂ ಬೇಕಿದೆ, ಅಫ್ಕೋರ್ಸ್ ಎಲ್ಲರಿಗೂ ಬೇಕಿದೆ. ಆದ್ರೂ ಇದನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ನಾವು ಸತತವಾಗಿ ಮಾಡೋಣ. ನಿರಂತರವಾಗಿ ತಿಳ್ಕೊಳ್ಳೋದ್ರಲ್ಲೇನೆ, ಜ್ಞಾನವನ್ನ ಪಡ್ಕೊಳ್ಳೋದ್ರಲ್ಲೇನೆ ನಮ್ಮ ಮಿಕ್ಕ ಜೀವನವನ್ನ ಸಾಗಿಸೋಣ ಅಂತ ಹೇಳ್ತಾ, ಇವತ್ತು ಆತ್ಮಬಂಧುಗಳು ಎಲ್ಲರೂ ತುಂಬಾ ಚೆನ್ನಾಗಿ ಕೇಳುಗರಾಗಿದ್ರಿ. ಎಷ್ಟೋ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಎಲ್ಲರೂ ಇಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದೀರಿ. ಎಲ್ಲರನ್ನೂ ಮನಸ್ಸಿಗೆ ಒಂದು ಸ್ವಲ್ಪ ಕೆಲಸ ಕೊಡ್ತಾ ಇದ್ದೀರಿ ಎಲ್ಲರೂ. ಎಲ್ಲರೂ ತುಂಬ ಹೃದಯದ ಧನ್ಯವಾದಗಳನ್ನ ನಿಮಗೆ ಹೇಳ್ತಾ, ಈ ಸಮ್ ಮೋರ್ ಕ್ಲಾರಿಫಿಕೇಶನ್. ಎಸ್, ಅಫ್ಕೋರ್ಸ್. ಇನ್ನೂ 4-5 ಕ್ವಶನ್ಸ್ ಇದೆ ಎಲ್ಲರಿಗೂ. ತುಂಬಾ ಇದೆ, ಎಲ್ಲರಿಗೂ ಇದೆ. ತುಂಬಾ ಇದೆ. ನನಗೆ ಸುಮಾರು 5 ಪ್ರಶ್ನೆಗಳಿದೆ. ಹೌದು ಯಶೋಧ ಮೇಡಮ್, ಅವ್ರಿಗೂ ಇದೆ. ಆದ್ರೆ ಏನ್ ಮಾಡೋದು, ನಾವು ಈ ಕಾರ್ಯಕ್ರಮ ಮುಗಿಸ್ಲೇಬೇಕಾಗಿದೆ. ಈಗಾಗ್ಲೇ 20 ನಿಮಿಷ ಎಕ್ಸ್ಟ್ರಾ ತಗೊಂಡ್ಬಿಟ್ಟಿದೀವಿ. ನಾವು 2 hours ಮಾಡಿದ್ವಿ. ಈ ಸಾಲ್ತಾ ಇಲ್ಲ ಅಂತ. ಮೋಸ್ಟ್ ಪ್ರಾಬ್ಲಿ 3 hours ಮಾಡಿದ್ರೆ ನಮಗೇನೋ ಒಂದ್ ಸ್ವಲ್ಪ ಮಟ್ಟಿಗೆ ತಿಳ್ಕೊಬೋದೇನೋ. ಆದ್ರೆ ಅದು ತುಂಬಾ ಕಷ್ಟಕರವಾದದ್ದು. ಏನಿವೆ, ನೀವೆಲ್ಲ ಆತ್ಮಬಂಧುಗಳಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಮೊದಲನೇದಾಗಿ ಶೇಖರಯ್ಯ ಸರ್ ಇಷ್ಟು ಒಳ್ಳೆ ವಿಷಯನ ತಗೊಂಡು ನಾವೆಲ್ಲ ಒಂದಷ್ಟು ನಮ್ಮ ಬುದ್ಧಿಗೆ ಚುರುಕುಗೊಳಿಸೋ ತರ ನೀವೇ ಮಾಡಿದ್ರಿ. ಸಾಕಷ್ಟು ತಿಳ್ಕೊಬೇಕಾಗಿದೆ, ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ. ಹಾಗೂ ಸತ್ಯೇಂದ್ರ ಸರ್ ಕೂಡ ಇಲ್ಲಿ ಸ್ಪಂದಿಸಿದ್ರು, ನಿಮ್ಗೂ ಧನ್ಯವಾದಗಳು ಸರ್. ನಮ್ಮೆಲ್ಲ ಆತ್ಮ ಬಂಧುಗಳಿಗೆ
ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಿದ್ದೀನಿ. ನಾಳೆ ಮತ್ತೆ ಸಿಗೋಣ, ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಿಜ, ನಾಳೆ ಕೂಡ ನಮಗೆ ಸಾಕಷ್ಟು ಪ್ರಶ್ನೆಗಳು ಇರುತ್ತೆ. ಯಾಕೆಂದ್ರೆ ನಾವು ಮಾತಾಡ್ತಾ ಇರೋದು, ನಾಳೆ ತಿಳ್ಕೊಳ್ತಾ ಇರೋದು ವಿಷಯ ಮೌನದ ಬಗ್ಗೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ, ಬನ್ನಿ. ಮಲ್ಲಿನಿ ಮೇಡಮ್ ಅವರೇ, ಸಾರಿ, ದಯವಿಟ್ಟು ಕ್ಷಮಿಸಬೇಕು. ನಾನು ನಿಮಗೆ ಕಮೆಂಟ್ ಮಾಡಿದ್ದೆ, ದಯವಿಟ್ಟು ಕ್ಷಮಿಸಬೇಕು. ಅದು ನಾನು ಪಂಡಿತ್ ಅಲ್ಲ, ಯಾವುದೋ ಒಬ್ರು ಆಧ್ಯಾತ್ಮಿಕ ಕವಿಗಳು ಬರ್ತಿದ್ದು ನಾನು ನಿಮಗೆ ಹಾಕಿನಿ. ದಯವಿಟ್ಟು ಕ್ಷಮಿಸಬೇಕು ಮೇಡಮ್ ಅವರು. ಖಂಡಿತ ಇಲ್ಲ ಸರ್, ಯಾವುದಕ್ಕೂ ಇಲ್ಲಿ ಕೋಪ ತಾಪ ಏನೂ ಇಲ್ಲ ಸರ್. ನಿಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚ್ಕೊಳ್ತಿದ್ದೀರಿ, ಅದರಿಂದ ಏನಾದ್ರು ತಿಳ್ಕೊಳ್ಬೇಕಾದ್ದು ಇರುತ್ತೆ ಅಂತಂದ್ರೆ ಖಂಡಿತ ತಿಳ್ಕೊಳ್ಳೋಣ. ದಯವಿಟ್ಟು ನೀವು ಆ ಥರ ಏನು ಭಾವಿಸ್ಕೊಳ್ಬೇಡಿ. ಖಂಡಿತ ನೀವು ಏನು ಬೇಕಾದ್ರೂ ನೀವು ಫೋನ್ ಮಾಡಿ ಮಾತಾಡಬಹುದು, ಅಥವಾ ನೀವು ಮೆಸೇಜ್ ಹಾಕ್ತೀರಾ, ಹಾಕಿ ಸರ್. ಖಂಡಿತ ಬೇಜಾರಿಲ್ಲ, ಯಾವತ್ತೂ ಹಂಗೆ ಅನ್ಕೋಬೇಡಿ ಸರ್. ಧನ್ಯವಾದ ಸರ್ ನಿಮಗೆ. ಓಕೆ, ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.